ಸಂಗೀತ ಕಾರ್ಯಕ್ರಮ, ಭಾವಗೀತೆ, ಜನಪದ ಗೀತೆ, ಚಿತ್ರಗೀತೆಗಳ ಹಾಡು ಇಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಹಾಗೆ ಉದಯೋನ್ಮುಖ ಕಲಾವಿದೆ ಸುಮಾ ಕೋಟೆ ಇವರು ಕೂಡ ಅವರನ್ನು ಜೊತೆಗೂಡಿಕೊಂಡು ನಡೆಸಿಕೊಡ್ಲಿಕ್ಕಿದ್ದಾರೆ. ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀನಾಥ್ ಶೆಟ್ಟಿ, ಆಮೇಲೆ MP ಶ್ರೀನಾಥ್, ಆಮೇಲೆ ಕೃತಿಕಾರ ರಾಮಕೃಷ್ಣ ಭಟ್ ಚೊಕ್ಕಾಡಿ, ಹಾಗೂ ಈ ಟ್ರಸ್ಟ್ನ ಅಧ್ಯಕ್ಷರಾದಂಥ ಐತಪ್ಪ ಶೆಟ್ಟಿ ತಂಟಪಾಡಿ ಇವರು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಈ ಸಂಸ್ಥೆಯ ರೂವಾರಿಯಾಗಿರ್ತಕ್ಕಂಥ ವಸಂತ್ ಶೆಟ್ಟರವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿಕ್ಕೆ ನಾವೆಲ್ಲ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಇದೀಗ ಆ ಪ್ರಾರ್ಥನೆಯನ್ನು ಒಬ್ಬಳು ಕಲಾವಿದೆ ಮತ್ತು ಯಕ್ಷಗಾನ ಭಾಗವತಿಕೆಯಲ್ಲಿ ಈಗಾಗಲೇ ಹೆಸರು ಮಾಡ್ತಾ ಇರುವಂಥ ಉದಯೋನ್ಮುಖಿ ಹಾಡುಗಾರ್ತಿ ಅಭಿಜ್ಞಾ ನಾಟಿಕೇರಿಯವರು ಈ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶಕ್ತಿಯ ಕೊಡು ಹೇ ಪ್ರಭು, ಶಕ್ತಿಯ ಕೊಡು ಹೇ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ನನ್ನೊಳು. ಪಮಗಮಗರಿ ಸಾನಿದ ನಿದ ಮಪ ಪನಿರೆ ಕರಿ ನಿದ ನಿರೆ ಪಮ ಮಗರಿ ನಿಸ ಪಮಗಮಗರಿ ಸಾನಿದ ನಿದ ಮಪ ಪನಿರೆ ಕರಿ ನಿದ ನಿರೆ ಪಮ ಮಗರಿ ನಿಸ. ಶಕ್ತಿಯ ಕೊಡು ಹೇ ಪ್ರಭು. ಎಡರ ಕಡಲ ತೆರೆ ಹೆಡೆಗಳು ಪೋರ್ಗರೆಯುತ ಬಂದರು, ತಡೆದು ನಿಲ್ಲುವ ಮಳಲ ತಡಿಯ ಬಲವ ನೀಡು ಶ್ರೀ ಗುರು. ಪಮಗಮಗರಿ ಸಾನಿದ ನಿದ ಮಪ ಪನಿರೆ ಗರಿ ನಿದ ನಿರೆ ಪಮ ಮಗರಿ ನಿಸ ಪಮಗಮಗರಿ ಸಾನಿದ ನಿದ ಮಪ ಪನಿರೆ ಗರಿ ನಿದ ನಿರೆ ಪಮ ಮಗರಿ ನಿಸ. ಶಕ್ತಿಯ ಕೊಡು ಹೇ ಪ್ರಭು. ಗುಡುಗು ಸಿಡಿಲ್ ಮಿಂಚಿನಾಚಿ ಅಚಂಚಲದ ನೀಲಿಗೆ, ಗುಡುಗು ಸಿಡಿಲ್ ಮಿಂಚಿನಾಚಿ ಅಚಂಚಲದ ನೀಲಿಗೆ, ಸದಾ ತುಡಿವ ಗರುಡ ಗತಿಯ ತುಂಬು ನನ್ನ ಹೃದಯಕ್ಕೆ. ಪಮಗಮಗರಿ ಸಾನಿದ ನಿದ ಮಪ ಪನಿರೆ ಗರಿ ನಿದ ನಿರೆ ಪಮ ಮಗರಿ ನಿಸ ಪಮಗಮಗರಿ ಸಾನಿದ ನಿದ ಮಪ ಪನಿರೆ ಗರಿ ನಿದ ನಿರೆ ಪಮ ಮಗರಿ ನಿಸ. ಶಕ್ತಿಯ ಕೊಡು ಹೇ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ನನ್ನೊಳು. ಶಕ್ತಿಯ ಕೊಡು ಹೇ ಪ್ರಭು. ಬಹುಶಃ ವಸಂತ್ ಶೆಟ್ಟಿ ಬೆಳ್ಳಾರಿಯವರು ಇಂಥದ್ದೊಂದು ಭಾಗದಲ್ಲಿ ಒಂದು ನಕ್ಷತ್ರದಾಗೆ ಅರಳಿಕೊಳ್ಳುವಂಥ ಈ ಒಂದು ಕೇಂದ್ರವನ್ನು ಮಾಡ್ತಾರೆ ಅನ್ನುವಂಥದ್ದು ಯಾರ ನೆನೆಸಿರಲಿಕ್ಕಿಲ್ಲ, ಕನಸಲ್ಲೂ ಇರಲಿಕ್ಕಿಲ್ಲ. ಆದರೆ ಅವರ ಮನಸ್ಸಿನಲ್ಲಿದ್ದಂಥ ತುಡಿತವನ್ನು ಭಾಳ ತನ್ನ ಊರಿಗೆ ಇಂಥದ್ದೊಂದು ಕೆಲಸ ಆಗಬೇಕು ಅನ್ನುವಂಥ ಮನಸ್ಸಿನ ಆ ಒಂದು ಅದ್ಭುತ ಕನಸನ್ನು ನನಸಾಗಿಕೊಂಡು ಈ ಒಂದು ಕೇಂದ್ರವನ್ನು ಕಟ್ಟಿದ್ದಾರೆ. ಆ ಕಡೆ
ಸಂಜೆ ಆಗಲಿಲ್ಲ, ಈ ಕಡೆ ಮಧ್ಯಾಹ್ನ ಕಳೆದು ಹೋಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಗಮನಿಸಿ, ನಾವು ಮಾತಾಡೋದನ್ನು ಕೇಳಿ, ಅವರು ಮಾತಾಡೋದನ್ನು ಕೇಳಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಿನಾದ ಒಂದು ಕನಸು ಮತ್ತು ಕಲ್ಪನೆ. 2018ರಲ್ಲಿ ಆತ್ಮೀಯ ಮಿತ್ರ ನಾಗಾಭರಣ, ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಮುಂತಾದವರು ಇದೇ ಚಿಕ್ಕ ಸಿಟ್ಔಟ್ ಇದೆ, ಒಂದು ಚಿಕ್ಕ ಅಂಗಳದಲ್ಲಿ ಕೂತ್ಕೊಂಡು ಸುಳ್ಯದ ಸಾಹಿತ್ಯಾಸಕ್ತರನ್ನು ಸೇರಿಸಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವೈವಿಧ್ಯಮಯವಾದ ಶಿಕ್ಷಣ, ಸಂಸ್ಕೃತಿ, ಕಲೆ, ಜಾನಪದ, ಯಕ್ಷಗಾನ, ಮಕ್ಕಳ ಬೆಳವಣಿಗೆ ಇತ್ಯಾದಿಗಳನ್ನು ಹಮ್ಮಿಕೊಳ್ಬೇಕು ಎನ್ನುವ ಒಂದು ದೂರದೃಷ್ಟಿ ಇಟ್ಟುಕೊಂಡು ಆರಂಭ ಮಾಡಿದ್ದು. ಅದರ 1-2 ವರ್ಷಗಳ ನಂತರ ವಿದ್ಯುಕ್ತವಾಗಿ ಇದನ್ನು ಉದ್ಘಾಟನೆ ಮಾಡಿದವರು ನಮ್ಮ ಹಿರಿಯರಾದ, ನಮ್ಮನ್ನು ಸಾಂಸ್ಕೃತಿಕವಾಗಿ ಸಮಾಜಮುಖಿಯಾಗಿ ಬೆಳೆಸಿದಂಥ ಅಣ್ಣ ವಿನಯ್ ಚಂದ್ರ ಅವರು. ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಒಂದಲ್ಲ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡುವ ಪ್ರಯತ್ನದಲ್ಲಿ ನಾವಿದ್ದೇವೆ. ಆತ್ಮೀಯ ರಾಮಕೃಷ್ಣ ಭಟ್ ಚೂಂತಾರು, ನಾವೆಲ್ಲ ಒಟ್ಟಿಗೆ ಶಾಲೆಗೆ ಇಲ್ಲಿಂದ ಬೆಳ್ಳಾರಿಗೆ ನಡೆದುಕೊಂಡು ಹೋಗಿ ಬರ್ತಿದ್ದಂಥ ಸಂದರ್ಭ. ಅವರು ಸೇವೆಯಿಂದ ನಿವೃತ್ತಿಯಾಗಿ ನಮ್ಮೊಟ್ಟಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅವರು ಒಂದು ಕೃತಿಯನ್ನು ನಾವು ಆಗಾಗ ದೂರವಾಣಿಯಲ್ಲಿ ಮಾತಾಡ್ತಿರುವಾಗ ಒಂದು ಪುಸ್ತಕ ತಯಾರು ಮಾಡ್ತಿದ್ದೆ ಶೆಟ್ರೆ ಅಂತ ಹೇಳಿದರು. ಬಿಡುಗಡೆ ನಮ್ಮಲ್ಲೇ ಅಂತ ಆವಾಗಲೇ 2ನೇ ವಾಕ್ಯ ನಂದು. ಹೆಸರು ಸ್ವಲ್ಪ ಗಮನಿಸಿ ಅಂತ. ಇದು ಪುಸ್ತಕದ ಹೆಸರಲ್ಲ, ಈ ಟೈಟ್ಲು ನಮ್ಮ ಊರಿನವರಿಗೂ ಒಂದು ಸ್ವಲ್ಪ ಅನ್ವಯ ಆಗುತ್ತೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತೇವೆ, ಸ್ವಲ್ಪ ಗಮನಿಸಿ, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಿ ಅಂತ. ಹಾಗೆ ಅವರ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಒಂದು ಸುಸಂದರ್ಭ ಬಂದಾಗ ಅದನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತ. ನಾನು ದೆಹಲಿಯಲ್ಲಿ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ, ಯಾವುದೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಕೇವಲ ಪುಸ್ತಕವನ್ನು ಬಿಡುಗಡೆ ಮನೆಗೆ ಹೋಗುವುದಿಲ್ಲ, ಪುಸ್ತಕದ ಜೊತೆಗೆ ಒಂದು ಸಂಗೀತದ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಿರಂತರವಾಗಿ ನಾವು ಮಾಡಿಕೊಂಡು ಬಂದಿರುವಂಥದ್ದು. ಅದೇ ದೃಷ್ಟಿಕೋನದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸುಪ್ರಿಯಾ, ನಮಗೆ ಅವರು ಆತ್ಮೀಯರು ಸುಪ್ರಿಯಾ ಆಚಾರ ಆಗಿ, ಅವರು ಇವತ್ತು ಸುಪ್ರಿಯಾ ರಘುನಂದನಾಗಿ ಎಲ್ಲೆಡೆ ಕಾಣಿಸಿಕೊಂಡರು. ನಮ್ಮವರಿಗೆ ಹೆಚ್ಚಿನವರಿಗೆ ಅವರು ಸುಪ್ರಿಯಾ ಆಚಾರ ಅಂತಲೇ ಪರಿಚಯ. 2004ರಲ್ಲಿ ದೆಹಲಿ ಕರ್ನಾಟಕ ಸಂಘದ ಹೊಸ ಕಟ್ಟಡ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ BK ಸುಮಿತ್ರಾ ಮತ್ತು ಅವರ ತಂಡ, ಸುಪ್ರಿಯಾ ಆಚಾರ್ ದೆಹಲಿಗೆ ಸ್ಲೀಪರ್ ಕ್ಲಾಸಲ್ಲಿ, 2nd ಕ್ಲಾಸಲ್ಲಿ ಬಂದು ನಮಗೆ ಕಾರ್ಯಕ್ರಮವನ್ನು ಕೊಟ್ಟು ಹೋಗಿದ್ದರು. ಯಾಕೆಂದರೆ ದೆಹಲಿ ಕರ್ನಾಟಕ ಸಂಘ ನಾವು ಪುರುಷೋತ್ತಮ ಬಿಳಿಮಲೆ ಅವರ ನೇತೃತ್ವದಲ್ಲಿ ನಾವು ಕಟ್ಟಬೇಕಾದ್ರೆ ಹಣ ಇರಲಿಲ್ಲ, 1 ರೂಪಾಯಿ ಕೊಡಿ ಅಂತ ಎಲ್ಲರಲ್ಲಿ ಕೇಳಿ ಕಟ್ಟಿದಂಥ ಒಂದು ಸಂಸ್ಥೆ. BK ಸುಮಿತ್ರಾ ಅವರು ಹೇಳಿದ್ದಷ್ಟೇ, ನಮ್ಮಿಂದ ಏನು ನೆರವು ಸಾಧ್ಯ ಅದನ್ನು ನಾವು ಮಾಡ್ತೇವೆ ಅಂತ. ಹಾಗೆ 2nd ಕ್ಲಾಸ್ ಸ್ಲೀಪರಲ್ಲಿ ಬಂದಂತಹ BK ಸುಮಿತ್ರಾ ಮತ್ತು ಸುಪ್ರಿಯಾ ಆಚಾರ್ ಅವರು ಇವತ್ತು ಹಾಗೆ ಯಾನ್ ಬಸ್ಸಡೆ ಬರ್ಪೆ ಅಂತ ನಮ್ಮೊಂದಿಗೆ ಆತ್ಮೀಯವಾಗಿ ಅವರು ನಿನಾದದ ಜೊತೆಗೂ ಕೂಡ ಬೆರೆತಿದ್ದಾರೆ. 1 ವರ್ಷಗಳ ಹಿಂದೆ ಇಲ್ಲೇ ಈ ಊರಿನ ಅಂದರೆ ಪರಿಸರದವರಿಗೆ ಸುಮಾರು 220 ಮಕ್ಕಳಿಗೆ ಸಂಗೀತ ತರಬೇತಿಯನ್ನು 4 ದಿವಸ ಕೊಟ್ಟರು. ಹಾಗೆ ನಾವು ರಾಮಕೃಷ್ಣ ಚೊಕ್ಕಾಡಿಯವರ ಕೃತಿಯ ಜೊತೆಗೆ ನಾವು ಅವರನ್ನು ಕರಿಬೇಕು ಅಂತ ಒಂದು ಆಶಯ ಇತ್ತು, ಅವರು ಬಂದಿದ್ದಾರೆ. ಆ 2 ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೆ. ಅಂದರೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಇಷ್ಟೇ. ಪುಸ್ತಕವನ್ನು ಬಿಡುಗಡೆ ಮಾಡುವುದು ಯಾರು ಅಂತ, ಅದು ಪುಸ್ತಕ ಅಕಾಡೆಮಿಕ್ ಆಗಿದೆ, ಶೈಕ್ಷಣಿಕವಾದ ಪುಸ್ತಕ. ಹಾಗಾಗಿ ಯಾರನ್ನಾದರೂ ಶೈಕ್ಷಣಿಕವಾಗಿ ಇರುವವರನ್ನು ಕರಿಬೇಕು ಅಂತ ನಾನು ರಾಮಕೃಷ್ಣ ಭಟ್ ಅವರ ಹತ್ರ ಚರ್ಚೆ ಮಾಡಿದಾಗ ನಾವು ಒಂದಷ್ಟು ಹೆಸರನ್ನು ಹೇಳಿದೆ. ಮತ್ತು ನನಗೆ ಅತ್ಯಂತ ಆತ್ಮೀಯರು ಅಂದರೆ ಅವರ ಕೃತಿ ದೆಹಲಿಯಲ್ಲಿ ನಮ್ಮ
ಪ್ರೊಫೆಸರ್ ರಾಧಾಕೃಷ್ಣ ಅವರ ಕೃತಿ ದೆಹಲಿಯಲ್ಲಿ ಬಿಡುಗಡೆ ಮಾಡಿದಾಗ ಅದನ್ನು ಡೆಲ್ಲಿಯಲ್ಲಿ ಕೋಆರ್ಡಿನೇಟ್ ಮಾಡಿದ್ದು ನಾನು. ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರು. ಹಾಗಾಗಿ ಮನಮೋಹನ್ ಸಿಂಗ್ ಅವರ ಜೊತೆಗೆ ವೇದಿಕೆಯಲ್ಲಿ ಕುಳಿತುಕೊಳ್ಳುವಂಥ ಒಂದು ಸಂದರ್ಭ ನನಗೆ ಒದಗಿಸಿಕೊಟ್ಟವರು ಪ್ರೊಫೆಸರ್ ರಾಧಾಕೃಷ್ಣ ಅವರು. ಪ್ರೊಫೆಸರ್ ರಾಧಾಕೃಷ್ಣ ಅವರನ್ನು ನಾವು ರಾಜಕೀಯವಾಗಿ ಗುರುತಿಸೋದಕ್ಕಿಂತ ಹೆಚ್ಚಾಗಿ ಶೈಕ್ಷಣಿಕ ಮತ್ತು ಕಲೆಗಾಗಿ ಅವರಿಗೆ ಎಲ್ಲ ಸಾಹಿತಿಯಾಗಿ ನಾವು ಗುರುತಿಸುವುದು ಹೆಚ್ಚು. ಹಾಗಾಗಿ ನೀವು ಎಲ್ಲಿ ಕೂಡ ಆಮಂತ್ರಣ ನೋಡಿದರೆ ರಾಧಾಕೃಷ್ಣ ಅವರ ಹೆಸರು ಇರ್ತದೆ ಹೊರತು ಅವರು ಯಾವುದೇ ಪಕ್ಷದ ಯಾವುದೇ ಹುದ್ದೆಯನ್ನು ಅದರಲ್ಲಿ ಹಾಕುವುದಿಲ್ಲ, ಹಾಕ್ಲಿಕ್ಕೆ ಬಿಡುವುದೂ ಇಲ್ಲ. ಹಾಗಾಗಿ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಶಿಕ್ಷಣ ತಜ್ಞ ಪ್ರೊಫೆಸರ್ ರಾಧಾಕೃಷ್ಣ ಅವರನ್ನು ನಾನು ಕೇಳಿಕೊಂಡಾಗ ನಾನು ಖಂಡಿತ ಬರಪ್ಪೆ ಅಂತ ಹೇಳಿ ಅವರು ಬಂದಿದ್ದಾರೆ. ಅವರನ್ನು ಮೊದಲು ಅಧ್ಯಕ್ಷರನ್ನು ಸ್ವಾಗತಿಸುವ ಮೊದಲು ನಾನು ಅವರನ್ನು ಗುರುತಿಸಿ ನಿಮ್ಮೆಲ್ಲರ ಜೊತೆಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಂದು ಮಾತು ಹೇಳಲೇಬೇಕು. ನಾನು ಎಲ್ಲ ರಾಜಕೀಯ ಪಕ್ಷದವರಿಗೆ ತುಳುವನ್ನು ಅಧಿಕೃತ ಭಾಷೆ ಮಾಡಬೇಕು ಅಂತ ಎಲ್ಲ ಪಕ್ಷದವರನ್ನು ಕೇಳಿಕೊಂಡಿದ್ದೆ, ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕಬೇಕು ಅಂತ ಹೇಳಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ಸೇರಿಸಲಿಕ್ಕೆ ನಾನು ಕೂಡ ಹಿರಿಯ ಕಾಂಗ್ರೆಸ್ ಮುಖಂಡರ ಹತ್ರ ಮಾತಾಡಿದ್ದೆ. ಆದರೆ ಅದನ್ನು ಗಟ್ಟಿಯಾಗಿ ಮ್ಯಾನಿಫೆಸ್ಟೋದಲ್ಲಿ ಹಾಕಲಿಕ್ಕೆ, ಯಾಕಂದರೆ ಮ್ಯಾನಿಫೆಸ್ಟೋ ಮಾಡಿದವರಲ್ಲಿ ಪ್ರೊಫೆಸರ್ ರಾಧಾಕೃಷ್ಣ ಅವರು ಕೂಡ ಮುಂಚೂಣಿಯಲ್ಲಿದ್ದವರು. ತುಳು ಭಾಷೆಯನ್ನು ರಾಜ್ಯದ ಅಧಿಕೃತ ಭಾಷೆ ಮಾಡಬೇಕು ಮತ್ತು ಈಗಿನ ತುಳು ಅಕಾಡೆಮಿಯನ್ನು ಪ್ರಾಧಿಕಾರ ಮಾಡಿ 10 ಕೋಟಿ ರೂಪಾಯಿ ಕೊಡಬೇಕು ಅಂತ ಒಂದು ಭಿನ್ನಹವನ್ನು ಕಾಂಗ್ರೆಸ್ ಪಕ್ಷದವರು ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ. ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. BJPಯವರು ಅದನ್ನು ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದು ಎಲ್ಲರೂ ಒಟ್ಟು ಸೇರಿ ಆಗಲಿ ಅಂತ ಒಂದು ಆಶಾ ಈ ವೇದಿಕೆಯಿಂದ. ಕರ್ನಾಟಕ ಸಾಹಿತ್ಯ ಪರಿಷತ್ತು ಇಡೀ ಕರ್ನಾಟಕವನ್ನು ಪ್ರತಿನಿಧಿಸುವಂತಹ ಒಂದು ಸಂಸ್ಥೆ. ಮಹೇಶ್ ಜೋಶಿಯವರು ನನ್ನ ಅತ್ಯಂತ ಆತ್ಮೀಯರು. ಯಾಕಂದರೆ ನಾವು ದೆಹಲಿಯಲ್ಲಿ ಒಟ್ಟಿಗೆ ಸುಮಾರು ಸಮಯ ಇದ್ದವರು. ಅವರು ದೂರದರ್ಶನದಲ್ಲಿ ಅವರ ಕೊನೆಯ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಭಾಳಷ್ಟು ಒಟ್ಟಿಗೆ ಒಡನಾಟದಲ್ಲಿ ಇದ್ದವರು. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತು ಭಾಳಷ್ಟು ವರ್ಷದಿಂದ ಪ್ರದೀಪ್ ಕಲ್ಕೂರ ಅವರ ಅಧ್ಯಕ್ಷತೆಯಲ್ಲಿ, ಅದಕ್ಕೆ ಹಿಂದೆ ಪುನರೂರು ಅವರ ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ನಡೆದು ಬಂದಿದೆ. ಆದರೆ ಒಂದು ಕೂಗಿತ್ತು, ಒಂದು ಬದಲಾವಣೆ ಆಗಬೇಕು ಅಂತ. ಬದಲಾವಣೆ ಆದಾಗ ಸಂಘ ಸಂಸ್ಥೆಗಳು ಬೆಳೀತದೆ. ಪ್ರೊಫೆಸರ್ ಶ್ರೀನಾಥ್ ಅವರು ಕಳೆದೊಂದು ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಭಾಷೆಗಳನ್ನು ಹೊಂದಿರುವಂಥ ಈ ಜಿಲ್ಲೆಯಲ್ಲಿ ಕನ್ನಡವನ್ನು ಗಟ್ಟಿಯಾಗಿಸುವಂತಹ ಸಾಹಿತ್ಯ ಕೃತಿಗಳು ಮತ್ತು ಸಾಹಿತ್ಯ ಗೋಷ್ಠಿಗಳು ತುಂಬ ಚೆನ್ನಾಗಿ ಅರ್ಥವತ್ತಾಗಿ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಒಂದು ಹೊಸ ಬದಲಾವಣೆ ಬಂದಿದೆ. ನಾನು ಯಾವಾಗಲೂ ನಾನು ಒಂದಷ್ಟು ಧೀರವಾಗಿ ಮಾತಾಡ್ತಾ ಇದ್ದೇನೆ, ಯಾಕಂದರೆ ಇನ್ನೊಂದಷ್ಟು ಸ್ವಲ್ಪ ಜನಗಳು ಬರಲಿ ಅಂತ. ಭಾಳಷ್ಟು ಭಾಷೆಯನ್ನು ಮಾತನಾಡುವವರು ಇಲ್ಲಿರುವಾಗ ಅದರೊಟ್ಟಿಗೆ ಕನ್ನಡ ನಮಗೆ ಆಮ್ಲಜನಕ ಇದ್ದ ಹಾಗೆ, ತುಳು ನಮಗೆ ನಮ್ಮ ಜೀವ ಇದ್ದ ಹಾಗೆ. ಹಾಗಾಗಿ ಎರಡನ್ನು ಒಟ್ಟಿಗೆ ಕೊಂಡೋಗುವುದು ಯಾರಾದರೂ ಇದ್ದರೆ ದಕ್ಷಿಣ ಕನ್ನಡದವರು ಮಾತ್ರ. ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ಇತ್ತೀಚೆಗೆ ಬೆಂಗಳೂರಲ್ಲಿ ಕೊಟ್ಟಿದ್ದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾತನಾಡ್ತಾ ದುಗ್ಗಲಡ್ಕದಂಥ ಒಂದು ಪರಿಸರದಲ್ಲಿ ಸಾಹಿತ್ಯ ಸಮ್ಮೇಳನದ ಅಂದಿನ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಾನು ವಹಿಸಿದ್ದೆ. ನೀವು ಸ್ವಲ್ಪ ಗಮನಿಸಬೇಕು. ದುಗ್ಗಲಡ್ಕದಲ್ಲಿ ನೀವು ಹುಡುಕಿದರೂ ಕನ್ನಡ ಮಾತನಾಡುವಂಥ ಒಂದೇ ಒಂದು ಮನೆ ಸಿಗಲಿಕ್ಕಿಲ್ಲ. ತಮಿಳು ಮಾತಾಡುವವರಿದ್ದಾರೆ, ಮಲಯಾಳ ಮಾತನಾಡುವವರಿದ್ದಾರೆ, ಹವ್ಯಕ ಮಾತನಾಡುವವರಿದ್ದಾರೆ, ಬ್ಯಾರಿ ಭಾಷೆ ಮಾತನಾಡುವವರಿದ್ದಾರೆ, ಅರೆ ಭಾಷೆ ಮಾತನಾಡುವವರಿದ್ದಾರೆ, ಕೊಂಕಣಿ ಮಾತನಾಡುವವರಿದ್ದಾರೆ,
ಕನ್ನಡ ನನ್ನ ಮನೆ ಭಾಷೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿದ್ದಾಗೆಲ್ಲ ಇರಲೂಬಹುದು. ಅತ್ಯಂತ ವಿರಳವಾದಂತಹ ಒಂದು ಪ್ರದೇಶ ದುಗ್ಗಲಡ್ಕ. ಅಂಥ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಆಗ ಅಲ್ಲಿಯ ರೂವಾರಿ KT ವಿಶ್ವನಾಥ್ ತುಂಬ ಚೆನ್ನಾಗಿ ಮಾಡಿದರು. ಸುಮಾರು 2,500 ಜನ ದುಗ್ಗಲಡ್ಕದಂತಹ ಒಂದು ಪ್ರದೇಶದಲ್ಲಿ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಸೇರ್ತಾರೆ ಅಂದರೆ ಕನ್ನಡವನ್ನು ಉಳಿಸುವುದು ಯಾರು? ದಕ್ಷಿಣ ಕನ್ನಡದವರು ನಾವು. ಇದಕ್ಕಿಂತ ಬೇರೆ ಯಾವುದೇ ಉದಾಹರಣೆ ಬೇಕಾಗಿಲ್ಲ. ನಮಗೆ ತುಳುವಿನ ಬಗ್ಗೆ ಪ್ರೇಮ ಇದೆ, ತುಳು ನಮಗೆ ಬೇಕು. ಅದೇ ರೀತಿ ಕನ್ನಡದ ಬಗ್ಗೆ ಅಷ್ಟೇ ಅಭಿಮಾನ ಇದೆ. ಹಾಗಾಗಿ ಇದು ಎರಡು ಒಟ್ಟಿಗೆ ಹೋಗಿ ನಾವು ಸೌಹಾರ್ದಯುತವಾಗಿ ಬೆಳಿಬೇಕಂದ್ರೆ ಇಂಥ ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು. ಪ್ರೊಫೆಸರ್ ಶ್ರೀನಾಥ್ ಅವರು ಕೂಡ ಖಂಡಿತವಾಗಿ ನಾನು ಬರ್ತೇನೆ, ಜಿಲ್ಲಾ ಮಟ್ಟದ ಅವರು ಸಮ್ಮೇಳನದಲ್ಲಿ ಬ್ಯುಸಿಯಾಗಿದ್ದರು, ಖಂಡಿತ ಬರ್ತೇನೆ ಅಂತ ಹೇಳಿ ಬಂದಿದ್ದೀರಿ. ನಿಮ್ಮನ್ನು ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶೈಕ್ಷಣಿಕವಾಗಿ ದುಗ್ಗಲಡ್ಕದಿಂದ ಹಿಡಿದು ಬೆಲಾಳವರೆಗೆ ಉತ್ತಮ ಮಕ್ಕಳನ್ನು ಸೃಷ್ಟಿಸಿದ ಅಧ್ಯಾಪಕರು ಬಹಳಷ್ಟು ಜನ ಇದ್ದಾರೆ. ಆಗ ಅದನ್ನು ನಮಗೆ ನೆನಪುಳಿಯುವಂಥದ್ದು ಅನಂತ ಪದ್ಮನಾಭಂತವರು ಮಾತ್ರ, ಅದರ ಶಿವರಾಮ್ ಮಾಸ್ಟರ್ ಅಂತವರು, ಅಂದರೆ ನಮ್ಮನ್ನು ರೂಪಿಸಿದವರು. ಅಂಥ ರೂಪಿಸುವ ಕೆಲಸವನ್ನು ಮಾಡಿದವರು ರಾಮಕೃಷ್ಣ ಭಟ್ರು. ಅವರ ಮುಖಾಂತರ ನಾವು ಬಹಳಷ್ಟನ್ನು ಬಯಸ್ತೇವೆ. ಯಾಕಂದರೆ ನಾನು ಅವರ ಬಹಳಷ್ಟು ಮಾತುಗಳನ್ನು ಕೇಳಿದ್ದೇನೆ. ಶೈಕ್ಷಣಿಕವಾಗಿ ಬದಲಾವಣೆ ಆಗಬೇಕು, ಶಿಕ್ಷಣದ ದೃಷ್ಟಿಕೋನ ಬದಲಾವಣೆ ಆಗಬೇಕು. ಈಗ ಏನಿದೆ ಅದು ಸರಿಯಾದ ದಾರಿಯಲ್ಲಿಲ್ಲ, ಸರ್ಕಾರ ಕಿವಿ ಕುರುಡಾಗಿದೆ, ದಿಟ್ಟತನದಿಂದ ಮಾತಾಡ್ತಾರೆ. ಅಂತಹ ಮಾತನಾಡುವವರು ತುಂಬ ಕಡಿಮೆ ಇದ್ದಾರೆ. ಇವತ್ತಿನ ಲೇಖಕರು ಅವರು, ನಮ್ಮ ಊರಿನ ಹೆಮ್ಮೆ ಕೂಡ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರು, ನಮ್ಮ ಮನೆ ಬಂದಿಗೆ ಅವರು ಧರ್ಮರಾಯ ಇದ್ದಾಗೆ, ಏನಿದ್ದರೂ ನಮ್ಮನ್ನು ಎಲ್ಲರೂ ಗೌರವ ಕೊಟ್ಟು, ಅವ್ರು ಹೇಳಿದಾಗೆ ನಾವು ಅಣ್ಣ ತಮ್ಮಿಂದರು ಹೇಳಿ ಅದೇ ದಾರಿಯಲ್ಲಿ ನಡೀತಾ ನಮಗೆ ಪ್ರೋತ್ಸಾಹ ನೀಡುತ್ತಾ ಬಂದವರು ನನ್ನ ಅಣ್ಣ ಐತಪ್ಪ ಶೆಟ್ಟಿಯವರು, ಈ ನಿನಾದದ ಅಧ್ಯಕ್ಷರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತು ಬಂದಿರುವ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಾನು ಆಗ ಹೇಳಿದಾಗೆ ನಮ್ಮೆಲ್ಲರ ಹೆಮ್ಮೆ, ಕರ್ನಾಟಕದ ಹೆಮ್ಮೆ, ಅತ್ಯಂತ ಖ್ಯಾತ ಗಾಯಕಿ, ಸರಳ ಸಜ್ಜನಿಕೆಯ ಸುಪ್ರಿಯಾಚಾರ, ನಾವು ಸುಪ್ರಿಯಾಕ್ಕ ಅಂತಲೇ ಹೇಳೋದು, ಅವರು ನಮ್ಮ ಮುಂದೆ ಇದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ನಿನಾದದ ಕಲ್ಪನೆ ಏನಿದೆ ಅಂದರೆ, ನಮ್ಮ ಊರಿನ ಪರಿಸರದ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ದೇಶದ ಮಟ್ಟಕ್ಕೆ ಕೊಂಡೋಗುವಂಥದ್ದು. ನಿಮಗೆಲ್ಲ ಗೊತ್ತಿದೆ, ನಮ್ಮ ನಿನಾದದ ಮಕ್ಕಳು ದೆಹಲಿಯಲ್ಲಿ, ಶ್ರೀನಗರದಲ್ಲಿ, ವೈಷ್ಣವದೇವಿಯಲ್ಲಿ, ಇತ್ತೀಚೆಗೆ ಬೇರೆ ಬೇರೆ ಕಡೆ ನೃತ್ಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ತುಂಬ ಹೆಮ್ಮೆಯ ವಿಚಾರ ಏನು ಅಂದರೆ, ತುದಿ ಕಾಶ್ಮೀರದಲ್ಲಿ ತುಳುವಿನಲ್ಲಿ ಕಾರ್ಯಕ್ರಮ, ತುಳುವಿನ ಜಾನಪದ ನೃತ್ಯದ ಜೊತೆಗೆ G20 ಆದಂಥ ಒಂದು ಆಡಿಟೋರಿಯಮಲ್ಲಿ ತುಳುವಿನ ಜಾನಪದದ ಜೊತೆಗೆ ಕಾರ್ಯಕ್ರಮವನ್ನು ಚರಿತ್ರೆಯಲ್ಲಿ ಪ್ರಥಮ ಅದು ಮಾಡಿರುವುದು ನಿನಾದ. ಕನ್ನಡದ ಜಾನಪದವನ್ನು ಅಲ್ಲಿ ಮಾಡಿರುವುದು ನಿನಾದ ಪ್ರಥಮ. ಅಂದರೆ ನಾವು ಅಲ್ಲಿ ಏನು ಮಾಡಿದ್ದೀವಿ ಅಂದರೆ, ತುಳು ಜಾನಪದ, ಕನ್ನಡ ಜಾನಪದ ಮತ್ತು ಈ ತುಳು, ಕನ್ನಡ ಮತ್ತು ಶಾಸ್ತ್ರೀಯ ಒಂದು ಫ್ಯೂಷನ್, ಇದನ್ನು ಅಲ್ಲಿ ಮಾಡಿದ್ದೀವಿ. ತುಂಬ ಜನ ಮೆಚ್ಚಿದ್ರು ಶ್ರೀನಗರದಲ್ಲಿ. ಅದರ ಜೊತೆಗೆ ಪಟ್ಲ ಸತೀಶ್ ಶೆಟ್ಟಿಯವರ ಯಕ್ಷಗಾನ,
ಈ ಎಲ್ಲವನ್ನು ಮತ್ತೆ ಅಲ್ಲಿಯ ಗವರ್ನರ್ ಅವರು ಸ್ವತಃ ನೀವು ನವರಾತ್ರಿಯ ಉದ್ಘಾಟನೆಗೆ ಅಲ್ಲಿ ವೈಷ್ಣೋದೇವಿಯಲ್ಲಿ ಕಾರ್ಯಕ್ರಮ ಕೊಡಬೇಕು ಅಂತ ಕೇಳಿದರು. ಮತ್ತು ನಾವು ಅಲ್ಲಿ ಮಾಡಿದ್ವಿ ಕೂಡ. ಇದು ನಮ್ಮ ನಿನಾದದ ಒಂದು ಸಾಧನೆ ಕೂಡ. ಯಾಕಂದರೆ ಅದನ್ನು ಕಂಪ್ಲೀಟ್ ಕೋಆರ್ಡಿನೇಟ್ ಮಾಡಿದ್ದು ನಾನೇ. ತುಂಬ ಹೆಮ್ಮೆ ಅನ್ನಿಸ್ತದೆ. ಬಹುಶಃ ಊರಿನ ಜನತೆ ಸಹಕಾರ ನೀಡಿದರೆ ಊರಿನ ಪ್ರತಿಭೆಗಳಿಗೆ ಅವಕಾಶ ಮಾಡುತ್ತಾ ಊರಿನ ಒಳಗಡೆ ಸುತ್ತಾಡುವ ಬದಲು ಸ್ವಲ್ಪ ಹೊರಗಡೆ ಹೋಗಿ ಅವರ ಪ್ರತಿಭೆಗಳನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳುತ್ತಾ, ನೀವು ಬಂದವರನ್ನೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ, ಪತ್ರಕರ್ತರ ಮಿತ್ರರು ಬಂದಿದ್ದಾರೆ ಅವರನ್ನು ಸ್ವಾಗತಿಸ್ತಾ, ಪ್ರಚಾರ ನಮ್ಮ ದೇರಾಜೆಯವರು ಪ್ರತಿ ಬಾರಿ ಬಂದು ಆದಷ್ಟು ಪ್ರಚಾರವನ್ನು ನಮಗೆ ಕೊಡ್ತಾ ಇರ್ತಾರೆ. ಸೊ ಎಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಬಹುಶಃ ಇವತ್ತು ನಾವು ಹೊರಗಡೆ ನೋಡ್ತಾ ಇದ್ದೇವೆ, ಹಲವಾರು ಕೇಂದ್ರಗಳಲ್ಲಿ ಸಾವಿರಾರು ಗಟ್ಟಲೆ ದುಡ್ಡು ತಗೊಂಡು ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು. ಆದರೆ ಇಲ್ಲಿ ಯಾವುದೇ ಪ್ರತಿಫಲ ಅಪೇಕ್ಷೆ ಮಾಡದೆ ಅವರಿಗೆ ಹಳ್ಳಿಯ ಮಕ್ಕಳು ಮುಂದೆ ಬರಲಿ ಅನ್ನುವ ದೃಷ್ಟಿಯಿಂದ ಅವರು ಆ ತರಬೇತಿಯನ್ನು ಅಂಥ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇದ್ದಾರೆ. ನಿಜವಾಗಿಯೂ ಅವರಿಗೆ ನಾವು ವಿಶೇಷ ಧನ್ಯವಾದಗಳನ್ನ ಅರ್ಪಿಸಬೇಕು. ಮುಂದೆ ಈ ಕೃತಿ ಬಿಡುಗಡೆ ಮಾಡಬೇಕಿದ್ರೆ ಕೃತಿಕಾರ ಅದ್ರ ಬಗ್ಗೆ ಮಾತಾಡಬೇಕು. ಬಹುಶಃ ಎಲ್ಲ ಕಡೆ ಕೃತಿಯ ಬಗ್ಗೆ ಬೇರೆ ಯಾರೋ ಮಾತಾಡ್ತಾರೆ. ನಮ್ಮ ಕಲ್ಪನೆ ಏನು ಅಂತ ಹೇಳಿದ್ರೆ, ಕೃತಿಯ ಬಗ್ಗೆ ಕೃತಿಕಾರನೇ ಮಾತಾಡಲಿ. ಕೃತಿಕಾರನ ನೆಲೆಗಳು ಒಂದಿರ್ತದೆ, ಕೃತಿಯ ಬಗ್ಗೆ ವಿಮರ್ಶೆ ಮಾಡುವ ವ್ಯಕ್ತಿಯ ನಿಲುವುಗಳು ಬೇರೆ ಇರ್ಬೋದು. ಆಗ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ. ಅಥವಾ ಒಂದೇ ಕೃತಿಯ ಬಗ್ಗೆ ಸಾವಿರಾರು ವಿಮರ್ಶೆಗಳನ್ನು ಬರೆದಂಥದ್ದಿದೆ. ಫಾರ್ ಎಕ್ಸಾಂಪಲ್ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಅನೇಕ ವಿಮರ್ಶೆಗಳು ಬಂತು, ವಿಷಯದ್ದು ಒಂದೇ. ಹಾಗಾಗಿ ಇಲ್ಲಿ ಕೂಡ ರಾಮಕೃಷ್ಣ ಭಟ್ರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಪುಸ್ತಕದ ಬಗ್ಗೆ ಅವರು ಮಾತಾಡಬೇಕು. ಆದರೆ ಅವರ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು. ಅವರು ಊರಿನವರು ನಿಮಗೆಲ್ಲ ಗೊತ್ತಿರೋರಾದರೂ ಕೂಡ ಸಭಾ ಮರ್ಯಾದೆಯ ದೃಷ್ಟಿಯಿಂದ ಅವರ ಬಗ್ಗೆ ನಾನು ಎರಡು ಮಾತುಗಳನ್ನು ಹೇಳಲೇಬೇಕಾಗ್ತದೆ. ರಾಮಕೃಷ್ಣ ಭಟ್ ಚೊಕ್ಕಾಡಿಯವರು ನಮ್ಮೂರಿನವರೇ. ನಮ್ಮೂರಿನಲ್ಲೇ ದುಗ್ಗಲಡ್ಕ, ಬೆಳ್ಳಾರೆ ಇಲ್ಲೆಲ್ಲ ಅಧ್ಯಾಪನ ವೃತ್ತಿಯನ್ನು ಮಾಡಿದವರು. ಆಮೇಲೆ ಧರ್ಮಸ್ಥಳದ ಬೇಳಾಲಿನಲ್ಲಿರುವಂಥ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಭಾಳ ಅದ್ಭುತವಾದಂಥ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ. ಅದನ್ನು ಉನ್ನತೀಕರಿಸಲಿಕ್ಕೆ, ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ, ಅಂದರೆ ಕ್ವಾಲಿಟಿ ವೈಸ್ ತುಂಬ ಶ್ರಮಪಟ್ಟವರು ರಾಮಕೃಷ್ಣ ಭಟ್ರು. ಬರೀ ಶಿಕ್ಷಣ ಮಾತ್ರ ಅಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡು ಹೋಗುವವರು. ಒಂಥರ ಸ್ಫಟಿಕ ಅಂಥ ಒಂದು ವ್ಯಕ್ತಿತ್ವ ಅವರದ್ದು. ಮತ್ತು ಪಾದರಸದಂಥ ವ್ಯಕ್ತಿತ್ವ, ಯಾವಾಗಲೂ ಚಟುವಟಿಕೆಯಿಂದಲೇ ಇರುವವರು. ನಾಟಕ, ಯಕ್ಷಗಾನ, ಸಂಗೀತ ಈ ಎಲ್ಲ ಕ್ಷೇತ್ರದ ಸ್ವತಃ ಆರ್ಟಿಸ್ಟ್ ಅವರು. ಸಂಗೀತ, ಇದು ಯಕ್ಷಗಾನದ, ನಾಟಕದ ಕಲಾವಿದರು. ಗಮಕ ಪ್ರವಚನಕಾರರಾಗಿ ದೊಡ್ಡದವರು. ಆಮೇಲೆ ಸುಳ್ಯ ತಾಲೂಕು ಕನ್ನಡ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಅಭೂತಪೂರ್ವವಾಗಿ ಮಾಡಿದವರು. ಹಾಗೆ ಬೆಳ್ತಂಗಡಿಯ ತಾಲೂಕು ಸಾಹಿತ್ಯ ಪರಿಷತ್ತಿನ ಘಟಕದಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡಿದವರು. ಅನೇಕ ತರಬೇತಿಗಳನ್ನು ನಡೆಸಿಕೊಟ್ಟವರು. JCI ಬೆಳ್ಳಾರೆಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಮತ್ತು ತರಬೇತುದಾರರಾಗಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟವರು. ಆಮೇಲೆ ಶಿಬಿರಗಳನ್ನು, ಬಹುಶಃ ಅನೇಕ ವಿಶೇಷ ಶಿಬಿರಗಳನ್ನು ಕೂಡ ನಡೆಸಿಕೊಟ್ಟಂಥ ಕೀರ್ತಿಯವರದು. ಮತ್ತು ಶಿಕ್ಷಣದ ಬಗ್ಗೆ ವಿಶೇಷವಾದಂತಹ ಟೆಕ್ನಿಕ್ಗಳನ್ನು, ಕೌಶಲ್ಯಗಳನ್ನು, ಅದನ್ನು ಕೂಡ ಯಾವ ರೀತಿ ಮಕ್ಕಳಿಗೆ ತಿಳಿ ಹೇಳ್ಬೋದು ಅನ್ನುವ ಒಂದು ಕಾಳಜಿಯನ್ನು ಹೊಂದಿದ್ದಂಥ ವ್ಯಕ್ತಿ. ಸುಮಾರು 3 ದಶಕಗಳಿಗಿಂತಲೂ ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಕೆಲಸವನ್ನು ಮಾಡಿ ಛಾಪು ಮೂಡಿಸಿದವರು.
ಎಲ್ಲ ಕೆಲಸ ಮಾಡ್ತಾರೆ, ಬಟ್ ಚಾಪ್ ಮೂಡಿಸೋದು ಕೆಲವರು ಮಾತ್ರ. ಹಾಗಾಗಿ ಅಂಥ ಒಂದು ವ್ಯಕ್ತಿತ್ವ ರಾಮಕೃಷ್ಣ ಭಟ್ರದ್ದು. ಹಾಗೆಯೇ 2022-23ರಲ್ಲಿ ಅವರ ಕಾರ್ಯದ ದ್ಯೋತಕವಾಗಿ ಅದರ ಶ್ರೇಷ್ಠತೆಯನ್ನು ತೋರಿಸುವುದಕ್ಕಾಗಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಹಾಗೆಯೇ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಆಮೇಲೆ ಮುಖ್ಯವಾಗಿ ಅವರು ಬರೆದಿರುವ ಪುಸ್ತಕಗಳು ವ್ಯಕ್ತಿ ಚಿತ್ರಣ, ಸ್ಥಳಚರಿತ್ರೆ, ಶೈಕ್ಷಣಿಕ, ಕೈಪಿಡಿ ತರಬೇತಿ ಮುಂತಾದ ಕೃತಿಗಳನ್ನು ಈಗಾಗಲೇ ಅವರು ರಚಿಸಿ ಜನರಿಗೆ ತಲುಪಿಸಿದ್ದಾರೆ. ಹಾಗೆ ಅವರು ಇತ್ತೀಚೆಗೆ ನಿವೃತ್ತಿಗೊಂಡಾಗ ಅವರ ಅಭಿನಂದನಾ ಕಾರ್ಯಕ್ರಮವನ್ನು ಊರವರೆಲ್ಲ ಸೇರಿ ಸಂಭ್ರಮದಿಂದ ಮಾಡಿದರು. ಆ ದಿನ ಅವರಿಗೊಂದು ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಿದ್ದಾರೆ. ಅದು ಅಕ್ಷರ ತೇರಿನ ಸಾರಥಿ ಅಂತ ಹೇಳುವ ಅಭಿನಂದನಾ ಗ್ರಂಥವನ್ನು ಕೂಡ ಅವತ್ತು ಸಮರ್ಪಿಸಿದ್ದಾರೆ. ಸೊ ಇಂಥ ಒಬ್ಬ ವ್ಯಕ್ತಿ ನಮ್ಮೊಡನೆ ಇದ್ದಕ್ಕೂ ಭಾಳ ಆತ್ಮೀಯ ಸ್ನೇಹಿತರು ಅವರು. ಈ ಒಂದು ಕೃತಿಯನ್ನು ಹೊಸದಾಗಿ ನಮ್ಮ ಮಡಿಲಿಗೆ ಇವತ್ತು ಹಾಕ್ತಾ ಇದ್ದಾರೆ. ಅದರ ಬಗ್ಗೆ ದಯವಿಟ್ಟು ತಾವು ವೇದಿಕೆಯ ಮೂಲಕ ಹೇಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸುಪ್ರಿಯಾಚಾರ್ ಮತ್ತು ಕೋಟೆಯವರ ಸಂಗೀತ ಕೇಳಲಿಕ್ಕೆ ನನಗೂ ಆಸಕ್ತಿ ಉಂಟು, ಕಾತರ ಉಂಟು. ನಾರಾಯಣರು ನನ್ನ ಬಗ್ಗೆ ಪ್ರೀತಿಯಿಂದ ಗೌರವದಿಂದ ಸ್ವಲ್ಪ ಪರಿಚಯವನ್ನು ಮಾಡಿದರು. ಅವರ ಸೌಜನ್ಯಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಪುಸ್ತಕ ಬಿಡುಗಡೆ ಮಾಡುವ ರಾಧಾಕೃಷ್ಣ ಕಿ ಅವರು. ನನ್ನ ಪುಸ್ತಕದ ವಿಷಯವನ್ನು ಯಾಕೆ ಬರದೆ ಅಂತ ಮಾತ್ರ ಹೇಳೋದು ನಾನು. ಆಮೇಲೆ ಅವರು ಮಾತಾಡ್ತಾರೆ. ಮತ್ತು ರಾಧಾಕೃಷ್ಣರು ಶೈಕ್ಷಣಿಕವಾದ ಒಳನೋಟಗಳನ್ನು ಕೊಡುವ, ಅವರು ಹೇಳೋ ಮಾತುಗಳನ್ನು ಕೇಳುವ ಆಸಕ್ತಿ ನನಗಿದೆ. ಅದರಿಂದ ಅದರ ಬಗ್ಗೆ ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ನಿನ್ನೆ ನನಗೊಂದು ಕನಸು ಬಿತ್ತು ಸರ್. ಅಂದರೆ ಹರಿಶ್ಚಂದ್ರನಿಗೆ ಕನಸು ಬಿದ್ದ ಹಾಗೆ ಅಲ್ಲ ಅದು, ಮತ್ತು ಆಚೆಯವನಿಗೆ ಒಂದು ದೊಡ್ಡ ಕನಸು ಬಿದ್ದಿದೆ, ಅದು ಅಲ್ಲ. ಅದು ಕಾವ್ಯ ಓದಿದರೆ ಗೊತ್ತದೆ. ರಘುವಂಶ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂಥ ಕನಸು ಹರಿಶ್ಚಂದ್ರನಿಗೆ ಬಿದ್ದ ಕನಸು ಅದು ಬೇರೆ. ಮತ್ತು ಕೃಷ್ಣನ ಅವತಾರದಲ್ಲಿ ಒಂದು ಕನಸು ಕಂಸನಿಗೆ ಬಿದ್ದೆ, ಅದೂ ಅಲ್ಲ. ನನಗೆ ಬಿದ್ದದ್ದೇನು ಅಂತೇಳಿದರೆ, ಇದು ಕನಸಲ್ಲ, ಆಲೋಚನೆ ಮಾಡಿದ್ದು. ಅದು ಕನಸಾಯಿತೋ ಆಗ್ತದೋ ಅಂತ ಹೇಳುವಂಥ ಹಿನ್ನೆಲೆಯಲ್ಲ ಬಿದ್ದದ್ದು. ಅಂದರೆ ನನ್ನ ಪುಸ್ತಕದ ತೂಕ ಕಡಿಮೆ ಆಯಿತು, ಬಿಡುಗಡೆ ಮಾಡೋರು ಬಹಳ ದೊಡ್ಡ ತೂಕದವರು, ಎತ್ತರದವರು ಎನ್ನುವ ಕಾರಣಕ್ಕಾಗಿ ಆ ಕನಸು ನನಗೆ. ಸಣ್ಣ ತೂಕದ ಪುಸ್ತಕ ದೊಡ್ಡ ತೂಕದವರು ಬಂದು ಬಿಡುಗಡೆ ಮಾಡೋ ಯೋಗ ನನಗೆ ಬಂತಲ್ಲ ಅಂಥೇಳಿ. ಬಹುಶಃ ಅವರ ತೂಕಕ್ಕೆ ಸಮನಾಗಿ ಪುಸ್ತಕ ಇಲ್ಲ ಎನ್ನುವಂಥ ಒಂದು ಸಣ್ಣ ಅಳುಕು ಕನಸು. ಮೊದಲಾಗಿ ಅವರಲ್ಲಿ ಈ ವಿಚಾರ ನನ್ನ ಅರಿಕೆಗಳನ್ನು ಮಾಡಿಕೊಳ್ತೇನೆ. ಇನ್ನೊಂದು, ಪುಸ್ತಕ ಯಾಕೆ ಬರದೆ ಅಂದರೆ, ನಿನ್ನೆ ಅರವಿಂದ್ ಚಕ್ಕಾಡಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಬರಬೇಕು. ಹೀಗೆ ತುಂಬ ಜನಕ್ಕೆ ಫೋನ್ ಮಾಡಿ ಹೇಳಿದ್ದೇನೆ. ಇಲ್ಲ ನಾನು ಬರ್ತೇನೆ, ತಡ ಆದರೂ ನನಗೆ ಹಾಸನಕ್ಕೆ ಹೋಗಲು ಭಾಷಣ ಮಾಡಲಿಕ್ಕುಂಟು ಅಂತ ಹೇಳಿದರು. ನಾನು ಹೇಳಿದೆ, ಇನ್ನೂ ಭಾಷಣ ಮಾಡೋದು ಬಿಡಲಿಲ್ವ ನೀವು ಅಂತ. ಭಾಷಣ ಮಾಡಿ ಪ್ರಯೋಜನ ಇಲ್ಲ ಅಂತ ಅವರೇ ಹೇಳೋದು ಭಾಷಣದಲ್ಲಿ. ಮತ್ತು ಭಾಷಣ ಮಾಡಲಿಕ್ಕೆ ಹೋಗ್ತೀರಲ್ಲ, ಹಾಗೆಲ್ಲ ಅದು ಕೇಳ್ತಾರ ಇಲ್ಲೋ ಪ್ರಶ್ನೆ ಅಲ್ಲ. ಅಥವಾ ನಾನು ಹೇಳಿದ್ದೆಲ್ಲ ಅದು ಬದಲಾವಣೆಗೆ ಒಳಪಡುತ್ತದೆ, ಸ್ವೀಕರಿಸಲ್ಪಡುತ್ತದೆ ಎನ್ನುವುದಕ್ಕಿಂತಲೂ ಹೆಚ್ಚಿಗೆ ಒಂದು ಹೇಳಬೇಕೆನ್ನೋ ತುಡಿತ ಇರ್ತದಲ್ಲ, ತುಡಿತ ಇದೆ, ನನಗೆ ಅದು ಹಗುರ ಆಗ್ತದೆ ಒಂದು. ಎರಡನೇದಾಗಿ 10 ಜನಕ್ಕೆ ವಿಚಾರಗಳನ್ನು ಹೇಳ್ತಾ ಹೋದಾಗೆ ಕೇಳಿ ಕೇಳಿ, ಓ ಇದು ಸರಿ ಹೌದಲ್ವ, ಇದು ಆಗಬೇಕಲ್ವ, ಓ ಇದು ತಪ್ಪಲ್ವ ಅಂತ ಜನಕ್ಕೆ ಅನಿಸಲಿಕ್ಕೆ ಶುರು ಆದರಲ್ಲ ಬದಲಾವಣೆಗೆ ಒಂದು ಸಣ್ಣ ಪ್ರೇರಣೆ ಸಿಗ್ತದೆ ಅನ್ನುವ ಕಾರಣಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದರು. ಹಾಗೆ ನಾನು ಪುಸ್ತಕವನ್ನು ಏನೋ ಬದಲಾವಣೆ ಮಾಡ್ತಾರೆ ಇದನ್ನು ತಗೊಂಡು ಓದ್ತಾರೆ, ಅದು ಅಲ್ಲಿ ಸರ್ಕಾರಕ್ಕೂ ಅದರ ಸಂದೇಶ ಮುಟ್ಟುತ್ತದೆ ಎಂದು ಯಾವ ಭ್ರಮೆ ನನಗಿಲ್ಲ. ಒಂದು ಸಹೃದಯ ಸ್ನೇಹಿತರು, ಬಂಧುಗಳಲ್ಲಿ ಒಂದು ಅನಿಸಿಕೆಗಳನ್ನು ಒಂದು 3 ದಶಕಗಳ ಕಾಲ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ, ಪ್ರಯೋಗ ಮಾಡಿದ ಹಿನ್ನೆಲೆಯಲ್ಲಿ, ಮಕ್ಕಳಿಗೆ ಪಾಠ ಪುಸ್ತಕವೇ ಶಿಕ್ಷಣ ಅಲ್ಲವೇ ಅಲ್ಲ, 100ಕ್ಕೆ 100 ಅಲ್ಲ, ವ್ಯಕ್ತಿತ್ವಕ್ಕೆ ಪೂರಕವಾಗಿ ಸಮಾಜಮುಖಿಯಾಗಿ ಒಬ್ಬ ವ್ಯಕ್ತಿಯನ್ನು ಬೆಳೆಸಲಿಕ್ಕೆ ಅವನ ಮನೋಭೂಮಿಕೆಯನ್ನು ಹೇಗೆ ಸಿದ್ಧಪಡಿಸಬೇಕು, ಒಂದು ಹೃದಯದಲ್ಲಿ ಏನು ಬಿತ್ತಬೇಕು ಎನ್ನುವಂಥ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಟುಕೊಂಡು ನಾನು ವಾರದಲ್ಲಿ ಒಂದು ತರಗತಿಯನ್ನು ಮಾಡ್ತಾಯಿದ್ದೆ. ನನ್ನ ಗುರುಗಳು
ನನಗೆ ಅನ್ನ ನೀಡಿದವರು ಪೂಜ್ಯ ಖಾವಂದ್ರ ಸಂಸ್ಥೆಯಲ್ಲಿ ದುಡಿಯೋದು. ನನ್ನ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಯಶೋವರಮ್ಮರು ಮಾರ್ಗದರ್ಶನ ಕೊಡ್ತಾಯಿದ್ರು. ಏನು ಇವತ್ತು ವಾರದ ತರಗತಿ ಮಾಡಿದಿರಿ ಅಂತ ಕೇಳ್ತಾಯಿದ್ರು. ಆಗ ಒಂದೊಂದೇ ವಿಷಯವನ್ನು ಹೇಳ್ತಾ ಹೋದೆ. ಹಾಗೆ ಮಾತಾಡ್ತೀನಿ ನೀನು, ಎಲ್ಲ ಒಂದು ಕಡೆಯಲ್ಲಿ ಮೂಲೆಯಲ್ಲಿ ಬರೆದಿಟ್ಕೋ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿದೆ. ಒಂದು ಕ್ಲಾಸ್ ಅಂತ ಹೇಳಿದರೆ ಅದು 40 ನಿಮಿಷದ ಕ್ಲಾಸ್ ಮಾಡ್ತಾಯಿದ್ದೆ ನಾನು. ಅಂದರೆ ಒಬ್ಬ ವ್ಯಕ್ತಿ ಮಾತಾಡ್ತಾನೆ, ಇನ್ನೊಬ್ಬನ ಜೊತೆ ಬೆರೆತುಕೊಳ್ತಾನೆ, ಇನ್ಯಾವುದೋ ಒಂದು ಅಪರಿಚಿತ ಸನ್ನಿವೇಶಕ್ಕೆ ಹೋಗ್ತಾನೆ, ತನ್ನ ಬಾಲ್ಯದಿಂದ ರೂಢಿಸಿಕೊಂಡ ವ್ಯಕ್ತಿತ್ವ ಇರ್ಬೋದು, ಅಥವಾ ಪೋಷಕರಿಂದ ಬೆಳೆದುಕೊಂಡಂತಹ ಒಂದು ವ್ಯಕ್ತಿತ್ವ ಇರ್ಬೋದು. ಇದೆಲ್ಲವ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವ ಇತರರೊಂದಿಗೆ ಮುಖಾಮುಖಿ ಆಗ್ತದೆ, ಸಮಾಜದೊಂದಿಗೆ ಅದು ತೆರೆದುಕೊಳ್ಳಲ್ಪಡ್ತದೆ. ಆಗ ಒಂದು ಸಂಬಂಧಗಳಲ್ಲಿ ಏರುಪೇರು ಆಗ್ತದೆ. ಕೆಲವು ಧನಾತ್ಮಕವಾಗಿರ್ಬೋದು, ನಕಾರಾತ್ಮಕವಾಗಿರ್ಬೋದು. ಕೊನೆಗೆ ತನಗೇ ನಿರಾಶೆ ಆಗ್ಬೋದು, ಮಾತನಾಡಿದವನೇ ನಿರಾಶೆ ಆಗ್ಬೋದು, ಅಥವಾ ಮಾತನಾಡ್ತಾ ಇತರರಿಗೆ ನಿರಾಶೆ ಆಗ್ಬೋದು, ಇದು ನೋವು ಆಗಬಹುದು. ಅಂತಹ ಒಂದು ಮಾನವೀಯತೆ, ಮನೋವೈಜ್ಞಾನಿಕ, ಶೈಕ್ಷಣಿಕ ಎಲ್ಲದರ ಹಿನ್ನೆಲೆಯಲ್ಲಿ ಸಣ್ಣ ಸಣ್ಣ ವಿಚಾರಗಳಿಟ್ಕೊಂಡು ನಾನು ತರಗತಿಯನ್ನು ಮಾಡ್ತಾ ಇದ್ದದ್ದು. ಮಾತಾಡೋದು ಹೇಗೆ, ಮಾತಿನಲ್ಲಿರುವ ಅಡೆತಡೆಗಳು ಏನು, ಅದರ ವಿಧಗಳು ಏನು, ಮಾತಿನ ಪರಿಣಾಮ ಏನು, ಎದುರು ಮಾತನಾಡುವ ಮತ್ತು ನೀನು ಮಾತನಾಡುವ, ಹಾಗೆಂತ ಸಮಸ್ಯೆ ಬಂದಾಗ ಅಥವಾ ಸವಾಲುಗಳು ಬಂದಾಗ ಬಗೆಹರಿಸುವುದು ಹೇಗೆ. ತುಂಬ ಸಾರಿ ನಾವು ನಮ್ಮ ಸಮಸ್ಯೆಗಳೆಲ್ಲ ಹೊರಗಿದೆ ಅಂತ ತಿಳ್ಕೊಂಡು ಬಿಡ್ತೇವೆ, ಹಾಗೇ ವರ್ತಿಸ್ತೇವೆ. ಆ ಸಮಸ್ಯೆಗಳು ನನ್ನಲ್ಲೇ ಇದೆ, ನನಗೇ ಅದರಲ್ಲಿ ಪರಿಹಾರ ಕೊಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಎನ್ನುವುದನ್ನು ನಾವು ಕಂಡುಕೊಳ್ಳೋದೇ ಇಲ್ಲ. ಮಕ್ಕಳಿಗೆ ಚಿಕ್ಕಂದಿಲೆಂದರೆ ಪ್ರೌಢಶಾಲೆಯಿಂದಲೇ ಈ ಮಕ್ಕಳಿಗೆ ಸಣ್ಣ ಸಣ್ಣ ವಿಷಯನ ಹೇಳುತ್ತಾ ಒಂದು ಮನೋಭೂಮಿಕೆಯನ್ನು ಸಿದ್ಧಗೊಳಿಸಬೇಕು, ಜಗತ್ತನ್ನು ನೋಡೋ ದೃಷ್ಟಿಕೋನ ಬದಲಾಯಿಸಬೇಕು, ಎದುರಾಗೋ ಸವಾಲಿಗೆ ಮಕ್ಕಳು ತಯಾರಾಗಬೇಕು. ಕೇವಲ ಅಂಕ ಅದು SSLC ಪಾಸಾಗಿ ಮುಗಿದೋಗ್ತದೆ, ಅದು 2 ದಿವಸ ಗೋಡೆಯೆಲ್ಲೋ ಫ್ಲೆಕ್ಸಿಯೆಲ್ಲೋ ಇರ್ತದೆ, ಅಥವಾ ಶಾಲೆಯಲ್ಲಿ ವಾರ್ಷಿಕೋತ್ಸವ ಒಂದು ಮಾಲೆ ಹಾಕುವಲ್ಲಿ ಮುಗಿದೋಗ್ತದೆ. ಆ ಮುಂದೆ ಏನು ಎನ್ನುವಂಥ ಬದುಕಿನ ಅಂಗಳಕ್ಕೆ ಬರುವಾಗ ಅವನ ಸರ್ಟಿಫಿಕೇಟ್ ಉಪಯೋಗಕ್ಕೆ ಬೀಳೋದಿಲ್ಲ. ಆಗ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟು ನಮ್ಮನ್ನು ನಾವು ನಿರ್ವಹಣೆ ಮಾಡುವ ಹಿನ್ನೆಲೆಯಲ್ಲಿ ಹಲವಾರು ವಿಚಾರಗಳನ್ನು ನಾನು ಮಕ್ಕಳಿಗೆ ಹೇಳಿದ್ದನ್ನು ನಾನು ಅದರಲ್ಲಿ ದಾಖಲಿಸಿದ್ದೆ. ಆ ದಾಖಲಿಸಿದ ವಿಚಾರವನ್ನು ಸಣ್ಣ ಸಣ್ಣ ಲೇಖನಗಳ ರೂಪದಲ್ಲಿ ಪ್ಲೀಸ್ ಸ್ವಲ್ಪ ಗಮನಿಸಿ ಎನ್ನುವ ಟೈಟ್ಲ್ ಕೊಟ್ಟು ಅದನ್ನು ಪುಸ್ತಕ ರೂಪದಲ್ಲಿ ಮಾಡಿದ್ದು ನಾನು. ಸುದ್ದಿ ಬಿಡುಗಡೆಯವರು ಕೇಳಿದರು, ಏನಾದರೂ ಒಂದು ಲೇಖನ ಕೊಡಿಂದ. ಏನಕ್ಕೆ ಬರಿಬೇಕು, ನಾನು ಹೇಳ್ತಾ ಇರೋದನ್ನೇ ಕೊಡ್ತೇನೆ ಅಂತೇಳಿ ಅವರಿಗೆ ಕೊಟ್ಟೆ. ಬೆಳ್ತಂಗಡಿ ತಾಲೂಕಿನ ಸುದ್ದಿ ಬಿಡುಗಡೆಯವರು ಸುಮಾರು 1.5 ವರ್ಷದ ಅದರ ಅಂಕಣದ ರೂಪದಲ್ಲಿ ಪ್ರಕಟಿಸ್ತಾ ಇದ್ದರು. ಈ ಸಂದರ್ಭದಲ್ಲೆಲ್ಲ ನಾನು ಅವರಿಗೆ ಆಭಾರ ಮನ್ನಣೆಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರೀತಿ ಬಂಧುಗಳೇ, ಶಿಕ್ಷಣದ ಹಿನ್ನೆಲೆಯಲ್ಲಿ ನಾನು ಕಂಡುಕೊಂಡ ಹಾಗೆ ನಿನ್ನೆ ಮೊನ್ನೆ ಒಂದು ಸಮೀಕ್ಷೆಯ ಆಧಾರದಲ್ಲಿ ನಾನು ಹೇಳುವಂಥದ್ದು, ಮೊಬೈಲ್ ಬಳಸಿಕೊಳ್ಳಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ 94% ಜನಕ್ಕೆ ಗೊತ್ತಿದೆ ಅಂತ. ಅಷ್ಟು ಫ್ಯಾಮಿಲಿಗಳಲ್ಲಿ ಮೊಬೈಲ್ ಇದೆ, ಸ್ಮಾರ್ಟ್ಫೋನ್ ಇದೆ. ಆದರೆ 60% ಮೇಲೆ ಅದನ್ನು ಶೈಕ್ಷಣಿಕವಾಗಿ ಬಳಸಿಕೊಳ್ಳುವುದಕ್ಕೆ ಗೊತ್ತಿಲ್ಲ ಅಂತ ಸಮೀಕ್ಷೆಯನ್ನು ಹೇಳ್ತಾ ಇದ್ದಾರೆ. ಸುಮಾರು ನಮ್ಮ ರಾಜ್ಯದಲ್ಲಿ 47,000ಕ್ಕಿಂತ ಅಧಿಕ ಸರ್ಕಾರಿ ಶಾಲೆಗಳಿದೆ, 6,000ಕ್ಕಿಂತ ಅಧಿಕ ಅನುದಾನಿತ ಶಾಲೆಗಳಿವೆ, 17,000ಕ್ಕಿಂತ ಅಧಿಕ ಅನುದಾನ ರಹಿತ ಅಂದರೆ ಆಂಗ್ಲ ಮಾಧ್ಯಮ ಶಾಲೆಗಳಿವೆ. ಅದರ ಬೆನ್ನಿಗೆ ಒಂದು ವರದಿ ಬಂತು. ಇದು ಎಜುಕೇಷನ್ ಮಿನಿಸ್ಟ್ರಿ ಹೇಳಿದಂತಹ ವಾರ್ತೆ. ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ಶಾಲೆಯಲ್ಲಿ 1 ತಪ್ಪಿದರೆ 2 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದರು. ಹಾಗಿದ್ದರೆ ಪಾಠ ಮಾಡೋದು ಯಾರು? ಅದಕ್ಕೆ ತಮಾಷೆಯಾಗಿ ಕೃಷ್ಣಶಾಸ್ತ್ರಿಗಳು ಹೇಳ್ತಾ ಇದ್ದರು, ಮೇಷ್ಟ್ರುಗಳು ಶಾಲೆಗೆ ಹೋಗದೇ ಇದ್ದರೆ ಮಕ್ಕಳು ಚೆನ್ನಾಗಿ ಪಾಠ ಕಲಿತಾರೆ, ಏನು ಮಂಡೆ ಬಿಸಿ ಮಾಡಬೇಡಿ ನೀವು ಪೋಷಕರೇ ಅಂತ ಹೇಳ್ತಾಯಿದ್ರು. ನನಗೆ ಅದೆಲ್ಲ ನೆನಪಾಯಿತು. ಇರಲಿ, ಮೊನ್ನೆ 286 ಪಬ್ಲಿಕ್ ಶಾಲೆಗಳಾಗಿ ಮಾರ್ಪಡಿಸಿದರು. ಈಗ ಮತ್ತೆ ಪುನಃ ಹೇಳಿದ 500 ಶಾಲೆಗಳನ್ನು ಅಪ್ಗ್ರೇಡ್ ಮಾಡ್ತೇವೆ ಅಂತ ಪಬ್ಲಿಕ್ ಶಾಲೆಗಳಾಗಿ. ಒಂದು ಕನ್ನಡ ಶಾಲೆ ಬೆಳೆಸುವುದು ಹೇಗೆ, ಕನ್ನಡ ಭಾಷೆಯನ್ನು ಬೆಳೆಸುವುದು ಹೇಗೆ, ಕಲಿಸುವ ವ್ಯವಸ್ಥೆ ಬೆಳೆಸುವುದು ಹೇಗೆ, ಕಲಿಕಾ ವ್ಯವಸ್ಥೆಯನ್ನು ಉದ್ಧರಿಸುವುದು ಹೇಗೆ, ಒಂದು ವಿಷಯವನ್ನು ಮಾತಾಡಲಿಲ್ಲ.
ಸುಮಾರು 6158 ಸರ್ಕಾರಿ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ ಅಂತ ಹೇಳಿದರು ಸರ್. 1.38 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 6000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಒಬ್ಬರೇ ಶಿಕ್ಷಕರು ಇರುವುದು ಅಂತ ಹೇಳಿದರು. ನಮ್ಮದೇ SDM ಶಾಲೆಗಳಲ್ಲಿ 7 ಪ್ರಾಥಮಿಕ ಶಾಲೆಗಳಿದೆ, ಒಬ್ಬೊಬ್ಬರೇ ಶಾಲೆ ಮಾಸ್ಟರ್ಗಳಿರುವುದು, ಅನುದಾನಿತ ಶಾಲೆ. ಹತ್ತಿರದಲ್ಲೇ ಒಂದು ಗೌರ್ಮೆಂಟ್ ಶಾಲೆ ಇದೆ, ಅಲ್ಲಿ ಒಬ್ಬರೇ ಇರುವುದು. ನಿನ್ನೆ ಒಂದು ಶಾಲೆಗೆ ಹೋದೆ, 9 ಶಿಕ್ಷಕರು ಇರಬೇಕು, 3 ಮೇಷ್ಟ್ರುಗಳಿರೋದು. ಮೇಷ್ಟ್ರುಗಳಿಲ್ಲ ಅಂತಲ್ಲ, ಎಲ್ಲ ದುಡ್ಡು ಹಾಕಿ ಊರಿನವರು ಗೆಸ್ಟ್ ಟೀಚರ್ಸ್ಗಳು ಅಂತೇಳಿ ಇದ್ದಾರೆ. ನಾನು ನಿಮಗೆ ಇದನ್ನು ಅಂಕಿಅಂಶಗಳು ಯಾಕೆ ಹೇಳ್ತೇನೆ ಅಂದರೆ, ಕೊನೆಯ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸಲಿಕ್ಕಿದ್ದೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಬದಿಯಲ್ಲಿ ನಾನು ಇದು ಪ್ರೌಢಶಾಲೆಗೆ ಬರಲಿಲ್ಲ, ಪ್ರೌಢಶಾಲೆಯ ಸ್ಥಿತಿಗತಿ ಇದಕ್ಕೇನೆ ಒಳೆದಿಲ್ಲ. ಅಂಕಿಅಂಶದ ಪ್ರಕಾರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಸುಮಾರು 58% ಮಕ್ಕಳಿಗೆ ಸಾಮಾನ್ಯ ಕನ್ನಡ ಓದು ಬರವಣಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. SSLC ವಿದ್ಯಾರ್ಥಿಗಳಿಗೆ ಒಂದು ನಾಟಕ ಓದಿ, ಒಂದು ಸರಳ ಪದ್ಯ ಓದಿ ಅಂತೇಳಿ ಅವರಿಗೆ ಬರೋದಿಲ್ಲ. ಬರೀಲಿಕ್ಕೆ ಈಗ ಗೊತ್ತಿದೆ ಅಂತ ಕೇಳಿವೆ, ಅದಕ್ಕಿಂತ ಜಾಸ್ತಿ ಉಂಟು. ಇದು NCERT ಅವರು ಹೇಳಿದ್ದೇ ಅಂಕೆ ಸಂಖ್ಯೆಗಳನ್ನು ಹೇಳೋದು ನಾನು. ಮತ್ತು NAS ಅಂತ ನ್ಯಾಷನಲ್ ಅಕ್ರೆಡಿಟೇಷನ್ ಟೆಸ್ಟ್ ಮಾಡ್ತಾರೆ, ಕ್ವಾಲಿಟಿ ಟೆಸ್ಟ್ ಮಾಡುವಂತಹ ಸಮೀಕ್ಷಾ ವರದಿಯಲ್ಲೇ ಹೇಳಿದ್ದಿದ್ದು. ಇದು ಆಂಗ್ಲ ಮಾಧ್ಯಮಕ್ಕೂ ಸೇರಿ ಹೇಳೋದು. ಕನ್ನಡ ಮಾಧ್ಯಮ ಚೆನ್ನಾಗಿಲ್ಲ, ಆಂಗ್ಲ ಮಾಧ್ಯಮ ಚೆನ್ನಾಗಿ ಉಂಟು ಅಂತ ಹೇಳುವುದಕ್ಕೆ ಯಾವುದೇ ರೀತಿಯ ಅಂಕಿಅಂಶಗಳಿಲ್ಲ, ಆಧಾರಗಳಿಲ್ಲ. ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ. ಅಂತಹ SSLC ವಿದ್ಯಾರ್ಥಿಗಳು 60, 70, 80% ಅಂಕ ತೆಗೆದು ಪಾಸ್ ಆಗ್ತಾರೆ, PUCಗೆ ಬರ್ತಾರೆ ಅಂತ ಹೇಳಿದರು. ಇರಲಿ, ಅದೇ ಅಂಕಿಅಂಶದ ಮುಂದುವರಿಕೆ ಭಾಗವಾಗಿ ಹೇಳೋದಾದರೆ, ಇವತ್ತು 84% ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ಹೆದರಿಕೊಂಡಿದ್ದಾರೆ ಅಂತ ಹೇಳಿದರು. ಪರೀಕ್ಷಾ ಭಯ. ಮೊನ್ನೆ ಕುಳಿತು ಹೇಳಿದರು, 3 ಹಂತದ ಪರೀಕ್ಷಾ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಲಾಗುವುದು ಅಂತ ಹೇಳಿದರು. ಆಶ್ಚರ್ಯ ಆಗ್ತದೆ. ಒಂದು ಪರೀಕ್ಷೆ, SSLC ಪರೀಕ್ಷೆಯನ್ನು 3 ಸುತ್ತಿನ ರಕ್ಷಣಾ ವ್ಯವಸ್ಥೆಯಲ್ಲಿ ಜರುಗುತ್ತದೆ ಅಂತ ಹೇಳಿದರೆ ಇದು ಯುದ್ಧವೋ ದೇವರಿಗೆ ಗೊತ್ತು. ಯೋಚನೆ ಮಾಡಬೇಕು. 84% ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಮತ್ತೊಂದು ಪಾಯಿಂಟ್ಗಳನ್ನು ಅದರಲ್ಲಿ ಹೇಳಿದರು, ಅಂಶವನ್ನು ಹೇಳಿದರು. 7.8 ವಿದ್ಯಾರ್ಥಿಗಳು, ಅದು ಪ್ರಾಥಮಿಕ 5ನೇ ತರಗತಿಯಿಂದ ಮೇಲ್ಪಟ್ಟು SSLCವರೆಗಿನವರ ಅಂಕಿಅಂಶದಲ್ಲಿ ಹೇಳಿದ್ದು, 7.8 ವಿದ್ಯಾರ್ಥಿಗಳು 100ರಲ್ಲಿ ಅವರು ಮಾನಸಿಕ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ ಅಂತ ಹೇಳಿದರು. ಯೋಚನೆ ಮಾಡಿ. ಅದರಲ್ಲಿ 2 ವಿದ್ಯಾರ್ಥಿಗಳು, 7.8 ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳು, ಶೇಕಡಕ್ಕೆ ನೀವು ಗುಣಿಸಿಕೊಳ್ಳಿ, ವಿದ್ಯಾರ್ಥಿಗಳು ತೀವ್ರವಾದ ಮನೋರೋಗಿಗಳಾಗಿದ್ದಾರೆ ಅಂತ. ಅವರನ್ನು ಆಸ್ಪತ್ರೆಗೆ ಸೇರಿಸಬೇಕಷ್ಟೇ, ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ. ಯೋಚನೆ ಮಾಡಬೇಕು. ನಾವು ಮಗುವಿಗೆ ಶಿಕ್ಷಣ ಕೊಡ್ತಾ ಇದ್ದೇವೋ ಅಥವಾ ಶಿಕ್ಷಣದಿಂದ ಮಗು ಏನಾಗ್ತಾ ಇದೆ ಅಂಥೇಳಿ. ಪರೀಕ್ಷೆಯ ಹಿನ್ನೆಲೆಯ, ಅಂಕದ ಹಿನ್ನೆಲೆ, ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಜೀವನ ಶಿಕ್ಷಣ ಕೊಡಬೇಕು ಅಂಥೇಳಿ ಸ್ಪರ್ಧೆಗೆ ತಯಾರು ಮಾಡ್ತಾ ಅತ್ತ ಸ್ಕಿಲ್ಲೂ ಇಲ್ಲ, ಇತ್ತ ಮಾನವೀಯ ಕೌಶಲ್ಯಗಳೂ ಇಲ್ಲ. ಅಂಕವೇ ಪ್ರಧಾನವಾಗಿ ಮೂಡುತ್ತಿರುವ ಈ ಸನ್ನಿವೇಶದಲ್ಲಿ ಭಾಷೆ ಇಲ್ಲ. ತುಳುವಿನಲ್ಲಿ ಹೇಳಿದ ಹಾಗೆ ಭಾಷೆನೇ ಇಜ್ಜಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಇದನ್ನು ನಾನು 30 ವರ್ಷದಿಂದ ಹಂತವಾಗಿ ಗಮನಿಸುತ್ತಾ ಕೆಳ ಹಂತಕ್ಕೆ ಹೋಗ್ತಾ ಇದೆಯಲ್ಲ. ಇದು ಅಲ್ಲ, ಅದು ಆಗಬೇಕು. ಅದು ಆದರೆ ಸಾಗುವುದಿಲ್ಲ, ಇದು ಆಗಬೇಕು. ಇದು ಅಲ್ಲ, ಅದು ಅಲ್ಲ, ಮತ್ತು ಯಾವುದು ಎನ್ನುವ ಹುಡುಕುವ ಒಂದು ನೆಲೆಯಲ್ಲಿ ನಾನು ಕಂಡುಕೊಂಡಂಥ ಒಂದು ಸಣ್ಣ ವಿಚಾರಗಳನ್ನು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕೆನ್ನುವಂತಹ ಆಸೆಯಿಂದ ನನ್ನ ಮಕ್ಕಳಿಗೆ ನಾನು ಆ ಸಣ್ಣ ಒಂದು ಹೆಡ್ಡಿಂಗಿನಲ್ಲಿ ನಾನು ತರಬೇತಿಯನ್ನು ಕೊಟ್ಟುಕೊಂಡು ಬಂದೀನಿ. ಇವತ್ತೂ ಕೂಡ ನನ್ನ 15 ವರ್ಷಗಳ ಹಿಂದೆ ಒಬ್ಬ ವಿದ್ಯಾರ್ಥಿ ಲೋಕೇಶ್ ಎನ್ನುವ ಫೋನ್ ಮಾಡಿದ, ಹೇಳಿದೆ, ಸರ್ ಇವತ್ತು ನಿಮ್ಮ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀರಿ, ನನಗೆ ತುಂಬ ಸಂತೋಷ ಆಯಿತು, ಪ್ಲೀಸ್ ಗಮನಿಸಿ ಸರ್, ನಾನು ಒಳ್ಳೆಯ ಒಬ್ಬ ಪತ್ರಿಕೋದ್ಯಮಿ ಅಂತ ನನ್ನ ಮ್ಯಾನೇಜರಿಂದ ಶಾಬಾಸ್ ಪಡ್ಕೊಂಡಿದ್ದೇನೆ. ಕಾರಣ ಏನು ಅಂತ ಹೇಳಿದರೆ ನನ್ನ ವ್ಯಕ್ತಿತ್ವಕ್ಕಾಗಿ ಅಂತ ಹೇಳಿದರು, ಅಂಕಕ್ಕಾಗಿ ಅಲ್ಲ ಅಂತ ಹೇಳಿದ.
ಪ್ಲೀಸ್ ಗಮನಿಸಿ, ಇದಕ್ಕಿಂತ ದೊಡ್ಡ ಉಡುಗೊರೆ ನನಗೆ ಬೇಕಾಗಿಲ್ಲ. ಹಾಗಾಗಿ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಕೊರತೆಗಳೇ ಜಾಸ್ತಿ ಇರೋದು. ಎಲ್ಲ ನಮ್ಮ ಮಕ್ಕಳು ಒಳ್ಳೆಯ ಅಂಕ ತೆಗೆದು ಪಾಸಾಗ್ತಾ ಇದ್ದಾರೆ, ಯಾರೂ ಕೂಡ ಒಳ್ಳೆಯ ವ್ಯಕ್ತಿಗಳಾಗಿ ವ್ಯಕ್ತಿತ್ವದ ಉಳ್ಳವರಾಗಿ ಬೆಳೀತಾ ಇಲ್ಲೋ ಅನ್ನುವಂಥ ಖೇದ, ನಿರಾಸೆ ಮತ್ತು ನೋವಿನ ಹಿನ್ನೆಲೆಯಲ್ಲಿ ಪುಸ್ತಕ ರೂಪದಲ್ಲಿ ನಾನು ಮಾಡಿದ್ದು ಇವತ್ತು ಅದು ಬಿಡುಗಡೆ ಆಗ್ತಾ ಇದೆ. ಅದರ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಶೈಕ್ಷಣಿಕದ ಹಿನ್ನೆಲೆಯಲ್ಲಿ ಇವತ್ತು ಮೊನ್ನೆ ಪ್ರಭಾಕರ ಶಿಶಿಲರು ಹೇಳಿದರು 10ನೇ ತರಗತಿಯವರ ಶಿಕ್ಷಣ ರಾಷ್ಟ್ರೀಕರಣಗೊಳಿಸಿ ಅಂತೇಳಿ. ಆ ಧ್ವನಿಯನ್ನು 1992-93ರಲ್ಲಿ ಡಾಕ್ಟರ್ ಸುಕುಮಾರ ಗೌಡರು, ಕೃಷ್ಣಶಾಸ್ತ್ರಿಗಳು, ಮಹಾಬಲೇಶ್ವರರಾವ್ ಉಡುಪಿಯವರು ದೊಡ್ಡ ಶೈಕ್ಷಣಿಕ ಸಮ್ಮೇಳನ ಉಡುಪಿ ಮಣಿಪಾಲದಲ್ಲಿ ಆಗಿತ್ತು BEd ಕಾಲೇಜಿನಲ್ಲಿ. ಆವಾಗ ಅವರು ಪ್ರತಿಪಾದಿಸಿದ್ದಾರೆ, ಆವಾಗ SSLC ಅವರಿಗೆ ರಾಷ್ಟ್ರೀಕರಣ ಶಿಕ್ಷಣ ನೀತಿ ತರಬೇಕು, ಸಮಾನ ವ್ಯವಸ್ಥೆ ಇರಬೇಕು, ಸಮಾನ ಭಾಷಿಕ ನೆಲೆ ಶಿಕ್ಷಣ ಕೊಡಬೇಕು ಅಂತ ಹೇಳಿದರು. ಅವಾಗಲೇ ಗುರುತಿಸಿ ಘೋಷಣೆ ಮಾಡಿದಂಥ ವ್ಯಕ್ತಿಗಳು ಕೆಲವರು ಅಳಿದಿದ್ದಾರೆ, ಕೆಲವರು ಮೂಲೆ ಸೇರಿದ್ದಾರೆ. ಯಾಕೆಂದರೆ ಅವರು ಯಾವತ್ತೂ ಶಿಕ್ಷಣ ಇಲಾಖೆಗಾಗಲಿ ಶೈಕ್ಷಣಿಕ ಕ್ಷೇತ್ರಕ್ಕಾಗಿ ಬೇಕಾಗಿಲ್ಲದವರಾಗಿದ್ದಾರೆ, ಇವತ್ತು ಅಸ್ಪೃಶ್ಯರಾಗಿದ್ದಾರೆ. ಸುಕುಮಾರಗೌಡರು ನಮ್ಮ ಮುಂದೆ ಇದ್ದಾರೆ. ಯಾಕೆ ಇದನ್ನೆಲ್ಲ ಹೇಳೋದು ಅಂತ ಹೇಳಿದರೆ ನನಗೆ ಹಗುರ ಆಗ್ತದಲ್ಲ ಎನ್ನುವ ಕಾರಣಕ್ಕಾಗಿ. ಹಾಗಾಗಿ 10 ಜನ ನಿಮ್ಮಂಥ ಸಹೃದಯ ಮುಂದೆ ಈ ವಿಚಾರವನ್ನು ಹೇಳಿದರೆ ಹೌದಲ್ಲ ಇದು 10 ಜನ ಹೇಳಿದರೆ ಇದು ಸರಿ ಅಂತ ಅನ್ನಿಸ್ತದೆ ನಮಗೆ ಅಲ್ವಾ. ಆ ಸರಿ ಎನ್ನುವುದು ನಿಧಾನಕ್ಕಾದರೂ ಆಗ್ತದೆ ಎನ್ನುವಂಥ ಆಶಾಭಾವನೆಯಿಂದ ನಿಮ್ಮೆಲ್ಲರ ಮುಂದೆ ಈ ಪುಸ್ತಕವನ್ನು ತೆರೆದಿಡಬೇಕೆನ್ನುವಂಥ ಆಸೆ ನನಗಿತ್ತು. ವಸಂತ ಶೆಟ್ಟರು ನಾವು ಒಂದೇ ಬೆಂಚಿನಲ್ಲಿ ಓದಿದವರು ಎನ್ನುವ ಕಾರಣಕ್ಕಾಗಿ ಅವರ ಸವಾಲನ್ನು ತೆಕ್ಕೊಂಡ್ರು. ಹಿರಿಯರು, ವಿದ್ವಾಂಸರು, ಬಹಳ ಸಹೃದಯಶೀಲವಂತ, ನಮ್ಮದೇ ಸಂಪಾಜ ಕಲ್ಲಗುಂಡಿಯಲ್ಲಿ ಹುಟ್ಟಿ ಬೆಳೆದಂಥವರು, ಪೆರಾಜೆಯಲ್ಲಿ ಬೆಳೆದವರು. ಅಂತಹ ಈ ನೆಲದ ಮಣ್ಣಿನ ಸತ್ವವನ್ನು, ಸಾರವನ್ನು ಹೀರಿ ಬೆಳೆದವರು, ಅದೇ ನೆಲಮೂಲದ ಸಂಸ್ಕೃತಿಯಲ್ಲಿ ಈಗಲೂ ಇದ್ದಾರೆ ಅವರು. ಅಂಥವ್ರನ್ನ ಬಿಡುಗಡೆಗೊಳಿಸುವುದರಿಂದಾಗಿ ಆ ಪುಸ್ತಕ ಅವರ ಎತ್ತರಕ್ಕೆ ಅದು ಕಿರಿದಾಯಿತು, ತೂಕ ಕಮ್ಮಿ ಎನ್ನುವಂಥದ್ದನ್ನು ಮತ್ತೊಮ್ಮೆ ಉಲ್ಲೇಖಿಸಿ ನಿಮಗೆಲ್ಲ ವಂದನೆಗಳು ಸಲ್ಲಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತೇವೆ. ನಮಸ್ಕಾರ. ವಿಶೇಷವಾಗಿ ಮಾತಾಡಿದ್ದೀರಿ. ಬಹುಶಃ ರಾಮಕೃಷ್ಣ ಭಟ್ರು ಹೇಳಿದ್ದು ಎಷ್ಟು ಸತ್ಯ ಅಂತ ಹೇಳಿದರೆ, 2 ವರ್ಷಗಳ ಹಿಂದೆ IAS ಮಕ್ಕಳಿಗೆ ತರಬೇತಿ ಕೊಡಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ನಾನು. 100 ಮಕ್ಕಳಿದ್ದರು. ಅವರಲ್ಲಿ ಒಂದು ಕ್ವಶನ್ ಕೇಳಿದೆ, ವಾಟ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪ್ಲಾಟೋ ಆ್ಯಂಡ್ ಅರಿಸ್ಟಾಟಲ್ ಅಂತ. ಕಾಮನ್ ಆಗಿರೋದು ಅರಿಸ್ಟಾಟಲ್ ಮತ್ತು ಪ್ಲಾಟೋನ ಒಂದು ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ ಅಂತ ಉಂಟು ಅಂತ. ಇವರು ಹೇಳಿದ ಹಾಗೆ ಇಲ್ಲಿಂದ ಅದು ಬೆಳೆದಿದ್ದರೆ ಅದು ಎಲ್ಲಿ ಬರ್ತದೆ? ಇಂಥ ಸೀರಿಯಸ್ನೆಸ್ ಇಲ್ಲದ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತು ಇದ್ದೇವೆ ಅಂದರೆ ಯಾವ ರೀತಿ ಅಧಿಕಾರಿಗಳಿರ್ಬೋದು ಅಂತ ಮತ್ತೆ. ಆದರೆ ಇದು ಸತ್ಯವನ್ನು ಬಿಚ್ಚಿಡುವಂಥದ್ದು. ನಮ್ಮ ಈ ಕಾರ್ಯಕ್ರಮದಲ್ಲಿ ಬೆಳ್ಳಾರಿಯ ಪೊಲೀಸ್ ಸ್ಟೇಷನ್ನ SI ಈರಯ್ಯ ಅವರಿದ್ದಾರೆ. ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಲವುಳ್ಳವರು. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮುಂದೆ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕಿದ್ದಾರೆ ಹಿರಿಯ ಶಿಕ್ಷಣ ತಜ್ಞ. ಬಹುಶಃ ಭಾಳಷ್ಟು ಜನಕ್ಕೆ ಅವರು ಪೆರಾಜಿಯವರು ಅಂತ ಗೊತ್ತಿಲ್ಲ. ಬ್ಯಾಂಗ್ಳೂರಿನಲ್ಲೇ ಇರುವವರು, ಬ್ಯಾಂಗ್ಳೂರಿನಲ್ಲೇ ಇದ್ದುಕೊಂಡಿರುವವರು ಅನ್ನುವಂಥ ಮಾಹಿತಿ. ನಾವು ಈ ಸಣ್ಣ ಊರಿಂದ ಹೋದಂಥ ಒಂದು ದೊಡ್ಡ ಪ್ರತಿಭೆ KE ರಾಧಾಕೃಷ್ಣರು. ಸಣ್ಣ ಊರಿಂದ ಹೋದಂಥ ದೊಡ್ಡ ಪ್ರತಿಭೆ, ರಾಷ್ಟ್ರಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಒಬ್ಬ ಶಿಕ್ಷಣ ತಜ್ಞ. ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ ನೇಮಕಗೊಂಡು ಅಲ್ಲೇ ಪ್ರಾಂಶುಪಾಲರಾಗಿ ಭಾಳ ಅದ್ಭುತ ಶೈಕ್ಷಣಿಕ ಕೆಲಸವನ್ನು ನಿರ್ವಹಿಸಿದವರು. ಅಲ್ಲಿ ಕೆಲಸ ಮಾಡಿದ ನಂತರ ಸುರಾನ ಕಾಲೇಜಿನಲ್ಲಿ ಕೂಡ ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಬಹುಶಃ ಅವರು ಯಂಗೆಸ್ಟ್ ಪ್ರೊಫೆಸರ್ ಅನ್ನೋದನ್ನು ನಾನು ಕಿವಿಯಲ್ಲಿ ಕೇಳಿದೆ. ಆ ಒಂದು ಏಜಲ್ಲಿ ಯಂಗೆಸ್ಟ್ ಪ್ರೊಫೆಸರ್ ಆಗಿ ಅಲ್ಲಿ ನೇಮಕಗೊಂಡವರು. ಆಮೇಲೆ ಬರೀ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ರೀತಿಯಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು. ಅವರು ಬರೀ ಶಿಕ್ಷಣಕ್ಕೆ ಅಂತ ಹೇಳಿದರೆ ಸಾಕಾಗೋದಿಲ್ಲ, ರಾಜಕೀಯವಾಗಿ ಕೂಡ ಬಹಳ ಸ್ಟ್ರಾಂಗ್ ಇದ್ದಾರೆ ಅವರು. ಅಂಥ ಒಂದು ವ್ಯಕ್ತಿ ನಮ್ಮೆದುರು ಇದ್ದಾರೆ. ಅನೇಕ ಗ್ರಂಥಗಳನ್ನು
ಇಂಗ್ಲೀಷಿಂದ ಕನ್ನಡಕ್ಕೆ, ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಹಾಗೆಯೇ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ, ಅನೇಕ ತರಬೇತಿಗಳನ್ನು ನೀಡಿದ್ದಾರೆ, ಅನೇಕ ಸಾಹಿತ್ಯ ಕೃತಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅನೇಕ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ. ಸೊ ಯಾವಾಗಲೂ ನಿರಂತರವಾಗಿ ಕೆಲಸ ಮಾಡ್ತಾ ಇರೋರು. ಬಹುಶಃ ಅವರ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟು ಹೇಳಲಿಕ್ಕಿದೆ, ಆದರೆ ಅವರ ಕೆಲವು ಪುಸ್ತಕಗಳನ್ನು ನಾನಿಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಒಂದು ಮರ್ಯಾದೆ ಮಾತು, ಆಮೇಲೆ ಮುಗಿಲಗಾಲ, ವಿಶ್ವಗ್ರಾಮ, ವಾರೆನೋಟ, ಸತ್ಯಪ್ಪೆ ಬಾಳಿಲು, ಆಮೇಲೆ ಅನೇಕ ಇತರ ಕೃತಿಗಳನ್ನು, ಇದು ಕೆಲವೇ ಕೃತಿಗಳನ್ನು ನಾನು ಹೆಸರಿಸಿದ್ದೇನೆ. ಒಂದು ದೊಡ್ಡ ಪಟ್ಟಿ ಇದೆ, ನೀವು ಅವರ ಇದನ್ನು ನೋಡಿದರೆ ಗೊತ್ತಾಗುತ್ತೆ, ದೊಡ್ಡ ಪಟ್ಟಿ ಇದೆ. ಅಂಥ ಅನೇಕ ಕೃತಿಗಳನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ಅದ್ಭುತವಾದಂಥ ಚಿಂತಕ ಮತ್ತು ಮಾತುಗಾರ. ಸೊ ಈ ಪುಸ್ತಕದ ಬಗ್ಗೆ ಅವರು ಇವತ್ತು ಮಾತಾಡೋದನ್ನು ಕೇಳಲಿಕ್ಕೆ ನಾವೆಲ್ಲ ಕೌತುಕದಲ್ಲಿದ್ದೇವೆ ಸರ್. ತಾವು ಅದರ ಬಗ್ಗೆ ಮಾತಾಡಿ ಅದನ್ನು ಕೃತಿಯನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತೇನೆ. ರಾಮಕೃಷ್ಣ ಭಟ್ರು ಈ ವೀಡಿಯೋವನ್ನು ತಗೊಂಡು ಇನ್ನೂ ಕೂಡ ಪುಸ್ತಕ ಬರಿಬೇಕು ಅಂತ ಅವರು ಕೊಟ್ಟದ್ದು, ಮುಗಿಸಬೇಕು ಅಂತಲ್ಲ. ಈಗ ಬೇಕಾದಷ್ಟು ಪುರ್ಸೊತ್ತುಂಟು. ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಬೇಕು ಅಂತ ಹೇಳಿದರೆ ದೊಡ್ಡ ಕೆಲಸ. ನಿಜವಾಗಿ ಕೂಡ ಆ ಹಾರಕ್ಕೆ ಅವರು ಅರ್ಹರು. ಈ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದಾರೆ. ಪುಸ್ತಕವ ಕೊಟ್ಟಾಗ ಮಸ್ತಕದಲ್ಲಿಡು, ರಸಋಷಿ ಕುವೆಂಪು ಹೇಳಿದಂಥ ಮಾತು. ಅದಕ್ಕಾಗಿ ನಾನು ಎಲ್ಲಿ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀನೋ ಸಂಶಯ ನನಗೆ. ಪುಸ್ತಕ ನಿಜಕ್ಕೂ ಬಿಡುಗಡೆ ಆಗಬೇಕೆ? ನಾನು ಅದನ್ನು ತಲೆ ಮೇಲೆ ಹೊತ್ಕೋತೇನೆ. ಆ ಪುಸ್ತಕದ ಮೌಲ್ಯದ ಜೊತೆಗೆ ಕುವೆಂಪು ಅವ್ರನ್ನ ಜ್ಞಾಪಿಸ್ಕೊಂಡು ತಲೆಯಲ್ಲಿಟ್ಕೋತೀನಿ. ನಾನು ಹೆಚ್ಚೊತ್ತು ಮಾತಾಡೋದಿಲ್ಲ, ಆದರೆ ಮಾತಾಡುವ ಸಮಯದಲ್ಲಿ ಪ್ಲೀಸ್ ನನ್ನನ್ನು ಕೇಳಿ. ರಾಮಕೃಷ್ಣ ಭಟ್ರು ನನ್ನ ತೂಕ ಜಾಸ್ತಿ ಅಂದರು. ಭಯಂಕರ ಪ್ರಯತ್ನ ಪಡ್ತಾ ಇದ್ದೀನಿ ಇಳಿಸ್ಬೇಕು ಅಂತ. ಒಂದು ಸಲ ಈ ತೂಕ ಇದೆ ನೋಡಿ, ಅದು ಹೊಟ್ಟೆಯ ಸುತ್ತಮುತ್ತ ಅಲ್ಲ, ಅಕಸ್ಮಾತ್ ನಿಮ್ಮ ಮೆದುಳಿಗೆ ಹೋಯ್ತೋ ಇಳಿಸೋದಕ್ಕೆ ಆಗೋದೇ ಇಲ್ಲ. ಮೆದುಳಿನ ಒಳಗಡೆ, ಆ ಪದರದ ಒಳಗಡೆ ಕೊಬ್ಬಿನ ಅಂಶ ಸೇರಿಬಿಟ್ರೆ ಇಳಿಸೋದು ಬಹಳ ಕಷ್ಟ. ನನ್ನ ತೂಕ ಜಾಸ್ತಿ ಇಲ್ಲ, ಪುಸ್ತಕದ ವಜನ ದೊಡ್ಡದು. ಪುಸ್ತಕದ ವಜನ ದೊಡ್ಡದು. ರಾಮಕೃಷ್ಣ ಭಟ್ರು ಅವರ ಮನಸ್ಸಿನಲ್ಲಿರುವಂಥ ನೋವಿನ ಹಿನ್ನೆಲೆಯಲ್ಲಿ ನಾನು ಇದನ್ನು ಬರೆದಿದ್ದೇನೆ. ನೋವಿನ ಹಿನ್ನೆಲೆಯಲ್ಲಿ ಬರೆದಿದ್ದೇನೆ ಅಂದರು. ಬರೀ ಹಿನ್ನೆಲೆ ಅಲ್ಲ, ಹಿನ್ನೆಲೆಯಲ್ಲಿ, ಆ ನೆಲೆಯಲ್ಲಿ ಬರ್ತಿದ್ದೀನಿ ಅಂದರು. ಯಾವುದೇ ಸಾಹಿತ್ಯ ಆಗಿರಲಿ, ಅದು ಹುಟ್ಟುವಂಥದ್ದು ಒಂದು ನೋವಿನಲ್ಲೇ. ನೋವು ಅನ್ನೋಂಥದ್ದು ಒಂದು ಪ್ರತಿಕ್ರಿಯೆ, ಅದು ಕ್ರಿಯೆ ಅಲ್ಲ. ನೋವು ಕ್ರಿಯೆ ಅಲ್ಲ. ಸಾಮಾನ್ಯವಾದ ನೋವುಗಳು ನಮಗೆ ಬರ್ತದೆ, ಶರೀರಕ್ಕೆ ಸಂಬಂಧಪಟ್ಟದ್ದು. ಅದು ತಲೆನೋವು, ಹಲ್ಲು ನೋವು, ಯಾವುದೇ ನೋವು ಇರಬಹುದು, ಅದೊಂದು ಪ್ರತಿಕ್ರಿಯೆ. ಆ ಮನಸ್ಸಿಗೆ ನೋವು ಬಂದಾಗ, ವೈಚಾರಿಕತೆಗೆ ನೋವು ಬಂದಾಗ, ಸಮಕಾಲೀನತೆಯ ಬಗ್ಗೆ ಸಿಟ್ಟು ಸೆಡವುಗಳು ಬಂದಾಗ ಒಬ್ಬ ಸಾಹಿತಿ ತನ್ನನ್ನು ತಾನು ಸುಟ್ಟುಕೊಳ್ಳುತ್ತಾನೆ. ಅವನು ಯಾವುದಲ್ಲಿ ತನ್ನನ್ನು ಬರ್ನ್ ಮಾಡ್ಕೋತಾನೆ ಅಂದರೆ
ಒಂದು ಇಡಿಯಮ್ಮನ್ನು ಹುಡ್ಕೊಂಡು ಹೋಗ್ತಾನೆ. ಯಾವುದೇ ಸಾಹಿತ್ಯ ಇರಬಹುದು, ಸಂಗೀತವೂ ಇರಬಹುದು, ಕುಂಚಕಲೆಯೂ ಇರಬಹುದು, ಅದೆಲ್ಲ ಒಂದು ಇಡಿಯಮ್ಮನ ಸರ್ಚು. ಒನ್ ಇಡಿಯಮ್. ಕಾರಂತರು ಎಷ್ಟು ಕಾದಂಬರಿಗಳನ್ನು ಬರೆದರಪ್ಪ ಅಂತ ಕೇಳಿದರೆ ನಾನು ಹೇಳೋದು ಒಂದು ಕಾದಂಬರಿ, ಕುವೆಂಪು ಒಂದು ಕಾದಂಬರಿ, ಬಸವಣ್ಣ ಒಂದು ವಚನ, ಅಲ್ಲಮ ಕೆಲವು ವಚನ. ಸರ್ವಶ್ರೇಷ್ಠದ ಅಂತ ನನ್ನ ಗುರು ಅಲ್ಲಮ್ಮ. ಅವರೆಲ್ಲ ಈ ಇಡಿಯಮ್ಗಳನ್ನು ಸರ್ಚ್ ಮಾಡ್ತಾ ಹೋಗ್ತಾರೆ. ರಾಮಕೃಷ್ಣ ಭಟ್ರು ಕೂಡ ಇದರಲ್ಲಿ ಇಡಿಯಮ್ಮನ್ನು ಸರ್ಚ್ ಮಾಡ್ತಾ ಮಾಡ್ತಾ ಶಿಕ್ಷಣ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋ ಕಾರಣ ವೃತ್ತಿಪರ ವಾತಾವರಣದ ಕಾರಣದಿಂದ ಅಥವಾ ವೃತ್ತಿಪರ ಕಾರಣದಿಂದ ಕಂಡೀಷನಿಂಗ್ ಅಂತಂತೀವಿ ನಾವು, ಅವರು ಸ್ವಾಭಾವಿಕವಾಗಿ ನೊಂದಿದ್ದಾರೆ, ಸ್ವಾಭಾವಿಕವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಕ್ರಿಯೆಗಳು ಹೇಗೆ ಬರಬೇಕು? ಒಬ್ಬ ಕಲಾವಿದ ಸಮಾಜಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ತೋರಿಸಬೇಕು? ಒಬ್ಬ ಅತ್ಯಂತ ನುರಿತ ನರ್ತಕಿ ಹೇಗೆ ವಿವಿಧ ಭಾವಗಳಿಗೆ ಒಂದೇ ಅದನ್ನು ಬದಲಾಯಿಸ್ತಾ ಇದ್ದಕ್ಕಿದ್ದಾಗೆ ರೌದ್ರ ಬೀಭತ್ಸದ ಜೊತೆಗೆ ಶಾಂತ ಕಾರುಣ್ಯ ಇವುಗಳನ್ನೆಲ್ಲ ಅಭಿವ್ಯಕ್ತಿಪಡಿಸ್ತಾ ಹೇಗೆ ತನ್ನ ನೋವಿನ ಜೊತೆಗೆ ಸಮಾಜದ ನೋವಿನ ಜೊತೆ ಸಮೀಕರಣಗೊಳ್ಳಬೇಕು ಅನ್ನೋದೇ ಕಲೆಯ ಇಡಿಯಮ್. ಮಹಾಕವಿ ಕೀಟ್ಸ್ ಒಂದು ಮಾತು ಹೇಳ್ತಾನೆ. ಆ ಕೀಟ್ಸ್ ಅನ್ನೋ ಪದ್ಯ ಇದೆ, ಅತ್ಯಂತ ಅದ್ಭುತವಾದ ಪದ್ಯ ಅದು. ವಾಟ್ ಟು ಗ್ರೀಷಿಯನ್ ಅರ್ನ್ ಅಂತ. ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾದಂಥ ವಸಂತ್ ಶೆಟ್ಟರು ಮಹಾಸಾಧಕರು. ಆ ಮಾತಿಗೂ ಕನೆಕ್ಟ್ ಮಾಡ್ತೀನಿ. ಅವರು ಅತ್ಯಂತ ದೊಡ್ಡ ಸಾಧಕರು. ಈ ಊರಿಂದ ಆ ಊರಿಗೆ ಇಂದ್ರಪ್ರಸ್ಥಕ್ಕೆ ಹೋಗಿ ಆ ಇಂದ್ರಪ್ರಸ್ಥದಲ್ಲಿ ಕ್ರೇನ್ ಹಾಕಿ ಎತ್ತಿದವರು. ಅದರ ಕ್ರೇನಿನ ಚಕ್ರ ಇಲ್ಲೇ ಇದೆ. ಅವರದೊಂದು ನಿನಾದಕ್ಕೆ ನಾದ ಬೇಕು. ನಾದ ಎಲ್ಲಿಂದ ಹುಟ್ಟುತ್ತದೆ ಸುಪ್ರಿಯ? ತಾಳ, ಲಯ, ರಾಗ, ಮನೋಧರ್ಮ. ಸಂಗೀತದಲ್ಲಿ ಮನೋಧರ್ಮ ಅಂತೀವಿ ನಾವು. ಇವೆಲ್ಲ ಒಟ್ಟಿಗೆ ಹುಟ್ಟಿದಾಗ ನಾದ ಬೇಕು. ಆ ನಾದಕ್ಕೊಂದು ಬೋಧ ಬೇಕು. ಶಿಶುನಾಳ ಶರೀಫರು. ವಸಂತ್ ಶೆಟ್ಟರು ಬಂಡೆಕಲ್ಲಿನ ಮೇಲೆ ಗುಂಡು ಕಲ್ಲನ್ನು ಇಟ್ಟಿದ್ದಾರೆ ನೋಡಿ. ಅಲ್ಲಿ ಈ ಮಾತನ್ನು ಯಾಕೆ ಹೇಳಿದೆ, ಬಂಡೆಕಲ್ಲು ಅಲ್ಲಿಗೆ ಕನೆಕ್ಟ್ ಯಾಕೆ ಮಾಡಿದೆ ಅಂದರೆ, ಇದು ಒಂದು ಸೃಷ್ಟ್ಯಾತ್ಮಕತೆಯ ಸಂಕೇತವಾಗಿಬಿಡುತ್ತದೆ. ಇದು ಒಂದು ರೀತಿಯ ನೋವನ್ನು ಪ್ರತಿಫಲಿಸುವಂಥ ಒಂದು ಟೂಲ್ ಆಗುತ್ತೆ. ಸುತ್ತಮುತ್ತಲಿನ ಪರಿಸರದಲ್ಲಿ ಭೀಕರವಾದಂಥ ಭೂಯಂತ್ರಗಳು ನಾನು ನೋಡ್ಕೊಂಬಂದೆ. ಭೂಮಿಯನ್ನು ಅಗೆಯುವ, ಬಗೆಯುವ, ತೆಗೆಯುವ ಈ ಭೂಯಂತ್ರಗಳು ಇದ್ದಾಗ ಅದಕ್ಕೊಂದು ಸಾಂಕೇತಿಕವಾಗಿ ಅಲ್ಲಿಟ್ಟಿದ್ದಾರೆ. ಇದು ಒಂದು ಕಲೆಯೇ. ಕಲೆ ಅಂದರೆ ಸ್ಪಷ್ಟ, ಅಸ್ಪಷ್ಟ ಅಲ್ಲ, ಸ್ಪಷ್ಟ, ಅನಿರ್ದಿಷ್ಟ, ನಿರ್ದಿಷ್ಟ, ಅಸ್ಪಷ್ಟವೂ ಆಗ್ಬೋದು. ನಮ್ಮ ರಾಮಕೃಷ್ಣ ಭಟ್ರ ಕೆಲವು ಒಬ್ಬ ಸಾಹಿತಿ, ಅದೇ ಕೀಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಅವನು ಹೇಳ್ತಾನೆ, ಕೀಟ್ಸ್ ಗ್ರೀಷಿಯನ್ ಅರ್ನ್, ಅದಕ್ಕೆ ಬಂದೆ. ಗ್ರೀಷಿಯನ್ ಅರ್ನ್, ಆ ಬಂಡೆಕಲ್ಲು ನೋಡಿ ಹಾಗೆಯೇ ಇರುತ್ತೆ. ಆ ಬಂಡೆಕಲ್ಲಿನ ಗುಂಡು ಕಲ್ಲು ಹಾಗೆಯೇ ಇರುತ್ತೆ. ಅದು ಸತ್ತದ್ದು ಅಲ್ಲ, ಜೀವಂತವಲ್ಲ, ಜೀವಂತಿಕೆ ಉಳ್ಳದ್ದು. ಕಲೆ ಹಾಗೆ, ನಿಮ್ಮ ಅಕ್ಷರಗಳು ಹಾಗೆ. ಅಕ್ಷರ ಅಂದರೆ ಅಳಿಯದ್ದು ಅಂತ ಲೆಕ್ಕ. ಅದರ ಅರ್ಥವೇ ಅದು. ಭಗವದ್ಗೀತೆಯ ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ, ದ್ವಾವಿಮೌ ಪುರುಷೌ ಲೋಕೆ. ಇಬ್ಬರು ಪುರುಷರಿದ್ದಾರೆ.
ಕ್ಷರ ಅಕ್ಷರ ಏವಚ. ಒಬ್ಬ ಕ್ಷರ, ಇನ್ನೊಬ್ಬ ಅಕ್ಷರ. ಕ್ಷರ ಸರ್ವಾಣಿ ಭೂತಾನಿ. ಕ್ಷರ ಅನ್ನೋನು ಎಲ್ಲೆಲ್ಲೂ ಇದ್ದಾನೆ, ನಾವೆಲ್ಲ. ಕೂಟಸ್ಥೋಕ್ಷರ ಉಚ್ಯತೆ. ಆ ಕೂಟವನ್ನು ಬಲ್ಲವನು ಅಕ್ಷರ. ಆ ಕೂಟ ಯಾವುದು? ಆಲದ ಮರ. ಆ ಪುರುಷೋತ್ತಮ ಯೋಗದ ಫಸ್ಟ್ ಶ್ಲೋಕ. ಊರ್ಧ್ವಮೂಲ ಮದಶ್ರಾಖ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತು. ಕೆಳಗಡೆ ಬೇರು, ಮೇಲ್ಗಡೆ ಹಸಿರು. ಹಸಿರ ಕೆಳಗಡೆ ಬೇರು, ಹರಿದಾಡುವ ಬೇರು, ಹರಿದಾಡುವ ವೃಕ್ಷ. ಅರ್ಜುನ ಕೇಳಿದಾಗ ಕೃಷ್ಣ ಹೇಳುವಂಥ ಮಾತು, ಪುರುಷೋತ್ತಮ ಅಂತೆಲ್ಲ ನೋಡೋಕ್ಕೆ ಹೋಗಬೇಡ, ಆಲದ ಮರ ನೋಡು, ನಿನಗೆಲ್ಲವೂ ಗೊತ್ತಾಗ್ಬಿಡ್ತದೆ. ಆಲದ ಮರ ಎಲ್ಲದಕ್ಕೂ ಆಶ್ರಯವನ್ನು ಕೊಡುವಂಥದ್ದು. ಹಾಗಾದರೆ ಅತ್ಯುತ್ತಮನಾದ ಪುರುಷ ಯಾರಿರ್ಬೋದು? ಅಂಥ ಪುರುಷ ಏನಾದರೂ ಇದ್ದರೆ, ಭಗವಂತಂತ ನಾವು ಹೇಳುವಂಥ ಕೃಷ್ಣ ಹೇಳೋದು, ಅಂಥ ಪುರುಷ ಅಂತ ಯಾರಾದರೂ ಇದ್ದರೆ ಉತ್ತಮ ಪುರುಷಜನ್ಯ ಪರಮಾತ್ಮೇ ಉದಾಹೃತ. ಪರಮಾತ್ಮ ಅನ್ನೋದನ್ನು ಉದಾಹರಿಸಬಹುದು. ಇದು ಕಲೆಯ ಮಾತು. ಕಲೆ ಅನ್ನುವಂಥದ್ದು ಅನ್ವೇಷಣೆ, ಸರ್ಚ್. ಕೀಟ್ಸ್ ಹೇಳುವಂಥ ಮಾತನ್ನು ಪುನಃ ಹೇಳ್ತೇನೆ ನಾನು. ಐ ಫ್ಲೂ ವಿತ್ ದ ವಿಂಗ್ಸ್ ಆಫ್ ಪೋಯಸಿ. ಐ ಫ್ಲೂ ವಿತ್ ದ ವಿಂಗ್ಸ್ ಆಫ್ ಪೋಯಸಿ. ಕಾವ್ಯದ ಹಕ್ಕಿಯ ರೆಕ್ಕೆಗಳ ಮೇಲೇರಿ ನಾನು ಆಗಸವನ್ನು ತಲುಪಿದೆ. ಆ್ಯಂಡ್ ಐ ಸಾ ಹೌ ಬಿಗ್ ಐ ಆಮ್. ನಾನು ನೋಡಿದೆ ಎಷ್ಟು ವಿಶಾಲ ನಾನು. ಅತ್ಯಂತ ಎತ್ತರಕ್ಕೆ ಹೋದೆ. ಆಗ ಒಂದು ಧ್ವನಿ ಕೇಳಿಸ್ತು, ಫಾರ್ಲಾರ್ನ್, ಫಾರ್ಲಾರ್ನ್, ಯು ಆರ್ ಫಾರ್ಲಾರ್ನ್, ಯು ಆರ್ ಎಲೋನ್. ಕೆಳಗಡೆ ದಪ್ಪನೆ ಬಿದ್ದೆ. Then I fell down, my feet in the mud. Then I realized beauty is truth, truth is beauty. That is all you need to know. ಒಬ್ಬ ಮೇಷ್ಟ್ರು, ಒಬ್ಬ ಶಿಕ್ಷಕ, ಒಬ್ಬ ಕವಿ, ಒಬ್ಬ ಕಲಾವಿದ ಅಲ್ಟಿಮೇಟ್ಲಿ ಮಾಡಬೇಕಾದ್ದು ಬ್ಯೂಟಿ ಇಸ್ ಟ್ರುತ್, ಟ್ರುತ್ ಇಸ್ ಬ್ಯೂಟಿ, ಯು ನೋ ಅಂತ. ಆ ಕೆಲಸ ನೀವು ಚೆನ್ನಾಗಿ ಮಾಡಿದ್ದೀರಿ. ಭಾಷೆ ಹೇಗೆ ಚೇಂಜ್ ಆಗ್ತಾನೆ ಅನ್ನೋದು ಕೂಡ ನಿಮ್ಮ ಟೈಟ್ಲ್ನಲ್ಲಿದೆ. ಭಾಷೆ ಹೇಗೆ ಚೇಂಜ್ ಆಗಬೇಕು? ಭಾಷೆಯಲ್ಲಿ ಅತ್ಯಂತ ಪರಿಶುದ್ಧವಾದ ಶುದ್ಧೀಕರಣದ ಸಂಸ್ಕೃತ ಭೂಯಿಷ್ಠವಾದ ಭಾಷೆ ಆಗಬೇಕೆ, ಅಥವಾ ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು ಭಾಷೆ ಆಗಬೇಕೆ? ಚಾಮರಾಜನಗರದ ಮಳವಳ್ಳಿಯ ಕನ್ನಡವನ್ನು ಕೇಳಿದರೆ ನೀವು ಅರ್ಥವೇ ಆಗೋದಿಲ್ಲ. ನನ್ನ ಗೆಳೆಯರಾದಂಥ ದೇವನೂರು ಮಹಾದೇವರ ಕುಸುಮ ಬಾಲೆಯನ್ನು ಓದೋದಕ್ಕೆ ಒಂದು ಅವರು ಓದಿ ಹೇಳಬೇಕು, ಇಲ್ಲಾಂದರೆ ಡಿಕ್ಷನರಿ ಇರಬೇಕು. ಹಾಗೇ ನೀವು ಬೀದರಿಗೆ ಹೋದರೆ ಆ ಕನ್ನಡವೂ ಅರ್ಥ ಆಗೋದಿಲ್ಲ. ನನ್ನನ್ನು ಈಗಲೂ ಕೂಡ ಬೆಂಗಳೂರಿನಲ್ಲಿ 60 ವರ್ಷದ ಕಾಲ ಬದುಕಿದ್ರು, ನಿಮ್ಮ ಕನ್ನಡ ಅರ್ಥ ಆಗೋದಿಲ್ಲ ರೀ, ನೀವು ದಕ್ಷಿಣ ಕನ್ನಡದ ಕನ್ನಡ ಮಾತಾಡ್ತೀರಿ, ನೀವು ಕಲಿತ ಕನ್ನಡ ಮಾತಾಡ್ತಾ ಇದ್ದೀರಿ, ನಮ್ಮ ಜೊತೆ ಬೆರೆತ ಕನ್ನಡ ಮಾತಾಡೋದಿಲ್ಲ. ಆದ ಕಾರಣ ಭಾಷೆ ಬೆಳೀತಾ ಬೆಳೀತಾ ಪ್ಲೀಸ್ ಅನ್ನುವಂಥ ಕನ್ನಡದ ಪದದ ಇಂಗ್ಲೀಷ್ ಅದನ್ನು ಉಪಯೋಗಿಸಬಾರ್ದಂತೇನಿಲ್ಲ. ಅನೇಕ ಇಂಗ್ಲೀಷ್ ಪದಗಳನ್ನು ಕನ್ನಡಕ್ಕೆ ಸೇರಿಸಬಾರ್ದಂತೇನಿಲ್ಲ. ಅದು ಕಾಲಮಾನ, ಕಾಲದ ಮೆಷರ್ಮೆಂಟ್. ಮಂಜೇಶ್ವರ ಗೋವಿಂದ ಪೈಗಳು ಹೇಳ್ತಾ ಇದ್ರು, ಈ ಸುಪ್ರತ್ಯಯವನ್ನು ಎಲ್ಲ ಒಂದು ಶಬ್ದಕ್ಕೆ ಸೇರಿಸ್ಬಿಡಿ, ಅದು ಎಲ್ಲವೂ ಕನ್ನಡವಾಗಿಬಿಡುತ್ತದೆ. ಈ ಸುಪ್ರತ್ಯಯ ಇಂಗ್ಲೀಷ್ನ ಶಬ್ದ ತಗೊಳ್ಳಿ, ಅದಕ್ಕೊಂದು ಪ್ರತ್ಯಯ ಸೇರಿಸಿ. ಪ್ಲೀಸ್ ಸ್ವಲ್ಪ ಗಮನಿಸಿ. ಸ್ವಲ್ಪ ಗಮನಿಸೋದಂತಿಲ್ಲ, ನೀವು ಸ್ವಲ್ಪ ಗಮನಿಸಿದರೆ ಪೂರ್ತಿ ಗಮನಿಸ್ತೀರಿ. ಇಡೀ ಪುಸ್ತಕದ ವಿಚಾರವೇ ಒಂದು ನೋಟ. ಗಮನಿಸಿ, ನೋಡಿ. ನೋಡಿದವನು ಮನುಷ್ಯನಾಗ್ತಾನೆ, ನೋಡಿದವನು ಕವಿ ಆಗ್ತಾನೆ. ನಾನ್ ಋಷಿ ಕುರುತೆ ಕಾವ್ಯಂ. ವಾಲ್ಮೀಕಿ ಕವಿ, ಆದಿಕವಿ, ಮೊದಲು ಹೇಳಿದ್ದು ಮಾನಿಷಾದ. ಅದೇ ಕಾವ್ಯದ ಮೊದಲ ಉಕ್ತಿ. ಬೇಡ 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 ಬೇಡ, ಹಕ್ಕಿಯನ್ನು ಕೊಲ್ಲಬೇಡ, ರಕ್ತ ಚೆಲ್ಲಬೇಡ, ಬೇಡ ಬೇಡ ಅನ್ನುವಂಥದ್ದೇ ಅಧ್ಯಾತ್ಮದ ಸೆಲೆ. ಅಲ್ಲಮ್ಮ ಹೇಳಿದ್ದು, ಶಂಕರಾಚಾರ್ಯರು ಹೇಳಿದ್ದು, ಇಲ್ಲ ಇಲ್ಲ ಇದಲ್ಲ, ಬೇಡ ಬೇಡ ಬೇಡ, ಇದಲ್ಲ 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 ಅಂದರೆ ನೀವು ಅದು ಇದು ಅಂತ ಭಾಳ ಉಪಯೋಗಿಸ್ತೀರಿ. ಅದು ಇದು ಯಾವುದು?
ಶೇಕ್ಸ್ಪಿಯರ್ ಹೇಳ್ತಾನೆ, ಇವರು ಬೇಂದ್ರೆ ಹೇಳ್ತಾರೆ, ನಮಿಪೆನ ಅದಕ್ಕೂ ಇದಕ್ಕೂ ಉದಕ್ಕೂ. ಶೇಕ್ಸ್ಪಿಯರ್ ಮಾತದು. ಶೇಕ್ಸ್ಪಿಯರ್ ಹೇಳ್ತಾನೆ ದಿಸ್ ದುಟ್, ಒಂದು ಹೊಸ ಶಬ್ದ ಅದು, ದುಟ್. ಎಷ್ಟು ಒಳ್ಳೆ ಪದ ಅದು. ನೀವು ಅದು ಅಲ್ಲ ಇದು ಅಲ್ಲ ಅದು ಉದು ಅಂತ ಹೇಳಿದ್ರಲ್ಲ, ಆ ಅನ್ವೇಷಣೆ ಒಬ್ಬ ಶಿಕ್ಷಕನಲ್ಲಿರಬೇಕಾದಂಥದ್ದು. ನಮ್ಮ ಅನೇಕ ಶಿಕ್ಷಕರಿಗೆ ಒಂದು ದೊಡ್ಡ ಭ್ರಮೆ ಇದೆ, ನಾವು ಕಲಿಸ್ತೇವೆ ಅಂತ. ಸ್ನೇಹಿತರೆ, ನಾವು ಕಲಿತೇವೆ. ನಾನು ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ, ವಿದ್ಯಾರ್ಥಿಗಳಿಗೆ, ನೀವು ಫೀಸ್ ಕೊಡ್ತೀರಪ್ಪ, ನಾನು ಕಲ್ತ್ಕೋತೀನಿ ಅಂತ. ನೀವು ಫೀಸ್ ಕೊಡ್ತೀರಿ, ನಾನು ಕಲ್ತ್ಕೋತೀನಿ. ಭಾಷೆಯನ್ನು, ವ್ಯವಹಾರವನ್ನು, ಎಲ್ಲವನ್ನು ಕಲ್ತ್ಕೊಳ್ತೀನಿ. ಅತ್ಯಂತ ಸಣ್ಣ ಸಣ್ಣ ವಾಕ್ಯಗಳು. ನಮ್ಮ ಜೀವನವೇ ರೇಗಳಲ್ವೇ? ಹಾಗಾದರೆ, ಹೀಗಾದರೆ, ಮಾಡಿದರೆ, ಸಿದ್ದರಾಮಯ್ಯನವ್ರು ಹಾಗೆ ಮಾಡಿದರೆ, ಡಿ ಕೆ ಅವರು ಮುಖ್ಯಮಂತ್ರಿ ಆದರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೆ, ಮೋದಿ ಆಗದೇ ಇದ್ದರೆ, ಗಡ್ಕರಿ ಆದರೆ, ಯಾರು ನಾವು ಹೇಳೋರ ರೇ? ಆಯಿತು ಆಯಿತು ಅಂತ ಹೇಳಿದೆಲ್ಲ ರೇ ಅಂತ ಹೇಳ್ತೀವಿ. ಆ ರೇ ಪ್ರಪಂಚವೇ ಮೋಸ್ಟ್ ಬ್ಯೂಟಿಫುಲ್ ಪ್ರಪಂಚ. ಇಟ್ಸ್ ಎ ಪ್ರಪಂಚ ಆಫ್ ಹೋಪ್, ಇಟ್ಸ್ ಎ ಪ್ರಪಂಚ ಆಫ್ ಅಸೆಸ್ಮೆಂಟ್. ಹಾಗಾಗಿದ್ದರೆ ಹೀಗಾಗಿದ್ದರೆ, ಹಾಗಾದರೆ ಹೀಗಾದರೆ ಅನ್ನೋದರಿಂದ ಹೀಗಾಗಬಹುದು. ಕ್ರಾಂತಿಗಳು ಹುಟ್ಟಿದ್ದೇ ಹಾಗೆ. ಅದು ಫ್ರೆಂಚ್ ಕ್ರಾಂತಿ ಇರ್ಬೋದು, ಗಾಂಧೀಜಿಯವರ ಕ್ರಾಂತಿ ಇರ್ಬೋದು. ಬಹುಶಃ ಗಾಂಧೀಜಿ ಅಂಥದ್ದು ಮನುಷ್ಯ ಜಗತ್ತಲ್ಲಿ ಸೃಷ್ಟಿಯಾದದ್ದು ಇಲ್ಲವೇನೋ. ನಾನು ಇತ್ತೀಚೆಗೆ ಸುಭಾಷ್ ಚಂದ್ರ ಬೋಸರ ಮೂಲ ಬರಹಗಳ ಟ್ರಿಯಾಲಜಿ ತರ್ತಾ ಇದ್ದೀನಿ. ಇಷ್ಟರಲ್ಲೇ ಅದು ಬಿಡುಗಡೆ ಆಗ್ತದೆ. ಅದರಲ್ಲಿ ಅವರು ಗಾಂಧೀಜಿಯವ್ರ ಬಗ್ಗೆ ಹೇಳುವಂಥ ಮಾತು, ಅಷ್ಟು ಸತ್ಯಗಳನ್ನು ಅಸತ್ಯ ಮಾಡಿಬಿಡ್ತೀವಿ ಅಂತಂದರೆ ನಾವು ಓದಿನ ಅಜ್ಞಾನದಿಂದ. ಇವತ್ತೊಂದು ಮಾತಿದೆ, ಮೇಷ್ಟ್ರು ಕೂತಿದ್ದಾರೆ ಅಲ್ಲಿ, ಈಗಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ, ಈಗಿನ ಮಕ್ಕಳು ವಿಧೇಯತೆಯನ್ನು ತೋರಿಸೋದಿಲ್ಲ. ನಮ್ಮ ಕಾಲದಲ್ಲಿ ಹಾಗಲ್ಲ ರೀ. ನಮ್ಮ ಕಾಲದಲ್ಲಿ ತಾತ ಬಂದರೆ ಗಡಗಡ ಅಂತ ನಡ್ಕ್ತಾ ಇದ್ವಿ. ಹೆಡ್ ಮಾಸ್ಟರ್ ಬಂದರೆ ಸಾಕು ಓಟ, ಪ್ರಿನ್ಸಿಪಾಲ್ ಬಂದರೆ ಓಟವೇ ಓಟ. ಆ ಪ್ರಿನ್ಸಿಪಾಲು, ಹೆಡ್ ಮಾಸ್ಟ್ರು, ತಾತ ಎಲ್ಲ ಹುಲಿಗಳ. ಈಗ ನಾನು ಈ ವರ್ತಮಾನದ ಕಾಲದ ಹುಡುಗರೆಲ್ಲ ನಾನು ಪಾಠ ಮಾಡಿದ್ದೀನಿ. ಜೀನ್ಸ್ ಪ್ಯಾಂಟ್ ಹಾಕ್ತಾರೆ, ಮೊಣಕಾಲು ಹರಿದೋಗಿರುತ್ತೆ, ಅಲ್ಲೇನೋ ಇರುತ್ತೆ, ಹೆಂಗೋ ತೋರ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಶಿವರಾತ್ರಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಹಾಕ್ಕೊಂಡು ಬರ್ತಾರೆ. ಬಾಹ್ಯ ಪ್ರಪಂಚದ ಬದಲಾವಣೆ ಬೇರೆ, ಅಂತರಂಗದ ಬದಲಾವಣೆ ಬೇರೆ. ಬ್ರಹ್ಮ ಕಣ್ಣು ಮುಚ್ಚಿ ತೆಗೆಯುವಾಗ 1,00,000 ವರ್ಷ ಅಂತ. ಅದರ ಅರ್ಥ ಮನುಷ್ಯ ನಾಗರಿಕತೆಯ ಪ್ರವಾಹ ಸ್ಲೋಲಿ ಚೇಂಜ್ ಆಗುತ್ತೆ, ಬಾಹ್ಯದಲ್ಲಿ ಚೇಂಜ್ ಆಗುತ್ತೆ. ಅದು ಅದೇ ರೇ ಪ್ರಪಂಚ. ವಿಶ್ಲೇಷಣೆ, ವಿಮರ್ಶೆ ಶುರು ಮಾಡೋಣವೇ? ಮಾಡ್ತಾ ಇದ್ದೀರಾ? ನಾವು ಮಾಡ್ತೀವ? ಒಂದು ಲೇಖನ ಹಿಡಿದು ವಿಶ್ಲೇಷಣೆ, ವಿಮರ್ಶೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಹಿತ್ಯ ಲೋಕದಲ್ಲಂತೂ ವಿಮರ್ಶೆ ಅಂದರೆ ಇಟ್ ಈಸ್ ಸೋ ಮಚ್ ಬಯಾಸ್ಡ್. ಗುಂಪುಗಳು, ಒಂದು ತೀವ್ರ ಎಡಪಂಥೀಯರ ಎಡವಟ್ಟ ಪಂಥ, ಇಲ್ಲದ ತೀವ್ರ ಬಲವಂತರ ಬಲವಷ್ಟ ಪಂಥ. ರೈಟ್ ಅಂದರೆ ಏನು ಗೊತ್ತಾ? ಐ ಆಮ್ ಆಲ್ವೇಸ್ ರೈಟ್ ಅಂತ ಹೇಳೋರು. ಲೆಫ್ಟ್ ಅಂದರೆ ಏನು ಗೊತ್ತಾ? ಎವ್ರಿಥಿಂಗ್ ಶುಡ್ ಬಿ ಲೆಫ್ಟ್ ಅನ್ನೋರು. ನಮ್ಮ ದೇಶದ ಸಂಸ್ಕೃತಿಯ ಮಧ್ಯಮ ಮಾರ್ಗ. ಬಲಪಂಥದವರಿಗೆ ಬಲವೇ ಬಲ, ಎಡಪಂಥದವರಿಗೆ ಯಾವುದೂ ಕಾಣೋದಿಲ್ಲ. ಈ ಸೂರ್ಯನೂ ಕಾಣೋದಿಲ್ಲ, ಈ ಚಂದ್ರನೂ ಕಾಣೋದಿಲ್ಲ, ಪರಂಪರೆಯೂ ಬೇಡ ಅವರಿಗೆ. ಎಲ್ಲರಿಗೂ ಅಲ್ಲ. ನಾನು ಕಾರ್ಲ್ ಮಾರ್ಕ್ಸನಂಥ ಋಷಿಯ ಬಗ್ಗೆ ಮಾತನಾಡೋದಿಲ್ಲ. ಅವನು ಋಷಿ, ಅಂಥ ಫಾಲೋವರ್ಸ್ ಇದ್ದಾರಲ್ಲ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿಮರ್ಶೆ ಅಂದರೆ ಮರ್ಷ್ ಅನ್ನುವಂಥ ಪದದಿಂದ ಹುಟ್ಟಿದ್ದಲ್ವೇ? ತಿಕ್ಕುವುದು, ಬೆಳಗಿಸುವುದು, ಪಾತ್ರೆಯನ್ನು ಬೆಳಗಿಸುವುದು. ನಮ್ಮ ಅನ್ನದ ರುಚಿ, ಇವತ್ತು ಭಾಳ ಒಳ್ಳೆಯ ಸಾಂಬಾರು ಮಾಡಿ ಹಾಕಿದ್ರಮ್ಮ ಇಲ್ಲಿ. ಅನ್ನದ ರುಚಿ ಆ ರುಚಿಯಲ್ಲಿದೆಯೋ ಅಥವಾ ಅದನ್ನು ಬಡಿಸುವ ತಟ್ಟೆಯಲ್ಲಿ ಮತ್ತು ಕೈಗಳಲ್ಲಿದೆಯೋ, ಅದು ವಿಮರ್ಶೆ. ವಿಮರ್ಶೆಯ ಬಗ್ಗೆ ನಷ್ಟ, ಕಷ್ಟ, ಲಾಭ, ಸುಖ, ಒಳಿತು, ಕೆಡುಕು ಇವುಗಳನ್ನು ಪರ್ಯಾಲೋಚಿಸುವಂತಹ ಕ್ರಮ ಸರಿ. ಆದರೆ ಇನ್ನೊಂದು ಲೇಖನ ಭಾಳ ಖುಷಿ ಆಯ್ತು ನನಗೆ. ಸರಿ, ಈ ಆದರೆ ಅನ್ನೋರೇ ಕೊರಕರು. ಎಲ್ಲ ಸರಿ ರೀ, ಆದರೆ
ಮದುವೆ ಮನೆಗೆ ಹೋಗಿ ಚೆನ್ನಾಗಿ ಊಟ ಬಡಿಸ್ತಾರೆ, ನಮಗೆ ಗೌರವಿಸ್ತಾರೆ, ಅದೆಲ್ಲ ಮಾಡ್ತಾರೆ. ಕೊನೆ ಎಲ್ಲ ಸರಿ, ಹುಡುಗ ಸ್ವಲ್ಪ ಹುಡುಗಿಗಿಂತ ಕುಳ್ಳು ಅಂತ ಅನಿಸಿಲ್ವ ನಿಮಗೆ? ಅರೆ ಕತೆ, ನಮಗೇನಾಗಬೇಕ್ರಿ ಅವರಿಬ್ಬರು ಮದುವೆ ಮಾಡ್ಕೊಂಡಿದ್ರೆ ಎಲ್ಲ ಸರಿ ರೀ. ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಅಲ್ವಾ? ಉಪ್ಪಿನಕಾಯಿ ಹೆಸರೇ ಉಪ್ಪಲ್ವಾ? ಉಪ್ಪಿನಕಾಯಿಗೆ ಈ ರೀತಿಯ ಪ್ರಪಂಚ ಇದೆಯಲ್ಲ. ಅಥವಾ ಈ ಆದರೆ, ಬಟ್, ದ ಮೋಸ್ಟ್ ಡೇಂಜರಸ್ ವರ್ಡ್ ಇನ್ ಇಂಗ್ಲೀಷ್ ಇಸ್ ಬಟ್, ಆ್ಯಂಡ್ ದ ಮೋಸ್ಟ್ ಡೇಂಜರಸ್ ವರ್ಡ್ ಇನ್ ಕನ್ನಡ ಆಲ್ಸೋ ಈಸ್ ಆದರೆ. ಗಮನಿಸುವವ, ಬ್ಯೂಟಿಫುಲ್ ವರ್ಡ್ ಇದು, ತನ್ನ ಕ್ಷಿತಿಜವನ್ನು ವ್ಯಾಪ್ತಿಗೊಳಿಸ್ಕೊಳ್ತಾನೆ, ವಿಶಾಲಗೊಳಿಸ್ತಾನೆ. ನೋಡೋದಂದ್ರೇನು? ಇಲ್ಲಿ ನಿಂತ್ಕೊಂಡು ನೋಡಿದಾಗ ನನಗೆ 360 ಡಿಗ್ರಿ ಇಲ್ಲ, ಇಲ್ಲಿಲ್ಲ, ಇಲ್ಲೂ ಕಾಣ್ಬೋದು, ಬ್ಯೂಟಿಫುಲ್ ನೇಚರ್ ಕಾಣ್ತದೆ. ತಾಜ್ ಮಹಲ್ ನೋಡೋದಕ್ಕೆ ಕೆಲವರು ಸ್ನೇಹಿತರು ಹೋಗ್ತಾರೆ. ಹೋದ ತಕ್ಷಣ ಹೋಗಿ, ಅದು ಬೆಳದಿಂಗಳಲ್ಲಿ ಬ್ಯೂಟಿಫುಲ್ ತಾಜ್ ಮಹಲ್. ಒಬ್ಬ ಕಿವಿ ಇಡ್ತಾನೆ ಅದರ ಗೋಡೆಗೆ, ಕಿವಿ ಇಟ್ಬಿಟ್ಟು ಉಳಿದವರು ಏನೋ ನೋಡ್ತಾರೋ, ಮಾತಾಡಬೇಡ, ನನಗೇನೋ ಧ್ವನಿ ಕೇಳ್ತಾ ಇದೆ. ಏನು ಧ್ವನಿ? ಈಗ ಕೇಳ್ತಾ ಇದೆ ನನಗೆ ಧ್ವನಿ. ಕಾರ್ಮಿಕರು ಒತ್ತಡಕ್ಕೆ ಸಿಲುಕಿದ್ದಾರೆ, ಕಾರ್ಮಿಕರನ್ನು ತುಳಿತಾ ಇದ್ದಾರೆ, ಅವರು ಸಂಕಟ ಪಡ್ತಾ ಇದ್ದಾರೆ. ಇದು ನನಗೆ ಕೇಳಿಸ್ತು. ಮತ್ತೊಬ್ಬ ಕಿವಿ ಇಟ್ಟಾಗ, ರೇ ತಲೆ ಇದೆಯೋ ನಿನಗೆ? ನನಗೆ ಸಂಗೀತ ಕೇಳಿಸ್ತಾ ಇದೆ ಅಲ್ಲ. ಮತ್ತೊಬ್ಬ ಕಿವಿ ಇಟ್ಟ, ನನಗೆ ಶಹಜಹಾನ್ ಆಸ್ಥಾನದಲ್ಲಿ ಎಲ್ಲ ಪ್ಲ್ಯಾನ್ ನಡೆಸು, ಅವರೆಲ್ಲ ತಗೊಂಡಿದ್ದಕ್ಕೆ ಎಷ್ಟು ಖರ್ಚಾಗ್ಬೋದು, ಏನಾಗ್ಬೋದು, ಎಷ್ಟು ಆಗ್ಬೋದು, ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಂದ. ನಾಲ್ಕನೇವನು ಹೇಳ್ದ, ಕಿವಿ ಇಟ್ಟು ಕೇಳ್ದ, ನನಗೇನೂ ಕೇಳೋದಿಲ್ಲ ರೀ ಅಂದ. ಅವನು ನಿಜವಾದ ಕಲಾವಿದ, ಮೇಷ್ಟ್ರು, ಕಲಾವಿದ. ಹಿ ಈಸ್ ನಾಟ್ ವರಿಡ್ ಅಬೌಟ್ ವಾಟ್ ಈಸ್ ದ ಅದರ್ಸ್. ಯಾವುದೋ ಒಂದು ಸಿಕ್ಕಿದ್ದನ್ನು ನೋಡಿದ ನನಗೆ ಸುಂದರವಾದಂಥ ಈ ಪ್ರಕೃತಿ ಇದೆಯಲ್ಲ, ನೋಟ, ಗಮನಿಸೋದು ಮೇಷ್ಟ್ರೆ, ಗಮನಿಸುವುದು. ಈ ಗಮನಿಸೋದು ಇದೆಯಲ್ಲ, ಕೆಲವರಿಗೆ ಮರ ಕಾಣ್ಬೋದು, ತೆಂಗಿನ ಮರ ಕಾಣ್ಬೋದು, ಅದು ಕಾಣ್ಬೋದು, ಇದು ಕಾಣ್ಬೋದು, ಮತ್ತು ಕೆಲವರಿಗೆ ಅದರ ಹಿಂದೆ ಇರುವಂಥ ಸೃಷ್ಟಿಕರ್ತ ಕಾಣ್ಬೋದು, ಮತ್ತು ಕೆಲವರಿಗೆ ಎನ್ವೈರ್ಮೆಂಟಿಸ್ಟ್ ಕಾಣ್ಬೋದು, ಮತ್ತು ಕೆಲವರಿಗೆ ಕಾಡು ತಿನ್ನೋಡು ಕಾಣ್ಬೋದು. ಕಾಡು ಭಕ್ಷಕರಿದ್ದಾರೆ ನಮ್ಮಲ್ಲಿ, ಕಾಡು ಭಕ್ಷಕರಿದ್ದಾರೆ, ಅವರು ಕಾಣ್ಬೋದು, ಏನೇನೋ ಕಾಣ್ಬೋದು. ನಾವು ಯಾವುದನ್ನು ಗಮನಿಸ್ಬೋದು. ವಾಟ್ ಡು ಯು ಸಿ ಯು ಬಿಕಮ್. ನೀವು ಯಾವುದನ್ನು ನೋಡ್ತೀರಿ ಅದು ನೀವು ಆಗ್ತೀರಿ. ಚಿಂತನಾ ಶಕ್ತಿ ಮನುಷ್ಯನ ವಿಶೇಷ ಗುಣ. ಚಿಂತನೆ ಎಲ್ಲಿ ಹುಟ್ಟುತ್ತೆ? ಅನೇಕ ಹೇಳ್ತೀವಿ ಹೃದಯ ಅಂತ ಹೇಳ್ತೀವಿ. ಹೃದಯ ಇಸ್ ಎ ಪಂಪಿಂಗ್ ಸ್ಟೇಷನ್ ಆಫ್ ಬ್ಲಡ್. ನಾನು ಅನೇಕ ದಿವಸಗಳು ತಿಳ್ಕೊಂಬಿಟ್ಟಿದ್ದೆ ನಮ್ಮೆಲ್ಲ ಚಿಂತನೆಗಳು ಮಿದುಳಿನಲ್ಲಿ ಹುಟ್ಟುತ್ತಾ ಇದ್ದಾವೆ ಅಂತ. ಆಮೇಲೆ ನನಗೆ ಅನಿಸ್ತಾ ಬೆನ್ನುಮೂಳೆ ಇದೆ, ಅದರ ನರಗಳಿದೆ ಅಂತ. ಆಮೇಲೆ ಇತ್ತೀಚೆಗೊಂದು ಲೇಖನ ಓದಿದೆ, ಬ್ಯೂಟಿಫುಲ್, ಐ ಸ್ಟಡಿಡ್. ನಮ್ಮೆಲ್ಲ ಚಿಂತನೆಗಳು ಹೊಟ್ಟೆಯಲ್ಲಿ ಹುಟ್ಟುತ್ತವೆ. ಅವರ್ ಮೈಕ್ರೋಬ್ಸ್, ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಮೈಕ್ರೋಬ್ಸ್ ಇನ್ ಅವರ್ ಇಂಟೆಸ್ಟೈನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಪರ್ಸನಾಲಿಟಿ. ಎಷ್ಟು ಸೂಕ್ತವಾದ ಮಾತು ಅಂತ ಹೇಳಿದರೆ, ಅದಕ್ಕೆ ಭೀಮ ದುಶ್ಯಾಸನ ಕರಳು ಬಗೀತಾನೆ. ಕರುಳಿಲ್ಲದವನು ಅಂತ ನಾವು ಮಾತಾಡ್ತೀವಿ ನೋಡಿ, ಅವನಿಗೆ ಕರಳಿಲ್ಲ ಅಂತ. ಕರುಳೇ ನಮ್ಮ ಮೂಲ. ಚಿಂತನೆ ಅನ್ನುವಂಥದ್ದು ಮನುಷ್ಯನಿಗೆ ಬಂದಿರೋ ಕಾರಣ ಅವನು ಸೃಷ್ಟಿಯನ್ನು ಭಕ್ಷಿಸಿದ, ಸೃಷ್ಟಿಯನ್ನು ರಕ್ಷಿಸಿದ. ರಕ್ಷಿಸುವುದು ಮತ್ತು ಭಕ್ಷಿಸುವುದಕ್ಕೆ ಒಬ್ಬನೇ ಕಾರಣ. ವಸ್ತ್ರಭೂಷಣಗಳ ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ. ಸಾಮಾನ್ಯವಲ್ಲದ ಸಾಮಾನ್ಯ ಜ್ಞಾನ, ಹಾಗೂ ಕಾಮನ್ ಸೆನ್ಸ್ ಇಜ್ಜಿ. ಅನೇಕ ಬಾರಿ ಹೇಳ್ತಾನೆ, ನೀನು ಕಾಮನ್ ಸೆನ್ಸ್ ಇಲ್ಲ ರೀ. ಕ್ಯಾನ್ ಎನಿಬಡಿ ಡಿಫೈನ್ ವಾಟ್ ಇಸ್ ಕಾಮನ್ ಸೆನ್ಸ್? ಕಾಮನ್ ಸೆನ್ಸ್ ಈಸ್ ದ ಸೆನ್ಸ್ ಆಫ್ ದ ಮಣ್ಣು. ಕಾಮನ್ ಸೆನ್ಸ್ ಅನ್ನುವಂಥದ್ದು ಈ ನೆಲದ ಜ್ಞಾನ, ಅದು ಕಾಮನ್ ಸೆನ್ಸ್. ಸಾಮಾನ್ಯ ಮನುಷ್ಯ ಅಂತ ಹೇಳಿದರೆ ಅವನು ಸಾಮಾನ್ಯ ಮನುಷ್ಯ ಹುಟ್ಟಿದವನು. ಹಿ ಈಸ್ ಆರ್ ಕೆ ಲಕ್ಷ್ಮಣ್ಸ್ ಕಾಮನ್ ಮ್ಯಾನ್. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆರ್ ಕೆ ಲಕ್ಷ್ಮಣ್, ಆ ಕಾಮನ್ ಮ್ಯಾನ್. ಅವನು ಅಲ್ಲಿ ಹುಟ್ಟಿದವನು. ಅವನಿಗೆ ಬರುವಂಥ ಜ್ಞಾನ, ಆ ಜ್ಞಾನವನ್ನು ನಾವು ಶಿಕ್ಷಣದಲ್ಲಿ ಮಕ್ಕಳಿಗೆ ತುಂಬಿಸೋದಿಲ್ಲ, ಹೆಚ್ಚೊತ್ತು ಮಾತಾಡೋದಿಲ್ಲ. ನಾನು ಈಗ ಮಾತಾಡ್ಬಿಟ್ಟಿದ್ದೀನಿ, ಸುಪ್ರಿಗಾಗಿ ಕಾಯ್ತಾ ಇದ್ದೀನಿ. ಸ್ನೇಹಿತರೆ, ನಾನು ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅಮೇರಿಕಾದಲ್ಲಿ ವಾಸಿಗಳು.
ನನ್ನನ್ನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅವ್ರು ಅಲ್ಲೇ ಇರಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಅವ್ರಿಗೆ. ನೀವು ಇಲ್ಲೇ ಇರ್ರಪ್ಪ, ನಾನು ಇಲ್ಲೇ ಇರ್ತೀನಿ, ಬೇಕಾದಾಗ ಬಂದು ಹೋಗಿ ಮಾಡೋಣ. ಯಾಕಂದರೆ ಇಲ್ಲೇ ಇದ್ದರೂ ಕೂಡ ಇವತ್ತೇನಾಗುತ್ತೆ ಅಂದರೆ, ತಂದೆ ತಾಯಿಗಳಿಗೆ ತುಂಬ ವಯಸ್ಸಾದರೆ ಶಕ್ತಿ ಇದ್ದರೆ ನಾವು ಆಯಾಗಳನ್ನು ನರ್ಸ್ಗಳನ್ನು ಇಟ್ಕೊಂಡು ಸಾಕ್ತೀವಿ, ಅದು ತಪ್ಪೇನಲ್ಲ, ಅಷ್ಟಾದರೂ ಮಾಡ್ತೀವಿ. ಆ ಪರಿಸ್ಥಿತಿ ನಮಗೂ ಇದೆ. ನಾನು ಆ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು, ನನ್ನ ಮಗಳ ಮಕ್ಕಳನ್ನು 7 ವರ್ಷ 5 ವರ್ಷ 4 ವರ್ಷದ ಮಕ್ಕಳನ್ನು ಹಿಡ್ಕೊಂಡು ರೋಡಲ್ಲಿ ಇಳಿದೆ, ನಡೀತಾ ಇದ್ದೆ ಫುಟ್ಪಾತಲ್ಲಿ. ಇಡೀ ಉದ್ದ ರೋಡು, ಒಂದೇ ಒಂದು ವೆಹಿಕಲ್ ಇಲ್ಲ. ಅವರ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಸಿಗ್ನಲ್ ಸುತ್ತಾಡ್ಕೊಂಡು ಬರಬೇಕು. ದಾಟ್ಬಿಡೋಣ ಅಂತ ಇಳಿದ ತಕ್ಷಣ ನನ್ನ ಮೊಮ್ಮಗ ಕೈಗೆ ಪಟ್ಟ ಅಂತ ಹೊಡೆದ. ನೋ ತಾತ ಅಂದ ಅವನ ಬಾಲಭಾಷೆಯಲ್ಲಿ. ಮತ್ತೆ ಹಿಂಗೆ ನೋಡ್ದ, ಸಂಬಡಿ ಮೇ ಕಮ್ಮನ್ ಹಿಟ್ಯೋ ಅಂದ. ಒಂದೇ ಒಂದು ಕಾರ್ ಕಾಣ್ತಾ ಇಲ್ಲ. ಆಗ ನನ್ನ ಮೊಮ್ಮಗಳು ಹೇಳಿದ್ಲು, ಇಫ್ ದೇ ಹಿಟ್ ಯು ತಾತ, ದಟ್ಸ್ ನಾಟ್ ಗೋಯಿಂಗ್ ಟು ಬಿ ದೇರ್ ಪ್ರಾಬ್ಲಮ್. ಇದು ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಇಸ್ ದಿಸ್. ಈ ಕಾಮನ್ ಸೆನ್ಸನ್ನು ನಾವು ಮಕ್ಕಳಿಗೆ ಹೇಳ್ತಾ ಇಲ್ಲ. ಪುಣ್ಯಕೋಟಿಯ ಕಥೆ ಹೇಳ್ತಾ ಇಲ್ಲ, ಬಸವೇಶ್ವರ ವಚನ ಹೇಳ್ತಾ ಇಲ್ಲ, ನಾಗರ ಹಾವೆ ಹಾವಳು ಹೂವೆ ಹೇಳ್ತಾ ಇಲ್ಲ. ಇನ್ ದ ನೇಮ್ ಆಫ್ ಸ್ಕಿಲ್ಸ್ we have destroyed education. In the name of information, we have destroyed knowledge. In the name of knowledge, we have destroyed awareness. In the name of awareness, we have destroyed ourselves. ಶಿಕ್ಷಣ ಅನ್ನುವಂಥದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾನೇನಾದರೂ 1 kg ಮುತ್ತು ತಂದುಬಿಟ್ಟು ನನ್ನ ಮಗಳಿಗೋ ನನ್ನ ಪತ್ನಿಗೋ ಕೊಡೋದಿಲ್ಲ ಬಿಡಿ, ಅದನ್ನು ಕೊಟ್ಬಿಟ್ಟು ತಗೊಳ್ಳಿ ಅಂದರೆ ಅದನ್ನು ಅವ್ರೇನು ಮಾಡ್ತಾರೆ, ಅದಕ್ಕೆ ಬದಲಾಗಿ ಒಂದೇ ಒಂದು ಪರ್ಲ್ ಕೊಟ್ಟು ₹1 ಒಂದು ಸೂಜಿ ದಾರ ಕೊಟ್ಬಿಟ್ರೆ ಆ ಹೆಣ್ಮಗಳು ಅರಶಿನ ಹಾಕಿ ಅದಕ್ಕೆ ಇಟ್ಕೊಂಡ್ರೆ ಅದು ಹಾರ ಆಗಿಬಿಡ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಅಂದರೆ ಸತ್ಯಂ ಬ್ರೂಯಾತ್ ಸತ್ಯಂ ಅಪ್ರಬ್ಯ ಮಾಡಿದ್ದೀರಾ ನೀವು, ಸತ್ಯವನ್ನು ಹೇಳಿದ್ದೀರಿ, ನವಿರಾಗಿ ಹೇಳಿದ್ದೀರಿ. ಅದನ್ನು ನವಿರಾಗಿ ಹೇಳಬೇಕು. ನೀನು ದಡ್ಡ ಅಂತ ಹೇಳೋದಲ್ಲ, ನೀನು ಸ್ವಲ್ಪ ಚೆನ್ನಾಗಿ ಓದಿದರೆ ನೀನು ಜಾಣನಾಗ್ತೀಯ ಅಂತ ಹೇಳೋವಂಥದ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂ ಅಪ್ರಿಯಂ ಬ್ರೂಯಾತ್. ನಮ್ಮ ಮಾತು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ನುಡಿದರೆ ಕೂಡಲ ಸಂಘ ಮೆಚ್ಚಿ ಹುದೆನಬೇಕು. ಯಾರು ಕೂಡಲ ಸಂಘ? ಶಿವಲಿಂಗ ಅಲ್ಲ. ನಾನು ಮಾತಾಡುವಾಗ ನೀವು ನನಗೆ ಕೂಡಲ ಸಂಘ, ನಾನು ಮಾತಾಡುವಾಗ ಅವ್ರು ಹಾಡಿದಾಗ ನೀವು ಕೂಡಲ ಸಂಘ. ಅದಕ್ಕಾಗಿ ಚಪ್ಪಾಳೆ ಕಲಾವಿದನ ಎಕ್ಸೈಟ್ಮೆಂಟ್ ಟಾನಿಕ್. ಒಬ್ಬ ಓದಿಗನಿಗೆ, ಒಬ್ಬ ಪ್ರೇಕ್ಷಕನಿಗೆ ಒಬ್ಬನೇ ಹೇಳಿದರೆ ಅವನು ಕೂಡಲ ಸಂಘ. ಕೂಡಲ ಸಂಘೆ ಮೆಚ್ಚಿ ಅಹುದು ಎನ್ನಬೇಕು. ಮಾತು ಮಾಣಿಕ್ಯ ಆಗಬೇಕು, ಮಾತು ಜ್ಯೋತಿರ್ಲಿಂಗ ಆಗಬೇಕು, ಮಾತು ಸೂತಕವಾಗಬಾರ್ದು. ಅಲ್ಲಮ್ಮ ಹೇಳೋಂಥ ಮಾತು. ನಮ್ಮ ಎಂತೆಂಥ ಮಾತುಗಳಿದೆ. ನನ್ನ ತೂಕ ಈ ಪುಸ್ತಕವನ್ನು ಓದಿದ ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ನಿಮ್ಮನ್ನು ಮೆಚ್ಚಿಸೋದಕ್ಕೆ ಹೇಳೋದಿಲ್ಲ. ಪುಸ್ತಕದ ಬ್ರೀವಿಟಿ ಈಸ್ ದ ಸೋಲ್ ಆಫ್ ವಿಟ್ ಅಂತಾರೆ. ಬ್ರೀವಿಟಿ ಈಸ್ ದ ಸೋಲ್ ಆಫ್ ವಿಟ್. ಜ್ಞಾನದ ಬುದ್ಧಿವಂತಿಕೆ ಲಕ್ಷ್ಮಣೆ ಚುಟುಕಾಗಿ ಮಾತಾಡುವಂಥದ್ದು. ಚುಟುಕು ವಾಕ್ಯಗಳು. ನಿಮ್ಮೆಲ್ಲ ವಾಕ್ಯಗಳನ್ನು ನಾನು ವ್ಯಾಕರಣಬದ್ಧವಾಗಿ ನೋಡಬಲ್ಲೆ. ವ್ಯಾಕರಣ ಅನ್ನುವಂಥಕ್ಕೆ ಒಂದು ಕರಣ ಬೇಕು. ಆ ಕರಣ ನಿಮ್ಮಲ್ಲಿದೆ. ಆ ಕರಣಕ್ಕೆ ಒಂದು ಅಂತಃಕರಣ ಬೇಕು. ಅಂತಃಕರಣ ಇಲ್ಲದವನು ಯಾವತ್ತೂ ಕಲಾವಿದ ಆಗೋದೂ ಇಲ್ಲ. ಅವನು ಆಗೋದಿಲ್ಲ. ಸದ್ದು ಮಾಡ್ತಾನೆ, ಗದ್ದಲ ಮಾಡ್ತಾನೆ, ಅಬ್ಬರಿಸ್ತಾನೆ, ಹಾಡೋದಿಲ್ಲ, ಕೇಳೋದಿಲ್ಲ ಅದನ್ನು ಯಾರು. ಇವತ್ತಿನ ಕಾಲದಲ್ಲಿ ನಾವು ಸದ್ದು, ಗದ್ದಲ, ಅಬ್ಬರ, ಪ್ರದರ್ಶನಗಳ ತಿವಿತಗಳಿಂದ ಜರ್ಜಿತರಾಗಿದ್ದೇವೆ. ವಸಂತಣ್ಣ ಇರು ಬೇಜಾರು ಮಲ್ಪಿರಬಲ್ಲಿ ಎಂಕಳಿಗೆ ಬಿಸಿಲಡಿ ನೀರು ಕೊಡೊಡ್ಚಿ ಇರ್ನ ಇಲ್ಲಡತೆ ನೀರು ಕೊರಲಿ. ಅದು ಪರಿಸರ ಅದು. ಆ ಪರಿಸರಕ್ಕೆ ನಾವೆಲ್ಲ ಬಲಿಪಶುಗಳಾಗ್ತೇವೆ ನಾವು. ನನ್ನ ಮನೆಯಲ್ಲೂ ಕೂಡ ಶುದ್ಧೀಕರಣಗೊಂಡ ನೀರಿದ್ದರೂ ನಾನು ಒಂದು ಮದುವೆ ಮಾಡಿದರೆ, ಒಂದು ಫಂಕ್ಷನ್ ಮಾಡಿದರೆ ಬಿಸಿಲಲ್ಲಿ ಇಟ್ಬಿಡ್ತೀನಿ. ಅಂದರೆ ನಮಗೆ ಪ್ರಕೃತಿಯಲ್ಲಿ ನಂಬಿಕೆ ಇಲ್ಲ, ಜನರಲ್ಲಿ ನಂಬಿಕೆ ಇಲ್ಲ. ಅಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ. ದ್ವೇಷ,
ಭ್ರಷ್ಟಾಚಾರದ ಬಗ್ಗೆ ನಾನು ಮಾತನಾಡೋದಿಲ್ಲ. ನನ್ನ ಬಗ್ಗೆ ತಾವು ರಾಜಕಾರಣದ ಬಗ್ಗೆ ಹೇಳಿದ್ರಿ ನಾರಾಯಣ ಅವರೇ. ರಾಜಕಾರಣದಲ್ಲಿ ನಾನು ಸುಮಾರು ಮುಳುಗಿದ್ದೇನೆ. ಚುನಾವಣೆಗೆ ನಿಂತು ತಾರಾಮಾರ ಸೋತಿದ್ದೇನೆ. ತಾರಾಮಾರ ಸೋತರೂ ಕೂಡ ನಾನು ಕೇವಲ 21 ದಿವಸದಲ್ಲಿ ಇಡೀ ಚರಿತ್ರೆಯನ್ನು, ಇತಿಹಾಸವನ್ನು, ಜನಸಮುದಾಯವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಇಟ್ ವಾಸ್ ಎಜುಕೇಷನ್ ಫಾರ್ ಮಿ. ನನ್ನ ಪ್ರತಿಸ್ಪರ್ಧಿಗಿಂತ ಜಾಸ್ತಿ ಚಪ್ಪಾಳೆ ನನಗೆ ಸಿಗ್ತಾ ಇತ್ತು. ಅವರ ಕಾಲಮ್ ಶೋ ಓಟ್ ಬರಲಿಲ್ಲ. ಇದು ದುಃಖದ ಸಂಗತಿ ಏನೂ ಅಲ್ಲ. ರಾಜಕಾರಣದ ಬಗ್ಗೆ ನಾನು ಮಾತನಾಡೋದಕ್ಕೆ ಸಾಧ್ಯವೂ ಇಲ್ಲ. ನಾವಾಗ ಮಾತಾಡುವಾಗ ಮೇಷ್ಟ್ರ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದೆ, ಕೊನೆಯ ಸೆಂಟೆನ್ಸು, ಟಿ ವಿಗಳು ಹಾಳು ಮಾಡಿಬಿಟ್ಟಿವೆ. ನಾನು ಮೊನ್ನೆ ಹೇಳಿದೆ, ಟಿ ವಿಗಳು ಯಾರನ್ನೂ ಹಾಳು ಮಾಡಲಿಲ್ಲ. ಟಿ ವಿಗಳನ್ನು ಮುಟ್ಟುವಂಥ ರಿಮೋಟ್ ಕಂಟ್ರೋಲ್ನ ಫಿಂಗರ್ ಟಿಪ್ ನಮ್ಮಲ್ಲೇ ಇದೆ. ಅದೇ ಟಿ ವಿ ನಮಗೆ ಡಿಸ್ಕವರಿ ಆಫ್ ಚಾನಲನ್ನು ತೋರಿಸ್ತದೆ, ನ್ಯಾಷನಲ್ ಜಾಗ್ರಫಿಯನ್ನು ತೋರಿಸ್ತದೆ, ಬೇರೆ ಏನೇನೋ ತೋರಿಸ್ತದೆ. ಒಬ್ಬ ಮೇಷ್ಟ್ರು, ಒಬ್ಬ ಕಲಾವಿದ, ಒಬ್ಬ ಸಾಧಕ ಆ ಫಿಂಗರ್ ಟಿಪ್ಪನ್ನು ಯಾವುದನ್ನು ಹಿಡ್ಕೊಳ್ಬೇಕು ಅನ್ನೋದು ಅವನಿಗೆ ಪರಿವಿರಬೇಕು. ನೋಡುಗರಿಗೂ ಅದೇ ಪರಿವೆ ಇರಬೇಕು. ನಿಮ್ಮ ಪುಸ್ತಕ ಪ್ಲೀಸ್ ಸ್ವಲ್ಪ ಗಮನಿಸಿ, ಎಲ್ಲರ ಗಮನಕ್ಕೂ ಹೋಗ್ತದೆ. ನೀವು ಹತಾಶರಾಗಬೇಕಾದ ಅವಶ್ಯಕತೆ ಇಲ್ಲ. ಸಮಾಜವೇ ಹೀಗೆ, ನಾವೆಲ್ಲರೂ ಹೀಗೆ. ಇವತ್ತು ಬಿತ್ತಿದ ಸಣ್ಣದ ತುಳಸಿ ಬೀಜ, ಕೊತ್ತಂಬರಿ ಬೀಜ ಕೇವಲ 15-20 ದಿವಸದಲ್ಲಿ ಚಿಗುರ್ತದೆ. ಬಿಲ್ಲುಪತ್ರೆ ಬೀಜಕ್ಕೆ ತುಂಬ ದಿವಸ ಬೇಕು. ಕೆಲವುದಕ್ಕೆ ಹಣ್ಣಾಗೋದು ಬೇಕು. ಎಲ್ಲೋ ಒಂದು ಕಡೆ ಮನುಷ್ಯನಲ್ಲಿ ಅತ್ಯಂತ ಉದಾರವಾದಂಥ ಮನಸ್ಸಿದೆ ಮನುಷ್ಯರಲ್ಲಿ. ನಾವೆಲ್ಲ ಮೂಲತಃ ರಾಜಕಾರಣಿಗಳು ನಿಜಕ್ಕೂ ಕೆಟ್ಟವರಲ್ಲ. ಕ್ಷಮಿಸಿ ನಾನು ಹೇಳಿದ್ರೆ, ನಾಟಕ ಆಡ್ತಾರೆ, ಆಟ ಆಡ್ತಾರೆ, ಸುಳ್ಳು ಹೇಳ್ತಾರೆ, ಎಲ್ಲವನ್ನೂ ಆಡ್ತಾರೆ, ಪರಿಸರಕ್ಕೆ ಸರಿಯಾಗಿ ರಿಯಾಕ್ಟ್ ಆಗ್ತಾರೆ. ಆದರೆ ಅವರಲ್ಲೂ ಒಂದು ಮನುಷ್ಯತ್ವದ ತುಡಿತ ಇದೆ. ಸ್ನೇಹಿತರೆ, ಇಂಥ ಒಳ್ಳೆಯ ವಾತಾವರಣದಲ್ಲಿ ನಾನು ಕಳೆದು ಹೋದ, ನನಗೆ ಕಳೆದು ಹೋದದ್ದಲ್ಲ, ಕಳೆದು ಹೋದ ವಾತಾವರಣ ಪುನಃ ಮರಳಿ ಬರುವ ಹಾಗೆ ಮಾಡಿದಂಥ ವಸಂತಣ್ಣವರು, ಮೇಷ್ಟ್ರು, ನಾನು ಗೌರವಿಸುವಂಥ ಅಣ್ಣ ವಿನಯ್ ಚಂದ್ರ, ಅವರ ಬದುಕೇ ಒಂದು ಹೋರಾಟದ ಬದುಕು. ಕೆಲವರಿಗೆ ಹೋರಾಟದ ಬದುಕು, ಕೆಲವರಿಗೆ ಬದುಕೇ ಹೋರಾಟ. ಅವ್ರದ್ದು ಹೋರಾಟದ ಬದುಕು ತಾವೆಲ್ಲ ಕೇಳಿದ್ದೀರಿ. ನಿಮ್ಮಿಂದ ವೀಳ್ಯ ಕೊಟ್ಟದ್ದಿದೆಯಲ್ಲ, ಆ ವೀಳ್ಯವನ್ನು ಕೊಟ್ಟದ್ದು ನಮ್ಮ ಯಕ್ಷಗಾನದಲ್ಲಿ ಉಂಟು. ನಾನು ಸ್ವಲ್ಪ ಯಕ್ಷಗಾನ ಕಲಾವಿದ. ವೀಳ್ಯ ಕೊಡೋದು, ಮಕ್ಕಳು ವೀಳ್ಯ ಕೊರಿಯರು, ಭೂತಕೋಲಗಳು ನಮ್ಮ ವೀಳ್ಯ ಕೊರಿಯರುಂಡು, ವೀಳ್ಯೆಲ್ಲ ಎಣ್ಣೆಲ್ಲ ಕೊರಿಯರುಂಡು, ಅತ್ತ ಎಣ್ಣೆ ಕೊರಿಯರುಂಡು, ವೀಳ್ಯ ಕೊರಿಯರುಂಡು. ಎಣ್ಣೆ ಕೊಡೋದು ಯಾಕಂದರೆ ಶುದ್ಧವಾಗಿ ಬಾ ಅಂತ. ಹಾಗೆ ವೀಳ್ಯ ಕೊಡೋದು ಯಾಕಂದರೆ ನಿಮ್ಮಿಂದ 10 ಇಂಥ ಕೃತಿಗಳು ಬರಲಿ, 100 ಕೃತಿಗಳು ಬರಲಿ. ಚಿಕ್ಕದಾಗಿ ಚೊಕ್ಕವಾಗಿ ಬರೆದಿದ್ದೀರಾ. ಸ್ಮಾಲ್ ಈಸ್ ಆಲ್ವೇಸ್ ಬ್ಯೂಟಿಫುಲ್, ಬಟ್ ಬಿಗ್ ಇಸ್ ನಾಟ್ ಅಗ್ಲಿ. ಇವರು ಚಿಕ್ಕ ಪುಸ್ತಕ ಬರೀತಾರೆ, ನಾನು ಸಾಮಾನ್ಯ ನನ್ನ ಒಂದು ಕಾದಂಬರಿ ಬರೆದು ಬಿಟ್ರೆ ಅದು 500 ಪೇಜ್ 600 ಪೇಜ್ ಆಗಿಬಿಡ್ತದೆ. ಅದಕ್ಕೆ ನಾನು ಟು ಪ್ರೊಟೆಕ್ಟ್ ಮೈಸೆಲ್ಫ್ ಐ ಸೆಡ್ ಸ್ಮಾಲ್ ಈಸ್ ಬ್ಯೂಟಿಫುಲ್ ಬಟ್ ಬಿಗ್ ಈಸ್ ನಾಟ್ ಅಗ್ಲಿ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್. ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ ಆ್ಯಂಡ್ ವಸಂತಂ. ಯಾಕೆ ಹೇಳಿದ್ರೆ ನಿಮ್ಮ ಅಣ್ಣ ಹೇಳಿದರು ನನಗೆ, ಈಗ ಬರುವಾಗ ಅಣ್ಣ ಹೇಳಿದರು ನಿಮ್ಮ ಬಗ್ಗೆ ಎಷ್ಟು ಹೊಗಳೇ ಹೇಳಿದ್ರು ಅಂದರೆ, ಅವರು ಈ ಬಾಲೆ ಮುಳ್ಪಡ್ತ ಬಾಲೆ ಅಂತ ಹೇಳಿದರು. ಸಚ್ ಎ ಲವ್ಲಿ ತುಳು ಪದ ರೀ ಅದು. ಈ ಬಾಲೆ ಕನ್ನಡದಲ್ಲಿ ಬಾಲೆ ಬೇರೆ ಆಗ್ತದೆ. ಈ ಬಾಲೆ ಮುಳ್ಪಡ್ತು ಈತು ದೂರ ಆತು ದೂರ ಬಳ್ಳಾರಿಗೆ ದಡತದ್ದು ಪೋತಿತ್ತುಂಡು ಓದಿಯಾರ. ಇದು ಐತಪ್ಪ ಶೆಟ್ರ ಹೇಳಿದಾಗೆ ಒಂದು ಸಾಂಸ್ಕೃತಿಕ ಸಂಬಂಧ. ಇದು ಬೆಳೆಯಲಿ, ನಿನಾದದ ನಾದ ಸ್ವಾದವಾಗಿ ಬೆಳೆಯಲಿ. ನಮಸ್ಕಾರ. ಪುಸ್ತಕದ ಬಗ್ಗೆಯ ಅಭಿಪ್ರಾಯವನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ಅವರಲ್ಲಿ ಹೇಳಿದರು ರೇ ಜಗತ್ತು ಅಂತ. ಭಾಳ ವಿಶೇಷವಾಗಿ ಅದನ್ನು ರಾಮಕೃಷ್ಣ ಭಟ್ರು ಅದರಲ್ಲಿ ಬರೆದಿದ್ದಾರೆ ಅಂತ. ಇತಿಹಾಸದಲ್ಲಿ ಕ್ಲಿಯೋಪಾತ್ರ ಅಂತ ಒಂದು ಪಾತ್ರ ಬರ್ತದೆ. ಶಿ ಈಸ್ ದ ಬ್ಯೂಟಿಫುಲ್ ಲೇಡಿ ಇನ್ ಹಿಸ್ಟ್ರಿ ಅಂತ ಕರೀತಾರೆ. ಗ್ರೀಸ್ ದೇಶದಲ್ಲಿ ಯುದ್ಧ ಆಗಬೇಕಿದ್ದರೆ ಕ್ಲಿಯೋಪಾತ್ರನೇ ಕಾರಣಲಾಗ್ತಾಳೆ. ಇದು ಇತಿಹಾಸದಲ್ಲಿ.
ಹಿಸ್ಟೋರಿಯನ್ಸ್, ಇತಿಹಾಸಗಾರರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಫ್ ಕ್ಲಿಯೋಪಾಟ್ರಾಸ್ ನೋಸ್ ಬಿಟ್ ಶಾರ್ಟರ್ ಆರ್ ಲಾಂಗರ್ ದೆನ್ ದ ಪ್ರೆಸೆಂಟ್, ಹಿಸ್ಟರಿ ವುಡ್ ಹ್ಯಾವ್ ಬೀನ್ ಚೇಂಜ್ಡ್ ಅಂತ. ಇಡೀ ಇತಿಹಾಸವೇ ಅವಳ ಮೂಗು ಅಂದರೆ ಸ್ವಲ್ಪ ಗಿಡ್ಡ ಅಥವಾ ಉದ್ದ ಆಗ್ತಿದ್ರೆ ಅವಳನ್ನು ನೋಡ್ತಾ ಇರಲಿಲ್ಲ, ಅವಳು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಅದರಿಂದ ಯುದ್ಧ ಆಗ್ತಾ ಇರಲಿಲ್ಲ, ಇಡೀ ಇತಿಹಾಸವೇ ಬದಲಾಗ್ತಾ ಇತ್ತು ಅನ್ನುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಗೆ ರೇ ಅನ್ನುವಂಥದ್ದು ಒಂದು ವಿಶೇಷವಾದ್ದು. ಏನೇ ಇರಲಿ, ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಒಬ್ಬರು ಸಂಘಟಕ, ಪ್ರಾಧ್ಯಾಪಕ, SDM ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವವರು, ಉತ್ತಮ ಸಂಘಟಕ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಭಾಳ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಇತ್ತೀಚೆಗೆ ಒಂದು ಅದ್ಭುತವಾದಂಥ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ತಾಲೂಕಿನ ಪ್ರಭಾಕರ ಶಿಶಿಲರನ್ನ ಅಧ್ಯಕ್ಷತೆಯನ್ನಾಗಿ ಮಾಡಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಅನೇಕ ಲೇಖನಗಳನ್ನು, ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅವರು ಈ ಒಂದು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಸ್ಥಾನದಿಂದ ನಮಗೆ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ನಿನಾದ ಸಾಂಸ್ಕೃತಿಕ ಕೇಂದ್ರ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಗೌರವವನ್ನು ಕೊಟ್ಟಿದೆ. ವಿಶೇಷವಾಗಿ ಸಾಂಸ್ಕೃತಿಕ ಕೇಂದ್ರ, ನಿನಾದ ಸಾಂಸ್ಕೃತಿಕ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 3 ವರ್ಷಗಳಿಂದ ಇತ್ತೀಚಿನವರೆಗೆ 500ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ. 300ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳು ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆಗಿದೆ. ಕಳೆದ ಫೆಬ್ರವರಿ 21-22 ತಾರೀಕಿಗೆ ನಮ್ಮ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 27ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ನಡೆದಿತ್ತು. ಇಲ್ಲಿಯೇ ಈ ತಾಲೂಕಿನ ಡಾಕ್ಟರ್ ಪ್ರಭಾಕರ್ ಶಿಶಿಲ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಬಹುಶಃ ರಾಜ್ಯ ಮಟ್ಟದಲ್ಲಿ ಈ ರೀತಿಯ ಕಾರ್ಯಕ್ರಮ ಆಗಲಿಲ್ಲ, ಇನ್ನು ಮುಂದೆ ಆಗ್ತದೋ ಇಲ್ವೋ ಎನ್ನುವ ಗೊತ್ತಿಲ್ಲ, ಇಂಥ ಮಾತುಗಳನ್ನು ಹೇಳಿದರು. ನಮಗೆ ಭಾಳ ಸಂತೋಷ ಆಯಿತು. ಅಂತಹ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ. ಈಗಾಗಲೇ ಪ್ರೊಫೆಸರ್ KE ರಾಧಾಕೃಷ್ಣ ಅವರು ಹೇಳಿದರು, ನಾನು ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೇನೆ, ಆದರೆ ಇಲ್ಲಿಯ ಕಾರ್ಯಕ್ರಮಗಳಾಗೋ ರೀತಿ, ಇಲ್ಲಿಯ ವ್ಯವಸ್ಥೆ ನಾನು ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ ಅಂತೇಳಿ ಒಳ್ಳೆಯ ಮಾತುಗಳನ್ನು ಹೇಳಿದರು. ಭಾಳ ಸಂತೋಷ ಆಯಿತು ನಮಗೆ. ಇವತ್ತು ಪ್ಲೀಸ್ ಸ್ವಲ್ಪ ಗಮನಿಸಿ, ರಾಮಕೃಷ್ಣ ಭಟ್ ಬೆಳಾಲು ಚೊಕ್ಕಾಡಿಯವರ ಒಂದು ಕೃತಿ. ಕಳೆದ 25 ವರ್ಷಗಳಿಂದ ನಾನು ಮತ್ತು ರಾಮಕೃಷ್ಣ ಭಟ್ರು ಆತ್ಮೀಯರಾಗಿದ್ದೇವೆ. ಯಾಕಂದರೆ 2002ನೇ ಇಸ್ವಿಯಲ್ಲಿ ಅವರು ನಮ್ಮ ಬೆಳಾಲು ಶಾಲೆಗೆ ಶಿಕ್ಷಕರಾಗಿ ಬಂದರು. ನಾನು ಅದೇ ಸಂದರ್ಭದಲ್ಲಿ ನಮ್ಮ ಉಜಿರೆ ಕಾಲೇಜಿಗೆ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆ ಚಟುವಟಿಕೆ ನಡೆಯಲಿಕ್ಕೆ ಮುಖ್ಯ ಕಾರಣಕರ್ತರಲ್ಲಿ ರಾಮಕೃಷ್ಣ ಭಟ್ರು ಕೂಡ ಒಬ್ಬರು. ಅವರು ತಾಲೂಕಿನ ಗೌರವ ಕಾರ್ಯದರ್ಶಿಯಾಗಿದ್ದುಕೊಂಡು ಮಾರ್ಗದರ್ಶನ ನೀಡ್ತಾ ಇದ್ದರು. ಅನೇಕ ತಾಲೂಕು ಸಮ್ಮೇಳನಗಳನ್ನು ನಾನು ಮತ್ತು ಅವರು ಸೇರಿ ಮಾಡಿದ್ದೇವೆ. ಅಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು ತಾಲೂಕು ಸಮ್ಮೇಳನಗಳು ನಾವು ಅಲ್ಲಿ ಮಾಡಿದ್ದೇವೆ. ನಾವು ಯಾವುದೇ ಕಾರ್ಯಕ್ರಮ, ಸಾಹಿತ್ಯ ಕಾರ್ಯಕ್ರಮಗಳಿರಲಿ,
ನಮಗೆ ಅಲ್ಲಿ ರಾಮಕೃಷ್ಣ ಭಟ್ರು ಮಾರ್ಗದರ್ಶನ ಮಾಡ್ತಾ ಇದ್ದರು. ಇತ್ತೀಚೆಗೆ ಅವರು ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಆಗುವ ಸಂದರ್ಭಗಳಲ್ಲಿ ಕೂಡ ನಾನು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಕೂಡ ನಾನೊಂದು ಮಾತು ಹೇಳಿದ್ದೆ. ರಾಮಕೃಷ್ಣ ಭಟ್ರು ಒಂದು ಹೈಸ್ಕೂಲಿನಲ್ಲಿ ಒಬ್ಬರು ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾಯಿದ್ರು, ಮಾರ್ಗದರ್ಶನ ನೀಡ್ತಾಯಿದ್ರು. ಅವರ ಜ್ಞಾನ, ಅವರ ಪಾಂಡಿತ್ಯ ಅದು ವಿಶ್ವವಿದ್ಯಾನಿಲಯಕ್ಕೆ ಸಿಗಬೇಕಿತ್ತು ಅಂತೇಳಿ ಅಂಥ ಜ್ಞಾನ ಅವರಲ್ಲಿ ಇತ್ತು. ಶಿಕ್ಷಣದ ಬಗ್ಗೆ ನಾನು ಅವರಲ್ಲಿ ಕಂಡದ್ದು ಶಿಕ್ಷಣದ ಬಗ್ಗೆ. ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು. ಅದು ಜಾರಿಗೆ ಬರಬೇಕು ಅಂತೇಳಿ ಕರ್ನಾಟಕದಲ್ಲಿ ಮೊದಲು ಜಾರಿಗೆ ಬರಬೇಕು ಅಂತೇಳಿ ಆಗಿನ ಶಿಕ್ಷಣ ಮಂತ್ರಿಗಳು ಕೂಡ, ಉನ್ನತ ಶಿಕ್ಷಣ ಮಂತ್ರಿಗಳು ಕೂಡ ಪ್ರಯತ್ನ ಪಟ್ಟಿದ್ದರು. ಉಜಿರೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಆಗಬೇಕು ಅಂತೇಳಿ ಆಗಿನ ಪ್ರಾಂಶುಪಾಲರು ಯಶೋವರ್ಮರು ಪ್ರಯತ್ನ ಪಟ್ಟಿದ್ದರು. ಆಗ ಅಲ್ಲಿ ಒಂದು ದಿವಸ ದೊಡ್ಡ ಸೆಮಿನಾರ್ ಆಗಿತ್ತು ಸಿದ್ಧವನ ಗುರುಕುಲದಲ್ಲಿ. ಕಾಲೇಜಿನ ಬಗ್ಗೆ ಮಾತಾಡಲಿಕ್ಕೆ ನರಹರಿ ಅವರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಬಗ್ಗೆ ಮಾತಾಡಲಿಕ್ಕೆ ಒಂದು ರಾಮಕೃಷ್ಣ ಭಟ್ ಬೆಳಾಲು ಮತ್ತೊಂದು ಅರವಿಂದ ಚೊಕ್ಕಾಡಿ ಅವರು. ಎಲ್ಲಿಯವರೆಗೆ ಆ ಶಿಕ್ಷಣದ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿದರೆ, ಆನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಶಿಕ್ಷಣದ ಬಗ್ಗೆ ಮಾತಾಡುವವರು ರಾಮಕೃಷ್ಣ ಭಟ್ ಬೆಳಾಲು ಎಲ್ಲ ಕಡೆ ಹೋಗಿದ್ದಾರೆ ಅವರು ನ್ಯಾಷನಲ್ ಎಜುಕೇಷನ್ ಬಗ್ಗೆ ಮಾತಾಡಲಿಕ್ಕೆ. ಅವರ ಚಿಂತನೆ, ಅವರ ಯೋಚನೆ ಬಹುಶಃ ನಾನು ಅನೇಕ ಬಾರಿ ಅವರಲ್ಲಿ ಹೇಳಿದ್ದುಂಟು. ನಮ್ಮ ರಾಜ್ಯದ ಶಿಕ್ಷಣದ ಬಗ್ಗೆ ಮಾರ್ಗದರ್ಶನ ಮಂಡಳಿಯಲ್ಲಿ ರಾಮಕೃಷ್ಣ ಭಟ್ರು ಇರಬೇಕಿತ್ತು ಅಂತೇಳಿ ನಾನು ಅವರಲ್ಲಿ ಹಲವು ಬಾರಿ ಕೂಡ ಹೇಳಿದ್ದೆ. ನಾನು ಅಂಥ ಯೋಚನೆಗಳಿದೆ ಅವರಲ್ಲಿ. ವಿದ್ಯಾರ್ಥಿಗಳಿಗೆ ಇಂಥ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಕೇವಲ ಸಿದ್ಧಾಂತ ಮಾತ್ರ ಇದ್ದರೆ ಸಾಕಾಗೋದಿಲ್ಲ, ಅಲ್ಲಿ ಪ್ರಯೋಗಾತ್ಮಕ ಪ್ರಾಕ್ಟಿಕಲ್ ಕೂಡ ಇರಬೇಕು. ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವಂಥ ವಿಷಯಗಳು ಅಲ್ಲಿ ಇರಬೇಕು ಎನ್ನುವಂಥ ಮಾತುಗಳನ್ನು ಕೂಡ ಅವರು ಆಗಾಗ ಹೇಳ್ತಾ ಇದ್ದರು. ನಾನು ಅನೇಕ ಬಾರಿ ಬೇರೆ ಬೇರೆ ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಗೆ ನಿಂತಾಗಲೂ ಕೂಡ ನನಗೆ ಒಂದು ರೀತಿ ಧೈರ್ಯ ತುಂಬಿದವರು ರಾಮಕೃಷ್ಣ ಭಟ್ ಬೆಳಾಲ್ ಅವರು. ಮಾತ್ರ ಅಲ್ಲ, ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿದೆ, ಇಲ್ಲಿ ಈ ಸುಳ್ಯ ತಾಲೂಕಿನ ಈ ಕಳೆಂಜ ಇರ್ಬೋದು, ಬೆಳ್ಳಾರಿ ಇರ್ಬೋದು, ಎಲ್ಲ ಕಡೆ ಹೆಚ್ಚಿನ ಕಡೆ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ಗುರುಗಳಿದ್ದಾರೆ, ಅವರ ಮನೆಗೂ ಕೂಡ ನಾವು ಬಂದಿದ್ದೆವು ಎಲ್ಲ ಕಡೆಗೆ. ಅಂದರೆ ಅಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿ ನಮ್ಮ ರಾಮಕೃಷ್ಣ ಭಟ್ ಬೆಳಾಲ್ ಅವರು. ಬಹಳ ಮುಖ್ಯವಾಗಿ ಅವರಿಗೆ ಜೀವನೋತ್ಸಾಹ, ಜೀವನ ಪ್ರೀತಿ ಇದೆ. ಕೆಲವರು ಅಯ್ಯೋ ಇವತ್ತು ಬೇಡ, ನಾವು ನಾಳೆ ಮಾಡುವ, ಈ ಕಾರ್ಯಕ್ರಮ ನಾಳೆ ಮಾಡಿ, ಇಲ್ಲ ಅದು ಆಗಲೇಬೇಕು. ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಬೇರೆ ಬೇರೆ ಸಮ್ಮೇಳನ ಮಾಡುವ ಸಂದರ್ಭಗಳಲ್ಲಿ, ಅದು ಉಜಿರೆಯಲ್ಲಿ 2-3 ಬಾರಿ ಆಗಿತ್ತು, ಮಂಗಳೂರಲ್ಲಿ ಆಗಿತ್ತು. ಒಂದು ವಿಷಯವನ್ನು ಹೇಳಿದರೆ ರಾತ್ರಿ 12 ಗಂಟೆ ಆಗುವ ಒಳಗಡೆ ಎಲ್ಲ ಮಾಹಿತಿ ಬಂದಾಯಿತು. ಅಷ್ಟು ಫಾಸ್ಟ್ ಅವರು, ಎಲ್ಲ ವಿಷಯಗಳು ವಾಟ್ಸಪ್ನಲ್ಲಿ ಬಂದಾಯಿತು. ಅವರಿಗೆ ಉದಾಸೀನ ಎಂಬುದಿಲ್ಲ ರಾಮಕೃಷ್ಣ ಭಟ್ ಅವರಿಗೆ. ನಾನು ಹಲವು ಬಾರಿಗೆ ನೋಡಿದ್ದೇನೆ ಅವರನ್ನು. ಆಮೇಲೆ ಒಂದು ರೀತಿ ಹಾಸ್ಯ ಇದೆ ಅವರಲ್ಲಿ. ಅವರು ಮಾತಾಡುವಾಗಲೂ ಕೂಡ ಹೇಳಿದ್ದಾರೆ, ಗಂಭೀರತೆ ಇದೆ, ಆದರೆ ಕೆಲವು ಕಡೆ ಹಾಸ್ಯ ಕೂಡ ಅವರಲ್ಲಿ ಇದೆ ಅಂತ. ರಾಮಕೃಷ್ಣ ಭಟ್ರು ಅವರು ಇವತ್ತು ಶಿಕ್ಷಣದ ಬಗ್ಗೆ ಸ್ವಲ್ಪ ಗಮನಿಸಿ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಓದಲೇಬೇಕು ಅಂತ ಒಂದು ಒಳ್ಳೆಯ ಪುಸ್ತಕವನ್ನು ಅವರು ರಚನೆ ಮಾಡಿದ್ದಾರೆ. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಿಶೇಷವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಕೆ ಇ ರಾಧಾಕೃಷ್ಣ ಅವರು ಇವತ್ತು ಮಾತಾಡಿದ್ದಾರೆ. ಬಹುಶಃ ಇವತ್ತು ಅವರ ಮಾತುಗಳನ್ನು ಕೇಳಿದವರು ಇನ್ನೂ ಬಹುಶಃ ಈ ಪರಿಸರದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಿಯೂ ಕೂಡ ಅವರು ಭಾಷಣ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲರೂ ಅವರ ಭಾಷಣಗಳನ್ನು ಕೇಳುವವರೇ. ಯಾಕಂದರೆ ಅಷ್ಟೊಂದು ಒಳ್ಳೆಯ ಮಾತುಗಳು. ಒಂದು ಮಾತು ನನಗೆ ಬಹಳ ಇಷ್ಟ ಆಯಿತು, ಅವರು ಟೀಕೆ ಮಾಡುವವರು ಇರ್ತಾರೆ, ಎಲ್ಲ ಕಡೆ ಇರ್ತಾರೆ, ಈ ಪ್ರಪಂಚ ಇರುವಲ್ಲಿವರೆಗೆ ಟೀಕೆ ಮಾಡ್ತಾರೆ. ಇಲ್ಲ ಅದು ಸರಿ ಇಲ್ಲ, ಹುಡುಗ ಸರಿ ಇಲ್ಲ, ಕುಂಟ ಇದ್ದಾನೆ, ಅದೆಲ್ಲ ಹೇಳಿದರು. ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡಿ ನಮಗೆ ಆತ್ಮತೃಪ್ತಿ ಇರ್ತದೆ. ಆದರೆ ಕೆಲವರು ಯಾವುದು
ಕೆಲಸಕ್ಕೆ ಇರುವುದಿಲ್ಲ, ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ನನಗೆ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬರಲಿಲ್ಲ, ನನಗೆ ಹಾಗೆ ಬರಲಿಲ್ಲ, ನಾನು ಅದಕ್ಕೆ ಬರಲಿಲ್ಲ. ಅದಕ್ಕೆ ಮೊನ್ನೆ ಪ್ರೊಫೆಸರ್ ವೇಕರಯ್ಯವರು ಭಾಳ ಒಳ್ಳೆಯ ಮಾತು ಹೇಳಿದರು. ಅವ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯನಾದರೆ ಅವನಿಗೆ ಆಮಂತ್ರಣ ಪತ್ರಿಕೆ ಬರಬೇಕು ಅಂದಿಲ್ಲ, ನಾನು ಅದರಲ್ಲಿ ಭಾಗವಹಿಸಬೇಕು. ಇದು ನಿಜವಾದ ಸಾಹಿತ್ಯ ಅಭಿಮಾನ. ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಈ ರೀತಿಯ ಮಾತುಗಳನ್ನು ಹೇಳುವುದರ ಮೂಲಕ ಇವತ್ತು ಸಾಹಿತ್ಯದ ಬಗ್ಗೆ ಅಪಾರ ಜ್ಞಾನವುಳ್ಳವರು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು ನಮ್ಮ ಸಾಹಿತ್ಯ ಪರಿಷತ್ತಿನ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾನು ಬಹಳ ಇಷ್ಟಪಟ್ಟದ್ದು, ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದದ್ದು 2-3 ಮಕ್ಕಳು ಅಲ್ಲಿ ಎದುರು ಕೂತ್ಕೊಂಡು ಇಲ್ಲಿ ಭಾಷಣವನ್ನು ಕೇಳ್ತಾ ಇದ್ದರು. ಮಕ್ಕಳೇ ಒಮ್ಮೆ ಎದ್ದು ನಿಲ್ಲಿ, ಚಿಕ್ಕ ಪುಟಾಣಿಗಳು 2 ಎದುರು ಕೂತ್ಕೊಳ್ಳಿ, ನಿಲ್ಲಿ ಅಲ್ಲಿ. ನಾನು ಭಾಳ ಇಷ್ಟಪಟ್ಟೆ. ನಮ್ಮ ಕೆ ಇ ರಾಧಾಕೃಷ್ಣ ಅವರು ಮಾತಾಡುವಾಗ ಅಲ್ಲಿ ಒಂದು ಗುಂಡು ಕಲ್ಲಿನ ಬಗ್ಗೆ ನೋಡುವಾಗ ಆ ಮಕ್ಕಳು ಭಾಳ ಕುತೂಹಲದಿಂದ ನೋಡ್ತಾ ಇದ್ದರು. ಆ ಪುಟಾಣಿಗಳು ಕೂತ್ಕೊಳ್ಳಿ. ಯಾಕೆಂದರೆ ಈ ಮಕ್ಕಳನ್ನು ಕೂಡ ನಾವು ಮುಂದಿನ ಸಾಹಿತ್ಯದ ರಥವನ್ನು ಎಳೆಯುವವರು ಮಕ್ಕಳು, ಅವರನ್ನು ಕೂಡ ನಾವು ತಯಾರು ಮಾಡಬೇಕು. ಇನ್ನೂ ಅಲ್ಲಿ ಕೆಲವು ಪುಟಾಣಿಗಳೆಲ್ಲ ಇದ್ದಾರೆ. ಆ ರೀತಿಯ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕು. ವಿಶೇಷವಾಗಿ ನನ್ನ ಜೊತೆ ಇವತ್ತು ಬಂದಿದ್ದಾನೆ ಮಹೇಂದ್ರ ಅಡಗಲಿ. ಒಮ್ಮೆ ಕೈ ಎತ್ತು. ಈಗ ಯಾಕೆ ಅವನನ್ನು ಇಲ್ಲಿ ಹೆಸರು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಳೆದ ಮೇ ತಿಂಗಳಿನಿಂದ ಈಗ STM ಕಾಲೇಜಿನಲ್ಲಿ MCom ಮಾಡ್ತಾ ಇದ್ದಾನೆ. ಮೇ ತಿಂಗಳಿನಲ್ಲಿ ನಾವು ಬೆಳ್ತಂಗಡಿ ತಾಲೂಕಿನ ತುದಿ ಎಳನೀರು ಪ್ರದೇಶದಲ್ಲಿ ಬೇಸಿಗೆ ಕಾಲದಲ್ಲಿ 7-8 ಕಿಲೋಮೀಟರ್ನಲ್ಲಿ ಆ ಪ್ಲೇಸು, ಆ ಒಂದು ಸ್ಥಳವನ್ನು ಮುಟ್ಲಿಕ್ಕೆ ಆಗ್ತದೆ. ಮಳೆಗಾಲದಲ್ಲಿ 125 ಕಿಲೋಮೀಟರ್ ದೂರ ಆಗಿ ಹೋಗಬೇಕು. ಅಂಥ ಒಂದು ಜಾಗದಲ್ಲಿ ನಾವು ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು. ಮತ್ತು ಅಲ್ಲಿ ಪ್ರಥಮ ಬಾರಿ ನಾವು ಅಂಥ ಒಂದು ಸಾಹಿತ್ಯದ ಕಾರ್ಯಕ್ರಮ ಮಾಡುವಂಥದ್ದು. ಈಗ ನಮಗೆ ಅಲ್ಲಿಂದ ದೂರವಾಣಿ ಮೂಲಕ, ಫೋನ್ನ ಮೂಲಕ ಕೇಳ್ತಾ ಇದ್ದಾರೆ, ಮತ್ತೆ ನೀವು ಯಾವಾಗ ಎಳನೀರಿನಲ್ಲಿ ಕಾರ್ಯಕ್ರಮ ಮಾಡ್ತೀರಿ? ಇದು ಸಾಹಿತ್ಯದ ಫಲಶ್ರುತಿ. ಒಮ್ಮೆ ನಾವು ಒಂದು ಕಾರ್ಯಕ್ರಮ ಮಾಡಿದ ಮೇಲೆ ಮತ್ತೆ ಸಾಹಿತ್ಯ ಪರಿಷತ್ತು ಬಂದು ಕಾರ್ಯಕ್ರಮ ನೀವು ಮಾಡಬೇಕು ಅಂತ ಹೇಳುವಂಥದ್ದು ಅದು ಫಲಶ್ರುತಿ. ಈ ಮಹೇಂದ್ರ ಹಡಗಲಿ ಮೇ ತಿಂಗಳಿಂದ ನನ್ನ ಜೊತೆ ಇದ್ದಾನೆ. ಅವ ಹೇಳ್ತಾ ಇದ್ದಾನೆ, ನಾನು ಸಾಹಿತ್ಯದ ಸೇವೆ ಮಾಡಲಿಕ್ಕೆ ನಿಮ್ಮ ಜೊತೆ ಬರ್ತೇನೆ. ಎಲ್ಲ ಕಡೆ ತಾಲೂಕು ಸಮ್ಮೇಳನ ಇರಲಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇರಲಿ, ಎಲ್ಲ ಕಡೆಗೆ ಬರ್ತಾನೆ. ಇಲ್ಲಿ ಯೂಟ್ಯೂಬಿನ ಮೂಲಕ ಅವನು ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾನೆ. ಇವತ್ತು ಸಾಹಿತ್ಯದ ಹೆಚ್ಚಿನ ಕಾರ್ಯಕ್ರಮಗಳು ಯೂಟ್ಯೂಬಿನಲ್ಲಿ ಸಿಗ್ತದೆ. ಎಳನೀರು ಕಾರ್ಯಕ್ರಮ ಇರ್ಬೋದು, ಜಿಲ್ಲಾ ಕಾರ್ಯಕ್ರಮ ಇರ್ಬೋದು. ಇವತ್ತಿನ ಕಾರ್ಯಕ್ರಮ ರಾಮಕೃಷ್ಣ ಭಟ್ರು ಹೇಳಿದರು, ಇವತ್ತಿನ ವಿಡಿಯೋ ಚಿತ್ರೀಕರಣ ಮಾಡಬೇಕು ಅಂತೇಳಿ. ಆಗಲೇ ಬಂದು ನಿಂತಿದ್ದಾನೆ. ಒಂದು ವಾರದ ನಂತರ ನಿಮಗೆ ಯೂಟ್ಯೂಬಿನಲ್ಲಿ ಕೂಡ ಅದು ಸಿಗ್ತದೆ. ಅಂಥ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಇದು ಸಾಹಿತ್ಯದ ಫಲಶ್ರುತಿ. ಯಾಕೆಂದರೆ ಅವನು ಮೊನ್ನೆ ವಿಶ್ವವಿದ್ಯಾನಿಲಯಕ್ಕೆ 5-6 ಜನರನ್ನು ಕರ್ಕೊಂಡು ಬಂದಿದ್ದಾನೆ, ಅವನ ಕ್ಲಾಸ್ಮೇಟುಗಳನ್ನು. ಇದು ಸಾಹಿತ್ಯದ ಫಲಶ್ರುತಿ. ನಾವು ಏನು ಸಾಹಿತ್ಯದ ಕೆಲಸ ಮಾಡ್ತೇವೆ ಅದಕ್ಕೆ ಒಳ್ಳೆಯ ಫಲಶ್ರುತಿ ಕೂಡ ಸಿಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಈ ಪರಿಸರದಲ್ಲಿ ಸುಳ್ಯ ತಾಲೂಕು ನನಗೇನು ಹೊಸತಲ್ಲ. ಅನೇಕ ಬಾರಿ ನಾನು ಸುಳ್ಯಕ್ಕೆ ಬಂದಿದ್ದೇನೆ, ಈಗಲೂ ಬರ್ತಾ ಇದ್ದೇನೆ. ಮತ್ತು ಇಲ್ಲಿಯ ಜನರು, ಭಾಳ ಹೆಚ್ಚಿನ ಜನರು ಪರಿಚಯ. ನಾವು ಈ ಕಾರ್ಯಕ್ರಮ ಶುರು ಆಗುವ ಮುಂಚೆ ಕೆಲವು ಆತ್ಮೀಯರ ಜೊತೆ ನಾವು ಮಾತಾಡಿದ್ದೇವೆ. ಇದು ಒಂದು ರೀತಿಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ. ನಾವು ಕಾರ್ಯಕ್ರಮದ ಮುಂಚೆ ಅಥವಾ ನಂತರ ಒಂದು ರೀತಿಯ ಪರಸ್ಪರ ಪರಿಚಯ ಮಾಡಿಕೊಂಡಾಗ ನಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿಯಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾನು ವಸಂತ ಶೆಟ್ಟಿ ಬೆಳ್ಳಾರೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ಕಳೆದ ವಾರ ನಿನಾದ ಸಾಂಸ್ಕೃತಿಕ ಕೇಂದ್ರದವರು ನಮ್ಮ ದಕ್ಷಿಣ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ನೀಡಿದ್ದಾರೆ. ಭಾಳ ಅದ್ಭುತ. ನಾನು ಅವರಿಗೆ ಆಗಲೇ ಹೇಳಿದ್ದೇನೆ, ರಾಮಕೃಷ್ಣ ಭಟ್ರಲ್ಲಿ ಕೂಡ ಹೇಳಿದ್ದೇನೆ, ಒಳ್ಳೆಯ ಸುಂದರವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆ ಸಂದರ್ಭದಲ್ಲಿ ನೀಡಿದ್ದಾರೆ. ಅವರು ಇಲ್ಲಿ ಒಂದು ಸಾಹಿತ್ಯದ ವಾತಾವರಣ, ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಾನು ಆಗ ಹೇಳಿದೆ, ಇಲ್ಲಿ ಒಂದು ಒಳ್ಳೆಯ ತಾಲೂಕು ಸಮ್ಮೇಳನವನ್ನು ಕೂಡ ಮಾಡ್ಬೋದು, ಅಂಥ ವಾತಾವರಣ ಇದೆ. ಯಾಕೆಂದರೆ ನಾವು ಎಲ್ಲಿಯೋ ನಗರಗಳಲ್ಲಿ ಹೋಗಿ ತಾಲೂಕು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡೋದಲ್ಲ. ಇಂಥ ಪ್ರದೇಶಗಳಲ್ಲಿ ನಾವು ತಾಲೂಕು ಸಾಹಿತ್ಯ ಸಮ್ಮೇಳನ ಅಥವಾ ಒಂದು ಗ್ರಾಮ ಸಮ್ಮೇಳನ ಅಥವಾ ಒಂದು ಅರ್ಧ ದಿನದ ಕಾರ್ಯಕ್ರಮ ಮಾಡುವುದರ ಮೂಲಕ ನಾವು
ಮತ್ತೆ ಸಾಹಿತಿಗಳನ್ನು ಒಂದು ಮಾಡ್ಬೋದು. ವಿಶೇಷವಾಗಿ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿಮ್ಮ ಜೊತೆ ನಾವು ಕೂಡ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಸೇರಿದ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಇದ್ದುಕೊಂಡು ಭಾಳ ಸುಂದರವಾಗಿ ನಡೆಸಿಕೊಟ್ಟಂಥ ಇಂದಿನ ಅತಿಥಿಗಳನ್ನು ಗುರುತಿಸುವಂಥ ಕೆಲಸ, ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸುವಂಥ ಕೆಲಸ, ಕೃತಿಯನ್ನು ಬಿಡುಗಡೆ ಮಾಡಿದಂಥ ದೂರದ ಬೆಂಗಳೂರಿನಿಂದ ಇದಕ್ಕಾಗಿಯೇ ಬಂದು ನಮ್ಮೊಟ್ಟಿಗಿದ್ದಂಥ ಪ್ರೊಫೆಸರ್ KE ರಾಧಾಕೃಷ್ಣ ಇವರಿಗೆ ಈ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾದಂಥ ಐತಪ್ಪ ಶೆಟ್ಟಿಯವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಪ್ರೊಫೆಸರ್ ರಾಧಾಕೃಷ್ಣ ಅವರು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ ಸರ್. ಹಾಗೆಯೇ ಈ ಪ್ರಬುದ್ಧ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಂ ಪಿ ಶ್ರೀನಾಥ್ ಇವರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಈ ದಿನದ ಕೃತಿಕಾರ ರಾಮಕೃಷ್ಣ ಭಟ್ ಚೊಕ್ಕಾಡಿಯವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಅಂತ ವಿನಂತಿಸಿಕೊಳ್ತೇನೆ. ಒಂದು ವೇಳೆ ಯಾರಾದರೂ ದುಡ್ಡು ತರದೇ ಇದ್ದರೆ ಅದನ್ನು ತಗೊಂಡೋಗ್ಬೋದು ಅಂತ ಕೃತಿಕಾರ ಹೇಳಿದ್ದಾರೆ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಆತ್ಮೀಯ ಮಿತ್ರ ಶ್ರೀ ನಾರಾಯಣ ಸೇಡಿಕಜೆ ಇವರನ್ನು ನಮ್ಮ ಪ್ರೊಫೆಸರ್ ರಾಧಾಕೃಷ್ಣ ಅವರು ಗೌರವ ಫಲಕ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಮುಂದೆ ನಿನಾದ ಸಾಂಸ್ಕೃತಿಕ ಕೇಂದ್ರ ಅಧ್ಯಕ್ಷನಾಗಿ ನಿಲ್ಲಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ಅಧ್ಯಕ್ಷತೆ ವಹಿಸಿದ ಶ್ರೀ MP ಶ್ರೀನಾಥ್ ಅವರಿಗೆ ನಿನಾದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಪುಸ್ತಕ ಬಿಡುಗಡೆಯನ್ನು ಚಂದವಾಗಿ ನಡೆಸಿಕೊಟ್ಟ ಪ್ರೊಫೆಸರ್ ರಾಧಾಕೃಷ್ಣ KE ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪುಸ್ತಕದ ಕರ್ತರು ರಾಮಕೃಷ್ಣ ಭಟ್ ಚುಂತಾರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಭೆಗೆ ಆಗಮಿಸಿದ ಪ್ರತಿಯೊಬ್ಬ ಅತಿಥಿ ಸಹೃದಯರಿಗೂ ಕಲಾಸಕ್ತರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಆಗಮಿಸಿರುವಂಥ ಸುಪ್ರಿಯಾ ಆಚಾರ್ ಹಾಗೂ ಸುಮಾ ಕೋಟೆ ಅವರಿಗೂ ನನ್ನ ಧನ್ಯವಾದಗಳು. ಅವರಿನ್ನು ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ. ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅತಿಥಿಗಳು ದಯವಿಟ್ಟು ಸ್ವಲ್ಪ ಹೊತ್ತು ವೇದಿಕೆಯಲ್ಲಿ ಇರಬೇಕು. ಈ ದಿನ ವಿಶೇಷವಾಗಿ ವಸಂತ್ ಶೆಟ್ಟಿ ಬೆಳ್ಳಾರಿಯವರ ಜನ್ಮದಿನ. ಹಾಗಾಗಿ MB ಸದಾಶಿವರು ಇಲ್ಲಿ ಇದ್ದಾರೆ. ಅವರನ್ನು ಒಂದು ಆಚರಣೆ ಮಾಡಬೇಕು ಅಂತ ಇಲ್ಲಿಗೆ ರೆಡಿಯಾಗಿ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. MB ಸದಾಶಿವರು ಕೂಡ ಒಬ್ಬ ಒಳ್ಳೆಯ ವಾಗ್ಮಿ, ಭಾಳ ಚುರುಕಾಗಿ ಮಾತಾಡುವವರು ಮತ್ತು ಎಲ್ಲರ ಹುಟ್ಟುಹಬ್ಬದ ಬಗ್ಗೆ ಫೇಸ್ಬುಕ್ಕಲ್ಲಿ ಭಾಳ ಉತ್ತಮವಾಗಿ ಅಚ್ಚುಕಟ್ಟಾಗಿ ಬರೆದು ಹಾಕ್ತಾ ಇರ್ತಾರೆ. ವಿಶೇಷವಾಗಿ ಇವತ್ತು ನೆನಪಿಟ್ಟುಕೊಂಡು ಇಲ್ಲಿಗೆ ಬಂದಿದ್ದಾರೆ MB ಸದಾಶಿವರು. ವಸಂತ್ ಶೆಟ್ಟರನ್ನು ಅವರ ಮನೆಯಲ್ಲೇ ಬಂದು ಅಭಿನಂದಿಸಬೇಕು, ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ
ಈ ಒಂದು ಶುಭಾಶಯ ಅವರ ಮುಂದಿನ ಕಾರ್ಯಕ್ರಮಗಳು ಕೂಡ ಅದ್ಭುತವಾಗಿ ನಡೆಯಲಿ, ಅವರಿಗೆ ಆಯುಷು ಆರೋಗ್ಯವನ್ನು ದೇವರು ಕರುಣಿಸಲಿ ಅನ್ನುವ ಹಿನ್ನೆಲೆಯಲ್ಲಿ ನಾವೆಲ್ಲ ಅವರಿಗೆ ಶುಭ ಕೋರುವ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಲ್ಲಿಂದ ಬಂದು ಸಡನ್ನಾಗಿ ನಿರ್ವಹಿಸಿದಂಥ ಎಂ ಬಿ ಸದಾಶಿವರನ್ನು ನಾನು ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. ವಸಂತ್ ಶೆಟ್ಟಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ.